ಮೇಟ್ಸ್ ಆಗಿರ್ಲಿ, ನಿಮ್ಮ ಮನೆಯಲ್ಲಿ ಯೂಸ್ ಮಾಡ್ತಾ ಇರೋರು ಅಂತವರೇ ಆಗಿರ್ಲಿ, ಈ ಸೆಷನ್ಗೆ ನೀವು ಕರಿಬಹುದು. ಈ ಸೆಷನ್ ಮುಖಾಂತರ ನೀವು ಹೀಲಿನ ಹೇಗೆ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ನೀವು ಡೀಪ್ ಆಗಿ ತಿಳ್ಕೋಬಹುದು. ಸೊ ನಿಮ್ಗೆ ಏನ್ ಕ್ವಶನ್ಸ್ ಇದೆ ಹೀಲಿನ ಯೂಸ್ ಮಾಡೋದ್ರ ಬಗ್ಗೆ ಅನ್ನೋದನ್ನ ನೀವು ನಮ್ಗೆ ಕೇಳಬಹುದು. ಈ ಪರ್ಟಿಕ್ಯುಲರ್ ಸೆಷನ್ ಅಲ್ಲಿ ನಾವು ಒಂದೊಂದೇ ಸ್ಪೆಸಿಫಿಕ್ ಆಗಿ ಹೇಳಿದ್ರೆ, ನಾನ್ ಜಸ್ಟ್ ಒಂದು ಶಾರ್ಟ್ ಆಗಿ ಹೇಗೆ ಹೀಲಿ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ನಾನೊಂದು ಶಾರ್ಟ್ ಡೀಟೇಲ್ಸ್ ನಿಮ್ಗೆ ಕೊಡ್ತೀನಿ. ಅದು ಕೊಡೋದಕ್ಕಿಂತ ಮುಂಚೆ ಎಲ್ಲಾರ್ಗು ಇಲ್ಲಿ ಬಂದಿರೋಂತ ಪ್ರತಿಯೊಬ್ಬರೊಬ್ರು ಕೂಡ ನನ್ನ ನಮಸ್ಕಾರಗಳು. ಅಂಡ್ ನಿಮ್ಮನ್ನ ಈ ಸೆಷನ್ ಅಲ್ಲಿ ನೋಡೋದಕ್ಕೆ ನನಗೆ ಬಹಳ ಖುಷಿ ಆಗುತ್ತೆ. ಅಂಡ್ ನೀವು ನಿಮ್ಮ ವಿಡಿಯೋನ ಆನ್ ಮಾಡಿ ಬಂದ್ರೆ ಸೊ ಇಟ್ ಬಿಕಮ್ಸ್ ಹ್ಯಾಪಿಯರ್ ಫಾರ್ ಮೀ. ನನ್ಗೂ ಕೂಡ ಖುಷಿ ಆಗುತ್ತೆ ನಿಮ್ಮನ್ನ ನೋಡೋದಕ್ಕೆ. ಸೊ ನಾನು ಈ ಸೆಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರಾದ್ರೂ ನಿಮ್ಮ ಹೀಲಿ ಯೂಸ್ ಮಾಡಿರುವಂತ ಒಂದು ಟೆಸ್ಟಿಮೋನಿನ, ನಿಮ್ಗೆ ಆಗಿರುವಂತ ಒಂದು ಬದಲಾವಣೆನ ಇಲ್ಲಿ ಶೇರ್ ಮಾಡಿ. ಅದು ಮುಗಿದ ನಂತರ ನಾವಿಲ್ಲಿ ಹೇಗೆ ಹೀಲಿನ ಫರ್ದರ್ ಯೂಸ್ ಮಾಡೋದು ಅನ್ನೋ ಕ್ವಶನ್ ಅಂಡ್ ಆನ್ಸರ್ಸ್ ನಾವು ನಿಮ್ಗೆ ಕೇಳ್ತೀವಿ. ಸೊ ನಿಮ್ಮ ಕ್ವಶನ್ ಅಂಡ್ ಆನ್ಸರ್ಸ್ ನೀವು ಕೇಳಬಹುದು. ಬಿಫೋರ್ ದಟ್ ಯಾರು ನಿಮ್ಮ ಟೆಸ್ಟಿಮೋನಿನ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀರಾ? ಹೂ ವಾಂಟ್ಸ್ ಟು ಶೇರ್ ಯುವರ್ ಟೆಸ್ಟಿಮೋನಿ? ನಿಮ್ಮ ವಿರ್ಚುವಲ್ ಹ್ಯಾಂಡ್ ನ ರೈಸ್ ಮಾಡಿ. ನಿಮ್ಮ ಟೆಸ್ಟಿಮೋನಿನ ನಮಗೂ ಕೂಡ ಎಲ್ಲಾರ್ಗು ಹೇಳಿ. ಇಲ್ಲಿರೋರು ಅಷ್ಟು ಜನಕ್ಕೂ ಕೂಡ ಕೇಳೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಸೊ ಯಾರು ನಿಮ್ಮ ಟೆಸ್ಟಿಮೋನಿನ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀರಾ? ಮಂಜುನಾಥ್ ಜಿ, ಲಲಾನ್ ಮ್ಯಾಮ್. ಸೊ ಬೇರೆ ಯಾರು ವಿಡಿಯೋ ಆನ್ ಅಲ್ಲಿ ಇದ್ದೀರಾ? ನಾವ್ ಯಾರು ಹೀಲಿನ ಯೂಸ್ ಮಾಡಿಲ್ವಾ? ಯಾರ ಹತ್ರ ಟೆಸ್ಟಿಮೋನಿನೇ ಇಲ್ವಾ? ಟೆಸ್ಟಿಮೋನಿ ಇದೆಯಾ? ಓಕೆ, ಸೊ ಮಂಜುನಾಥ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಲೆಟ್ಸ್ ಅನ್ಮ್ಯೂಟ್ ಮಂಜುನಾಥ್ ಜಿ. ಎಸ್ ಮಂಜುನಾಥ್ ಅವರು ಟೆಸ್ಟಿಮೋನಿನ. ನಮಸ್ತೆ. ಆಕ್ಚುಲಿ ನಾನು ಹೊರಗಡೆ ಇದ್ದೀನಿ. ಟೆಸ್ಟಿಮೋನಲ್ ಏನಂದ್ರೆ ಈಗ ಆಕ್ಚುಲಿ ಫಸ್ಟ್ ಡೇ ನಾನು ಯೂಸ್ ಮಾಡಿದಾಗ ಬಾಡಿ ಫಸ್ಟ್ ಡೇ ನಾನು ಯೂಸ್ ಮಾಡಿದಾಗ ನಾನು ಏನ್ ಮಾಡಿದ, ಯಾವ್ದೋ ಗೋಲ್ಡ್ ಸೈಕಲ್ ಯೂಸ್ ಮಾಡಿದೀನಿ. ಗೋಲ್ಡ್ ಸೈಕಲ್ ಯೂಸ್ ಮಾಡಿದಾಗ ಬಾಡಿ ಫುಲ್ ಫ್ರೀ. ಅದು ಪ್ಯೂರ್ ಒಂದೇ ಒಂದು ಪ್ರೋಗ್ರಾಮ್ ಯೂಸ್ ಮಾಡಿದಾಗ ಬಾಡಿ ಫ್ರೀ ಆಯ್ತು. ಮತ್ತೆ ನಂದು ಏನು ಹೊಟ್ಟೆ ಉಬ್ಬರ ಮತ್ತೆ ಜೊತೆಗೆ ಇದು ಮೋಷನ್ ಸರಿಯಾಗಿ ಇದಾಗ್ತಿರ್ಲಿಲ್ಲ. ಅವಾಗ ಮಾರನೇ ದಿನ ಒಳ್ಳೆ ಫ್ರೀ ಆಗಿ ಹೊಟ್ಟೆ ಎಲ್ಲ ಕ್ಲೀನ್ ಆಯ್ತು. ಅದೇ ಒಂದು ಗುಡ್, ತುಂಬಾ ಖುಷಿ ಆಯ್ತು. ಅದ್ರ ಜೊತೆಗೆ ನಾನು ಗ್ಯಾಸ್ಟ್ರೋ ಇಂಟೆಸ್ಟೈನ್ ಅದನ್ನ ಯೂಸ್ ಮಾಡ್ತಾ ಇದ್ದೆ ಈಗ ರೀಸೆಂಟ್ ಆಗಿ. ಚೆನ್ನಾಗಿ ಡೈಜೆಷನ್ ಆಗತ್ತೆ, ಒಳ್ಳೆ ಊಟ ಸೇರತ್ತೆ. ನನಗೆ ಟೇಸ್ಟ್ ಬಡ್ಸ್ ಅಷ್ಟಿರ್ಲಿಲ್ಲ, ಯಾವ್ದನ್ನ ನೋಡಿದ್ರು ಬೇಡ ಅನಿಸ್ತಿತ್ತು. ಈಗ ಏನ್ ನೋಡಿದ್ರು ತಿನ್ಬೇಕು ಅನ್ಸತ್ತೆ, ತಿನ್ಬೇಕು ಅನ್ಸತ್ತೆ. ಒಳ್ಳೆ ಟೇಸ್ಟ್ ಸಿಗತ್ತೆ. ಮತ್ ಜೊತೆಗೆ ಹೋಟೆಲ್ ಅಲ್ಲಿ ನಾನು ಜಾಸ್ತಿ ತಿಂತಿರ್ಲಿಲ್ಲ. ಕೆಲವೊಂದ್ ಟೈಮ್ ಹೋಟೆಲ್ ಫುಡ್ ಯೂಸ್ ಮಾಡ್ತಿರ್ಲಿಲ್ಲ. ನನಗೆ ಹೋಟೆಲ್ ಫುಡ್ ಯೂಸ್ ಮಾಡಕ್ಕೆ ಒಳ್ಳೇದಲ್ಲ ಅಂತ ಹೇಳಿ, ಆದ್ರೂ ಒಂದೊಂದ್ಸರಿ ತಿಂದಾಗ ಈಗ ಟೇಸ್ಟ್ ಫುಲ್ಲಿ ಹೆವಿ ಅನ್ಸತ್ತೆ. ಏನಾದ್ರು ಒಂಚೂರು ತಿನ್ಬೇಕು ಅನ್ಸತ್ತೆ. ಹಾಗಾಗಿ ನೀವು ಮ್ಯೂಟ್ ಆಗಿದ್ದೀರಾ ಮಂಜುನಾಥ್ ಅವರೇ? ನೀವು ಮ್ಯೂಟ್ ಆಗಿದ್ದೀರಾ ಮಂಜುನಾಥ್ ಅವರೇ? ನಿಮ್ಮ ವಾಯ್ಸ್ ಮ್ಯೂಟ್ ಅಲ್ಲಿ ಇದೆ, ಅನ್ಮ್ಯೂಟ್ ಮಾಡಿ. ಅನ್ಮ್ಯೂಟ್ ಮಾಡಿ ಶೇರ್ ಮಾಡಿ. ಸೊ ಮ್ಯೂಟ್ ಅಲ್ಲಿ ಇದೆ. 1 ನಿಮಿಷ ಇರಿ, ನಾನು ನಿಮ್ಗೆ ಅನ್ಮ್ಯೂಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ನೀವ್ ಇವಾಗ ಅನ್ಮ್ಯೂಟ್ ಮಾಡಿ. ನಿಮ್ ಕಡೆಯಿಂದ ಅನ್ಮ್ಯೂಟ್ ಮಾಡಿ. ಓಕೆ, ಗೋ ಹೆಡ್. ನಾನು ಹೊರಗಡೆ ಇದ್ದೀನಿ, ಹಾಗಾಗಿ ತುಂಬಾ ಮಾತಾಡ್ಲಿಕ್ಕೆ ತುಂಬಾ ಡಿಸ್ಟರ್ಬೆನ್ಸ್ ಇದೆ. ಹಾಗಾಗಿ ಹೀಲಿ ಆಕ್ಚುಲಿ ನನಗೆ ತುಂಬಾ ಎನರ್ಜಿ ಕೊಡ್ತಾ ಇದೆ. ಡೈಲಿ ಮಾರ್ನಿಂಗ್ ಮತ್ತೆ ಬೆಳಿಗ್ಗೆ ಎದ್ದು ಸಂಜೆವರೆಗೂ ಕೆಲಸ ಮಾಡ್ಲಿಕ್ಕೆ ತುಂಬಾ ಇದಾಗ್ತಾ ಇದೆ. ಮೊದ್ಲೆಲ್ಲ ತುಂಬಾ ಲೇಜಿ ಆಗಿರ್ತಿದ್ದೆ, ತುಂಬಾ ಆಕ್ಟಿವ್ ಆಗಿರ್ತೀನಿ. ಈಗ ಎಲ್ಲಾ ಕೆಲ್ಸನು ತುಂಬಾ ಮಾಡ್ತೀನಿ. ಮೊದ್ಲೆಲ್ಲ ಅವಸರ ಮಾಡ್ತಿದ್ದೆ, ಈಗ ಯಾವ್ದೇ ರೀತಿ ಅವಸರ ಮಾಡಲ್ಲ. ನಿಧಾನಕ್ಕೆ ನನ್ ಕೆಲಸ ಏನಾಗಬೇಕು ಎಲ್ಲ ತಿಳಿದು ಎಲ್ಲ ಅಪ್ಡೇಟ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಟು ಹೀಲಿ. ವೆರಿ ನೈಸ್. ಹೊಟ್ಟೆ ಬಹಳ ಒಳ್ಳೆ ಟೆಸ್ಟಿಮೋನಿನ ನೀವು ಶೇರ್ ಮಾಡಿದ್ರಿ. ನಿಮ್ ಟೆಸ್ಟಿಮೋನಿ ಕೇಳಿ ನಮ್ಗೆ ಖುಷಿ ಆಯ್ತು. ಸೊ ವೆರಿ ಹ್ಯಾಪಿ. ಲೆಟ್ಸ್ ಆಲ್ ಆಫ್ ಅಸ್ ಎಲ್ಲರೂ ಕೂಡ ಮಂಜುನಾಥ್ ಅವ್ರಿಗೆ ಬ್ಲೆಸ್ ಮಾಡೋಣ. ಬ್ಲೆಸ್ ಯು ಮಂಜುನಾಥ್ ಅವರೇ.
ನಿಮ್ಗೆ ಈ ಟೆಸ್ಟಿಮೋನಿ ಕೇಳಿ ನಮ್ಗೆ ಖುಷಿ ಆಗಿದೆ. ನಿಮ್ಗೆ ಇದೇ ತರಾನೇ ಹೀಲಿಯಿಂದ ಯಾವ ಕೆಲಸದಲ್ಲಿ ಏನೇನು ನಿಮ್ಗೆ ಚಾಲೆಂಜಸ್ ಇದೆಯೋ ಅದಷ್ಟು ಕೂಡ ಹೀಲ್ ಆಗ್ಲಿ. ಸೊ ಲೆಟ್ ಓಕೆ, ಥ್ಯಾಂಕ್ ಗಾಡ್ ಯು ಮೇಡಮ್, ಬ್ಲೆಸ್ ಯು ವಿತ್ ಥ್ಯಾಂಕ್ ಯು, ಎವ್ರಿಥಿಂಗ್. ಓಕೆ, ಸೊ ಬೇರೆ ಥ್ಯಾಂಕ್ ಯಾರಾದ್ರೂ ಯು, ಟೆಸ್ಟಿಮೋನಿ ಶೇರ್ ಥ್ಯಾಂಕ್ ಯು. ಮಾಡ್ಬೇಕಂತ ಅನ್ಕೊಂಡಿದೀರಾ? ಬೇರೆ ಯಾರಾದ್ರೂ ಯು ಕ್ಯಾನ್ ರೈಸ್ ಅ ವಿರ್ಚುವಲ್ ಹ್ಯಾಂಡ್. ನಿಮ್ಮ ವಿರ್ಚುವಲ್ ಹ್ಯಾಂಡ್ ಅನ್ನ ರೈಸ್ ಮಾಡಬಹುದು. ಸೊ ಬೇರೆ ಯಾವ್ದು ಟೆಸ್ಟಿಮೋನೀಸ್ ಯಾರು ಶೇರ್ ಮಾಡೋ ಅಷ್ಟು ಇಲ್ವಾ? ಓಕೆ, ಫೈನ್. ಇವಾಗ ನಾವು ಸೆಷನ್ ಬಗ್ಗೆ ಫೋಕಸ್ ಕೊಡೋಣ. ನಾವು ಹೀಲಿನ ಹೇಗೆ ಯೂಸ್ ಮಾಡ್ತೀವಿ? ಹೀಲಿ ನಮ್ಮ ಕೈಗೆ ಫಸ್ಟ್ ಬಂದ ನಂತರ ನಾವು ಫಸ್ಟ್ ಹೀಲಿನ ಫಸ್ಟ್ 7 days ಯೂಸ್ ಮಾಡ್ತೀವಿ. 7 days ಬಂದು ಡಿಟಾಕ್ಸಿಫಿಕೇಶನ್ ಪ್ರೊಸೆಸ್ ಆಗುತ್ತೆ. ಡಿಟಾಕ್ಸಿಫಿಕೇಶನ್ ಪ್ರೊಸೆಸ್ ಬಂದು 7 ಪ್ರೋಗ್ರಾಮ್ಸ್ ಇರುತ್ತೆ. 7 ಪ್ರೋಗ್ರಾಮ್ಸ್ ಅಲ್ಲಿ ಗೋಲ್ಡ್, ಕೇರ್, ಬ್ಯಾಲೆನ್ಸ್, ಬೀಯಿಂಗ್ ಪ್ರತಿಯೊಂದೊಂದು ಕೂಡ ಇರುತ್ತೆ. ನಾವು ಈಚ್ ಪ್ರೋಗ್ರಾಮ್ ನ ನಾವು 3 times ತಗೋತೀವಿ. ಅಂದ್ರೆ ಪ್ಯೂರ್ ಅನ್ನ ನಾವು 3 times ತಗೋತೀವಿ, ಕೇರ್ ಅನ್ನ ನಾವು ಸೆಕೆಂಡ್ ಡೇ 3 times ತಗೋತೀವಿ, ಬ್ಯಾಲೆನ್ಸ್ ಅನ್ನ ನಾವು 3 times ತಗೋತೀವಿ. ಈ ತರ ಈಚ್ ಪ್ರೋಗ್ರಾಮ್ ನಾವು 3 times ತಗೊಂಡು 7 days ಪ್ರೋಗ್ರಾಮ್ ನಾವು ರನ್ ಮಾಡ್ತೀವಿ. ಇದು ಪಿಂಕ್ ಆಪ್ ಆಗಿದೆ. ಬ್ಲೂ ಆಪ್ ಅಲ್ಲಿ ನಾವ್ ಏನ್ ಮಾಡ್ತೀವಿ? ಬ್ಲೂ ಆಪ್ ಅಲ್ಲಿ ನಾವು ಗೋಲ್ಡ್ ಸೈಕಲ್ ಫಸ್ಟ್ ನಾವು ಪ್ರೊಫೈಲ್ ಕ್ರಿಯೇಟ್ ಮಾಡ್ತೀವಿ, ನಮ್ಮ ವೈಬ್ರೇಷನ್ ನ ರೆಕಾರ್ಡ್ ಮಾಡ್ತೀವಿ. ವೈಬ್ರೇಷನ್ ನ ರೆಕಾರ್ಡ್ ಮಾಡಿದ್ಮೇಲೆ ನಾವು ಗೋಲ್ಡ್ ಸೈಕಲ್ ನ ಅನಲೈಸಿಸ್ ಮಾಡ್ತೀವಿ. ಫೋಟೋ ತಗೋಬೇಕಾದ್ರೆ ಬರೀ ನೆಕ್ ರೀಜನ್ ವರ್ಗು ಅಷ್ಟೇ ಫೋಟೋ ಇರಬೇಕು. ಆಮೇಲೆ ನಾವು ನೆಕ್ ರೀಜನ್ ವರ್ಗು ಫೋಟೋ ತಗೊಂಡಾದ್ಮೇಲೆ ನಮ್ಮ ವೈಬ್ರೇಷನ್ ರೆಕಾರ್ಡ್ ಮಾಡ್ತೀವಿ, ಡೇಟ್ ಆಫ್ ಬರ್ತ್ ಹಾಕ್ತಿವಿ. ಆಮೇಲೆ ಅದಲ್ಲಿರುವಂತ ಕೆಲವೊಂದು ಡೀಟೇಲ್ಸ್ ನ ಫಿಲ್ ಮಾಡ್ತೀವಿ. ಪ್ರೊಫೈಲ್ ಕ್ರಿಯೇಷನ್ ಮುಗ್ದಿದೆ. ಪ್ರೊಫೈಲ್ ಕ್ರಿಯೇಷನ್ ಮುಗಿದ್ಮೇಲೆ ಗೋಲ್ಡ್ ಸೈಕಲ್ ಅನಾಲಿಸಿಸ್ ಮಾಡ್ತೀವಿ. ಗೋಲ್ಡ್ ಸೈಕಲ್ ಅನಾಲಿಸಿಸ್ ಆದ್ಮೇಲೆ ಇದು ಪೂರ್ತಿ ಅನಾಲಿಸಿಸ್ ಬಂದು ನಮ್ಗೆ ಹಿಸ್ಟ್ರಿಯಲ್ಲಿ ಅವೈಲೇಬಲ್ ಇರುತ್ತೆ. ಹಿಸ್ಟ್ರಿಗೆ ಹೋಗಿ ರಿಪೋರ್ಟ್ ನ ಕ್ಲಿಕ್ ಮಾಡಿ ನಾವು ಅಲ್ಲಿ 38 seconds 7 to 10 times ರನ್ ಮಾಡ್ತೀವಿ. 27 minutes 2 times ರನ್ ಮಾಡ್ತೀವಿ. ಪಿಂಕ್ ಆಪ್ ಅಲ್ಲಿ ತಗೊಳ್ಳೋಂತ ಪ್ರತಿಯೊಂದು ಪ್ರೋಗ್ರಾಮ್ಸ್ಗೂ ಕೂಡ ನಾವು ಗ್ಯಾಪ್ ಕೊಡ್ತೀವಿ. 1 hour ಗ್ಯಾಪ್ ಕೊಡ್ತೀವಿ. ಚೆನ್ನಾಗಿ ನೀರ್ ಕುಡಿತೀವಿ. 250 ml at the ಸ್ಟಾರ್ಟ್ ಆಫ್ ದಿ ಪ್ರೋಗ್ರಾಮ್, 250 ml at the ಮಿಡ್ ಆಫ್ ದಿ ಪ್ರೋಗ್ರಾಮ್, 250 ml at the ಎಂಡ್ ಆಫ್ ದಿ ಪ್ರೋಗ್ರಾಮ್. ಇದನ್ನ ನಾವು ನಡೆಸ್ತೀವಿ. ದಿಸ್ ಇಸ್ ದಿ ಗೋಲ್ಡ್ ಸೈಕಲ್ 7 days ಹೀಲಿಂಗ್ ಪೀರಿಯಡ್ ಅಲ್ಲಿ ನಾವು ಇದನ್ನ ಮಾಡ್ತೀವಿ. ಇದು ಫಸ್ಟ್ ಸ್ಟೆಪ್ ಒಂದು ಹೀಲಿಂಗ್ ಅಲ್ಲಿ. ಇವಾಗ ನಾವು ನೆಕ್ಸ್ಟ್ ಸ್ಟೆಪ್ ಗೆ ಹೋದಾಗ ಪೋಸ್ಟ್ 7 days ಯೂಸೇಜ್ ಮುಗಿದ್ಮೇಲೆ ಹೆಂಗೆ ನಾವು ಯೂಸ್ ಮಾಡ್ತೀವಿ ಹೀಲಿನ ಅನ್ನೋದ್ರ ಬಗ್ಗೆ ನಾವು ನೋಡೋದಕ್ಕೆ ಹೋದಾಗ ಫಸ್ಟ್ ಅನಾಲಿಸಿಸ್ ಮಾಡ್ತೀವಿ. ಬ್ಲೂ ಆಪ್ ಅಲ್ಲಿ ಅನಾಲಿಸಿಸ್ ಅಲ್ಲಿ ಏನೇನ್ ಬರುತ್ತೆ ಆ ಅನಾಲಿಸಿಸ್ ಮುಖಾಂತರ ಪರ್ ಡೇ 3 ಪ್ರೋಗ್ರಾಮ್ಸ್ ನಾವು ವೈರ್ ಮುಖಾಂತರ ತಗೋತೀವಿ, 2 ಪ್ರೋಗ್ರಾಮ್ಸ್ ನಾವು ಕಾಯಿಲ್ ಮುಖಾಂತರ ತಗೋತೀವಿ. ಸೊ ಕಾಯಿಲ್ ಮುಖಾಂತರ ಮೈಕ್ರೋ ಕರೆಂಟ್ ನಾವು 100% ಇಡಬಹುದು. ವೈರ್ ಮುಖಾಂತರ ನಮ್ಗೆ 35-40% ಫ್ರೀಕ್ವೆನ್ಸಿ ಫ್ಲೋ ಆಗೋದಕ್ಕೆ ಎಷ್ಟು ಬೇಕಾಗಿದೆ ಅಷ್ಟು ಇಟ್ಟರೆ ಸಾಕಾಗುತ್ತೆ. ಸೊ ಈ ಮುಖಾಂತರ ನಮ್ಮ ಯೂಸೇಜ್ ನ ನಾವು ಕಂಟಿನ್ಯೂ ಮಾಡ್ತೀವಿ. ಸೊ 7 days ನಾವು ಅನಲೈಸ್ ಮಾಡಿರುವಂತ ಪ್ರೋಗ್ರಾಮ್ಸ್ 5 ಟಾಪ್ ಮೋಸ್ಟ್ ಪ್ರೋಗ್ರಾಮ್ಸ್ ಹೆಸರು ಬರುತ್ತೆ. ಅದಲ್ಲಿ ಸಬ್ ಪ್ರೋಗ್ರಾಮ್ಸ್ 5 ಬರುತ್ತೆ. ಅದನ್ನ ನಾವು ಈಚ್ ಒನ್ ಡೇ ಅಂತ ತಗೊಂಡು ನಾವು ಕಂಪ್ಲೀಟ್ ಮಾಡ್ತೀವಿ. ಬ್ಲೂ ಆಪ್ ಅಲ್ಲಿ ಒಂದು ಪ್ರೋಗ್ರಾಮ್ಗೆನೆ 27 minutes ಟ್ವೈಸ್ ರನ್ ಮಾಡ್ತೀವಿ. 38 seconds 7 to 10 times ರನ್ ಮಾಡ್ತೀವಿ. ಇದರ ಜೊತೆಗೆ ಇದು ಆರ್ಗನ್ಸ್ ಲೆವೆಲ್ ಹೀಲಿಂಗ್ ಆಗುತ್ತೆ. ಎಮೋಷನ್ಸ್ ಲೆವೆಲ್ ಹೀಲಿಂಗ್ ಗೆ ನಾವು ಅವರ ಅನಾಲಿಸಿಸ್ ಇಂದ ನಾವು ಹೀಲಿಂಗ್ ಮಾಡ್ಕೋತೀವಿ. ಇಲ್ಲ ಅಂದ್ರೆ ಬ್ಯಾಚ್ಲೋ ಥೆರಪಿ ರೆಮಿಡಿಯಿಂದ ನಾವು ಹೀಲಿಂಗ್ ಮಾಡ್ಕೋತೀವಿ. ಇಲ್ಲ ಅಂದ್ರೆ ಸಿಸ್ಲರ್ ಸಾಲ್ಟ್ ರೆಮಿಡಿಯಿಂದ ನಾವು ಹೀಲಿಂಗ್ ಮಾಡ್ಕೋತೀವಿ. ರೆಸೊನೆನ್ಸ್ ಡೇಟಾ ಬೇಸ್ ಅಲ್ಲಿ ನಿಮ್ಗೆ ಏನ್ ಕಾಣಿಸುತ್ತೆ, ನಿಮ್ಗೆ ಯಾವ್ದು ಪ್ರೋಗ್ರಾಮ್ ಕನೆಕ್ಟೆಡ್ ಅನ್ಸುತ್ತೆ ಅದ್ರ ಮುಖಾಂತರ ನಾವು ಹೀಲಿಂಗ್ ಮಾಡ್ಕೋಬಹುದು ಖಂಡಿತವಾಗ್ಲು. ಇದು ಬಂದು ಯೂಸೇಜ್ ಆಫ್ ದಿ ಹೀಲಿ ಪೋಸ್ಟ್ 7 days ಆಗುತ್ತೆ. ಈ ಪ್ಯಾಟರ್ನ್ ಅಲ್ಲಿ ನಾವು ಪೋಸ್ಟ್ 7 days ಯೂಸೇಜ್ ನ ಮಾಡ್ತೀವಿ. ಇವಾಗ ನೆಕ್ಸ್ಟ್ 90 days ನಾವು ಇದೇ ತರ ಆಲ್ಮೋಸ್ಟ್ 2 to 3 months ಅನಾಲಿಸಿಸ್ ಬೇಸ್ಡ್ ಮೇಲೆ ಯೂಸ್ ಮಾಡ್ತೀವಿ. ಇದಾದ್ಮೇಲೆ ವೈಟ್ ಆಪ್ ಅಂತ ಒಂದು ಇದೆ. ಇಲ್ಲಿ ನಾವು ಸ್ಪೆಸಿಫಿಕ್ ಏಲ್ಮೆಂಟ್ ಬೇಸ್ಡ್ ಮೇಲೆ ನಾವು ಯೂಸ್ ಮಾಡ್ತೀವಿ. ಸ್ಪೆಸಿಫಿಕ್ ಚಾಲೆಂಜ್, ಸ್ಪೆಸಿಫಿಕ್ ಇಶ್ಯೂ ಬೇಸ್ಡ್ ಮೇಲೆ ನಾವು ಯೂಸ್ ಮಾಡ್ತೀವಿ. ಓಕೆನಾ? ಸೊ ಇವಾಗ ನಾವು ದಿಸ್ ಇಸ್ ದಿ ಯೂಸೇಜ್ ಪ್ಯಾಟ್ರನ್. ಇಲ್ಲಿವರೆಗೂ ಎಲ್ಲರೂ ಕೂಡ ಯೂಸ್ ಮಾಡಿದ್ದೀರಾ. ಕೋಚಿಂಗ್ ಅನಾಲಿಸಿಸ್ ಕೂಡ ನೀವು ಯೂಸ್ ಮಾಡಿದ್ದೀರಾ. ಡಿಸ್ಟೆಂಟ್ ಹೀಲಿಂಗ್ ಬಗ್ಗೆನೇ ಆಗಿರ್ಲಿ, ನಿಮ್ಗೆ ಯಾವುದೇ ವಿಚಾರದ ಬಗ್ಗೆ ಆಗಿರ್ಲಿ, ಹೀಲಿಯಲ್ಲಿ ನಿಮ್ಗೆ ಕ್ವಶನ್ ಇದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಯು ಕ್ಯಾನ್ ರೈಸ್ ಯುವರ್ ಹ್ಯಾಂಡ್ಸ್ ಇಲ್ಲೇ ಅಂಡ್ ನಿಮ್ಮ ಕ್ವಶನ್ಸ್ ನ ನೀವು ಕ್ಲಾರಿಫೈ ಮಾಡ್ಕೋಬಹುದು. ಸೊ ಎನಿಬಡಿ ಹ್ಯಾಸ್ ಎನಿ ಕ್ವಶನ್ಸ್ ಹಿಯರ್? ಯಾರಿಗಾದ್ರೂ ಏನಾದ್ರು ಕ್ವಶನ್ಸ್ ಗಳಿದೆಯಾ? ಸ್ಪೆಸಿಫಿಕ್ ಆಗಿರುವಂತ ಕ್ವಶನ್ಸ್ ಗಳು ಯಾರಿಗಾದ್ರೂ ಇದೆಯಾ? ನೀವು ಹ್ಯಾಂಡ್ ರೈಸ್ ಮಾಡಿ ನೀವು ಕೇಳಬಹುದು ನಿಮ್ಮ ಕ್ವಶನ್ಸ್ ಅನ್ನ ನಮ್ಗೆ. ಸೊ ಮಂಜುನಾಥ್ ಅವರೇ, ನಿಮ್ಗೆ ಕ್ವಶನ್ ಇದೆಯಾ?
ಓಕೆ, I'll unmute you. ಮಂಜುನಾಥ್ ಅವರೇ, ನಿಮ್ಗೆ ಕ್ವಶನ್ ಇದೆ, ನಿಮ್ನ ಅನ್ಮ್ಯೂಟ್ ಮಾಡಿದೀನಿ, ನೀವು ಕೂಡ ಅನ್ಮ್ಯೂಟ್ ಮಾಡಿ ನಿಮ್ಮ ಕ್ವಶನ್ ಅನ್ನ ಕೇಳಬಹುದು. ಮೇಡಮ್, ಈಗ 7 days ನಾವು ಗೋಲ್ಡ್ ಸೈಕಲ್ ಅಲ್ಲಿ ಯೂಸ್ ಮಾಡ್ತೀವಿ. 7 days. ಹೌದು ಹೌದು 7 days ಅಂದ್ರೆ ಈಗ ಪ್ಯೂರ್ ಬೀಯಿಂಗ್ ಇವೆಲ್ಲ ಇದಾವಲ್ಲ, 7 ಪ್ರೋಗ್ರಾಮ್ಸ್ ಇದಾವೆ. 7 days 3 times ಯೂಸ್ ಮಾಡ್ತೀವಿ. ಹೌದು 3 times 2 times ವೈರ್ ಅಲ್ಲಿ, ಒಂದು ಕಾಯಿಲ್ ಮುಖಾಂತರ ತಗೊಳ್ತೀವಿ. ಗೋಲ್ಡ್ ಸೈಕಲ್ ನ ನಾವು ಪೂರ್ತಿ ವೈರ್ ಮುಖಾಂತರನೇ ತಗೋತೀವಿ. ಓಕೆ, ಗೋಲ್ಡ್ ಸೈಕಲ್ ನ ವೈರ್ ಮುಖಾಂತರನೇ 7 ಪ್ರೋಗ್ರಾಮು ಡೈಲಿ 3 times ನಾವು ವೈರ್ ಮುಖಾಂತರನೇ ತಗೊಳ್ತೀವಿ. ನೆಕ್ಸ್ಟ್ ಬ್ಲೂ ಆಪ್ ಅಲ್ಲಿ ವೈರ್ ಮುಖಾಂತರ ತಗೋಬಹುದಾ? ಬ್ಲೂ ಆಪ್ ಪೂರ್ತಿ ಡಿಸ್ಟೆಂಟ್ ಹೀಲಿಂಗ್. ಬ್ಲೂ ಆಪ್ ನೀವು ಯೂಸ್ ಮಾಡ್ಬೇಕಾದ್ರೆ ಬರೀ ಮೊಬೈಲ್ ಡಿವೈಸ್ ಮತ್ತೆ ಹೀಲಿ ಡಿವೈಸ್ ಟುಗೆದರ್ ಇರಬೇಕು. ನಮ್ಗೆ ಯಾವುದೇ ವೈರ್ ಆಗಿರ್ಲಿ, ಯಾವುದೇ ಬ್ರೇಸ್ಲೈಟ್ ಆಗಿರ್ಲಿ ಅವಶ್ಯಕತೆ ಬರಲ್ಲ. ಓಕೆ, ಈಗ ರೆಸೊನೆನ್ಸ್ ಪ್ಲಸ್ ಅಲ್ಲ, ರೆಸೊನೆನ್ಸ್ ಮಾತ್ರ ಇದರಲ್ಲಿ ಅದರಲ್ಲಿ ನಾವು ಡಿಸ್ಟೆಂಟ್ ಹೀಲಿಂಗ್ ಮಾಡ್ಕೊಳ್ತೀವಲ್ಲ, ಅದ್ರಲ್ಲಿ ಎಫೆಕ್ಟಿವ್ನೆಸ್ ಬರ್ಲಿಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ನಂದು ಒಬ್ರು ಕ್ಲೈಂಟ್ ಇದಾರೆ, ಅವ್ರಿಗೆ ಆಕ್ಚುಲಿ ಡಿಸ್ಟೆಂಟ್ ಹೀಲಿಂಗ್ ಮಾಡ್ತಾ ಇದ್ದೀನಿ, ಬಟ್ ಅವರು ಏನು ವರ್ಕ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಎಕ್ಸಿಟ್ ನನಗೆ ಗೊತ್ತಿಲ್ಲ ಅದು ಡಿಸ್ಟೆಂಟ್ ಹೀಲಿಂಗ್ ಯಾವ ರೀತಿ ವರ್ಕ್ ಆಗತ್ತೆ ಅಂತ ಹೇಳಿ. ಅದ್ರ ಬಗ್ಗೆ ಕ್ಲಿಯರ್ ಯಾವ ರೀತಿ ಮಾಡ್ತಾ ಇದ್ದೀರಾ? ನಾನು ಅವ್ರನ್ನ ಪ್ರೊಫೈಲ್ ಕ್ರಿಯೇಟ್ ಮಾಡಿದ್ದೀನಿ, ವಿತ್ ಅವ್ರದ್ದು ಫೋಟೋ ಮಾತ್ರ ನೆಕ್ ವರೆಗೆ ಫೋಟೋ ತಕೊಂಡಿದ್ದೀನಿ, ಅವ್ರದ್ದು ವೈಬ್ರೇಷನ್ ಕ್ಯಾಚ್ ಮಾಡಿದ್ದೀನಿ, ಅವ್ರದ್ದು ಎಲ್ಲ ಆಗಿ ಪ್ರೊಫೈಲ್ ಕ್ರಿಯೇಟ್ ಮಾಡಿ, ಆ ಪ್ರೊಫೈಲ್ ಅಲ್ಲಿ ಹೋಗಿ ಅವ್ರಿಗೆ 38 seconds 3 time ಕೊಡ್ತೀನಿ, ಮತ್ತೆ 12 minutes 8 seconds ಏನಿದೆಯಲ್ಲ ಅದನ್ನ 3 times ಡಿಸ್ಟೆಂಟ್ ಹೀಲಿಂಗ್ ಮಾಡ್ತೀನಿ. ಅವ್ರಿಗೆ ಯಾವ್ದು ಅದ್ರಲ್ಲಿ ಗೋಲ್ಡ್ ಹೇಳಿ ಕಂಟಿನ್ಯೂ ಮಾಡಿ. ಅದ್ರಲ್ಲಿ ಗೋಲ್ಡ್ ಮಾತ್ರ ಮಾಡ್ತಾ ಇದ್ದೀನಿ, ಗೋಲ್ಡ್ ಸೈಕಲ್ ಮಾತ್ರ. ಮತ್ ಬೇರೆದೆಲ್ಲ ಮಾಡ್ಬೇಕಂದ್ರೆ ಯಾವ್ದು, ಈಗ ಇದ್ರದ್ದು ಯಾವ್ದು ಅವ್ರಿಗೆ ಆರ್ಥರೈಟಿಸ್ ಇರೋದ್ರಿಂದ ಅವ್ರಿಗೆ ಮಂಡಿ ತುಂಬಾ ನೋವಿದೆ, ಮತ್ ಬೇರೆ ಏನಾದ್ರು ಮಂಡಿ ನೋವು ವೆರಿ ಇಂಪಾರ್ಟೆಂಟ್ ಮಾಡ್ಬೇಕಾಗಿರೋದ್ರಿಂದ ಅವ್ರಿಗೆ ಯಾವ್ದು ಸೂಕ್ತವಾಗಿ ನಾವು ಕೊಡ್ಬೇಕು, ಎಷ್ಟ್ ದಿನ ಕೊಡ್ಬೇಕು, ಯಾವ ರೀತಿ ಕೊಡ್ಬೇಕು ಅದನ್ನ ಒಂದ್ ಸ್ವಲ್ಪ ಹೇಳ್ಬೇಕು. ಓಕೆ, ಫೈನ್. ಸೊ ನೀವು ಬಹಳ ಒಳ್ಳೆ ಕ್ವಶನ್ ಕೇಳಿದ್ರ ಡಿಸ್ಟೆಂಟ್ ಹೀಲಿಂಗ್ ಬಗ್ಗೆ. ಡಿಸ್ಟೆಂಟ್ ಹೀಲಿಂಗ್ ಬಗ್ಗೆ ನಾವು ವೈಬ್ರೇಷನ್ ನ ರೆಕಾರ್ಡ್ ಮಾಡೋದ್ರ ಬಗ್ಗೆ ನಾವು ಸ್ವಲ್ಪ ಫೋಕಸ್ ಮಾಡ್ಬೇಕಾಗತ್ತೆ. ನಾವು ವೈಬ್ರೇಷನ್ ನ ಯಾವ ತರ ರೆಕಾರ್ಡ್ ಮಾಡ್ತೀವಿ ಡಿಸ್ಟೆಂಟ್ ಹೀಲಿಂಗ್ ಅಲ್ಲಿ ಅಂತ ನಾವು ನೋಡಕ್ ಹೋದಾಗ, ವೈಬ್ರೇಷನ್ ನ ನಾವು ಅವ್ರನ್ನ ಮಿರರಿಂಗ್ ಮಾಡಿ ನಾವು ವೈಬ್ರೇಷನ್ ರೆಕಾರ್ಡ್ ಮಾಡ್ಬೋದು. ಪಾಯಿಂಟ್ ನಂಬರ್ 1, ಮಿರರಿಂಗ್ ಮಾಡ್ಬೇಕಾದ್ರೆ ಅವ್ರನ್ನ ನಾವು ಮಿರರಿಂಗ್ ಮಾಡಿ, ಮಿರರಿಂಗ್ ಅಂದ್ರೆ ಲೈಕ್ ಅವ್ರ ಬದಲಾಗಿ ಹೀಲಿ ಡಿವೈಸ್ ನ ನಾವೇ ಇಟ್ಕೋತೀವಿ. ಅವ್ರು ನಿಮ್ಗೆ ಕನೆಕ್ಟ್ ಆಗ್ತಾರೆ. ಅಂದ್ರೆ ಲೈಕ್ ಅವ್ರು ನಿಮ್ಮನ್ನ ಕನೆಕ್ಟ್ ಆಗಿ ಝೂಮ್ ಮುಖಾಂತರ ಅಥವಾ ವಾಟ್ಸ್ಆಪ್ ವಿಡಿಯೋ ಕಾಲ್ ಮುಖಾಂತರ ಅವ್ರು ನಿಮ್ಮನ್ನ ಕನೆಕ್ಟ್ ಆಗಿ ಅವರು ಹೇಳ್ಬೇಕು, ಐ ಅಲೋ ಹೀಲಿ ಟು ರೀಡ್ ಮೈ ಇನ್ಫಾರ್ಮೇಶನ್ ಫೀಲ್ಡ್. ಹೀಲಿ ನನ್ನ ಇನ್ಫಾರ್ಮೇಶನ್ ಫೀಲ್ಡ್ ರೀಡ್ ಮಾಡೋದಕ್ಕೆ ನಾನು ಅಲೋ ಮಾಡ್ತೀನಿ ಮಂಜುನಾಥ್ ಅವ್ರ ಮುಖಾಂತರ ಅಂತ ಅನ್ಬಿಟ್ಟು ಅವ್ರು ಹೇಳ್ಬೇಕಾಗತ್ತೆ ಇದನ್ನ. ಆಮೇಲೆ ನೀವು ಹೀಲಿ ಡಿವೈಸ್ ಅನ್ನ ಅವ್ರ ಬಗ್ಗೆನೆ ಥಿಂಕ್ ಮಾಡಿ, ಅವ್ರ ಫೋಟೋನೇ ನೋಡಿ ಅವ್ರ ಬಗ್ಗೆನೆ ಥಿಂಕ್ ಮಾಡಿ, ಅವ್ರಿಗೆ ಒಳ್ಳೇದಾಗ್ಲಿ ಅನ್ನೋ ಮನ್ಸಲ್ಲಿ ಭಾವನೆ ಇಟ್ಕೊಂಡು ನೀವು ಆ ವೈಬ್ರೇಷನ್ ನ ರೆಕಾರ್ಡ್ ಮಾಡ್ತೀರಾ. ಅದು ಪಾಯಿಂಟ್ ನಂಬರ್ 1 ಆಗುತ್ತೆ. ಪಾಯಿಂಟ್ ನಂಬರ್ 2, ಆಕ್ಚುಲಿ ವೈಬ್ರೇಷನ್ ಅವ್ರ ಕೈಗೆ ಹೀಲಿನ ಕೊಟ್ಟು ವೈಬ್ರೇಷನ್ ರೆಕಾರ್ಡ್ ಮಾಡಿದ್ದೆ, ಅದು ಓಕೆ ಅಲ್ವಾ? ಓಕೆ, ಅದನ್ನು ಓಕೆ, ಅದು ಬಹಳ ಬೆಸ್ಟ್. ನೀವು ಅವ್ರ ಕೈಗೆ ಕೊಟ್ರಿ ರೆಕಾರ್ಡ್ ಮಾಡಿದ್ರೆ ಅದು ಬಹಳ ಬೆಸ್ಟ್. ಸೊ ನೀವು ಅವ್ರಿಗೆ ಗೋಲ್ಡ್ ಸೈಕಲ್ ಪ್ರೋಗ್ರಾಮ್ ಕೊಡ್ಬೇಕು. ಅದ್ರ ಜೊತೆಗೆ ಅವ್ರಿಗೆ ಪೇನ್, ಮಂಡಿ ನೋವು ಇರೋ ಕಾರಣದಿಂದ ಲೋಕಲ್ ಸ್ಟಿಮ್ಯುಲೇಷನ್ ಅಂತ ಒಂದು ಪ್ರೋಗ್ರಾಮ್ ಬರುತ್ತೆ ಬ್ಲೂ ಆಪ್ ಅಲ್ಲೇ, ಆ ಪ್ರೋಗ್ರಾಮ್ ಕೊಡ್ಬೇಕು. ಜೊತೆಗೆ ಎಲ್ಲದಕ್ಕೂ ಕೂಡ ಎಮೋಷನ್ಸ್ ಮೇನ್ ಕಾರಣ ಆಗಿರೋದ್ರಿಂದ ನಾವು ಅವ್ರಿಗೆ ಫಸ್ಟ್ ಇದನ್ನ ಕೊಡ್ತೀವಿ, ಯಾವ್ದದು ಬ್ಯಾಚ್ ಫ್ಲೋರ್ ರೆಮಿಡೀಸ್ ಕೊಡ್ತೀವಿ, ಸಿಸ್ಲರ್ ಸಾಲ್ಟ್ ಕೊಡ್ತೀವಿ. ಇದು 3 ಕೂಡ ನಾವು ಕಾಂಬಿನೇಷನ್ ಅಲ್ಲಿ ಕೊಟ್ಟಾಗ ಅವ್ರಿಗೆ ಹೀಲಿಂಗ್ ಡೀಪರ್ ಲೆವೆಲ್ ಅಲ್ಲಿ ಆಗುತ್ತೆ. ಯಾವ್ದು ಮೇಡಮ್, ಯಾವ್ದು? ಬ್ಯಾಚ್ ಫ್ಲವರ್ ರೆಮಿಡೀಸ್, ಓಕೆ, ಅದಾದ್ಮೇಲೆ ಸಿಸ್ಲರ್ ಸಾಲ್ಟ್. ನಿಮ್ದು ರೆಸನೆನ್ಸ್ ಡಿವೈಸ್ ಆಗಿರೋದ್ರಿಂದ ದೀಸ್ ಆರ್ ದಿ ಪ್ರೋಗ್ರಾಮ್ಸ್ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತಾ ಇರೋದು. ಸಿಸ್ಲರ್ ಸಾಲ್ಟ್, ಬ್ಯಾಚ್ ಫ್ಲವರ್ ರೆಮಿಡೀಸ್, ಅದ್ರ ಜೊತೆ ಗೋಲ್ಡ್ ಸೈಕಲ್ ನೀವು ರನ್ ಮಾಡಬಹುದು. ಇಷ್ಟು ಪ್ರೋಗ್ರಾಮ್ಸ್ ಮುಖಾಂತರ ನೀವು ರನ್ ಮಾಡಿ ಏನ್ ಅನಾಲಿಸಿಸ್ ಬರುತ್ತೆ, ಪ್ರತಿಯೊಂದು ಕೂಡ 38 seconds 7 to 10 times ರನ್ ಮಾಡಿ, 27 minutes 2 times ರನ್ ಮಾಡಿ. ಸೊ ಈ ತರ ನೀವು ಅವ್ರಿಗೆ ರೆಗ್ಯುಲರ್ಲಿ 7 to 21 days ವರೆಗೂ ಕೊಡ್ಬೇಕು. ಎಷ್ಟು ಡೀಪ್ ಲೆವೆಲ್ ಆಫ್ ಹೀಲಿಂಗ್ ಬೇಕಾಗಿದೆ ವ್ಯಕ್ತಿಗೆ ಅನ್ನೋದು
ಓಕೆ ಅವರು ಹೀಲ್ ಆಗ್ತಾ ಆಗ್ತಾ ಗೊತ್ತಾಗುತ್ತೆ. ಸೊ 7 days ಕೊಟ್ಟು ನೋಡಿ, 7 days ಕೊಟ್ಟಾಗ್ಲೂ ಕೂಡ ಅವ್ರಿಗೆ ಏನೂ ತರ ಚೇಂಜಸ್ ಏನೋ ಅನಿಸ್ತಾ ಇಲ್ಲ ಅಂದಾಗ ನೀವು 21 days ವರ್ಗೂ ಅವ್ರಿಗೆ ಕೊಡ್ಲೇಬೇಕಾಗುತ್ತೆ. ಗೋಲ್ಡ್ ಸೈಕಲ್ ಕೂಡ ಕೊಡ್ಬೇಕಾಗುತ್ತೆ, ಬ್ಯಾಚ್ ಫ್ಲೋ ಥೆರಪಿನೂ ಕೂಡ ಕೊಡ್ಬೇಕಾಗುತ್ತೆ. ನೀವು ಬ್ಯಾಚ್ ಫ್ಲೋ ಥೆರಪಿನೇ ಆಗಿರ್ಲಿ, ಸಿಸ್ಲರ್ ಸಾಲ್ಟ್ ಆಗಿರ್ಲಿ, ಅದೇ ಸೇಮ್ ರಿಪೋರ್ಟ್ಗೆನೆ ನೀವು 7 days ವರ್ಗೂ ವೈಬ್ರೇಷನ್ ಕೊಡ್ಬೋದು. 7 days ಆದ ನಂತರ ನೀವು ಬೇರೆ ರಿಪೋರ್ಟ್ ಹೊಸ ರಿಪೋರ್ಟ್ ಜನರೇಟ್ ಮಾಡಿ ಅದಕ್ಕೆ ನೀವು ವೈಬ್ರೇಷನ್ ಕೊಡ್ಬೋದು. ಓಕೆ ಓಕೆ ಓಕೆ. ಈಗ ಡಯಾಬಿಟಿಕ್ ಅವ್ರಿಗೆ ಏನೇನ್ ಕೊಡ್ಬೇಕಂತ ಹೇಳಿ ಅದ್ರಲ್ಲಿ ಏನಾರ ಪರ್ಟಿಕ್ಯುಲರ್ ಇದನ್ನೇ ಕೊಡ್ಬೇಕಂತ ಇದೆಯಾ ಮೇಡಮ್? ಡಯಾಬಿಟಿಕ್ ಡಯಾಬಿಟೀಸ್ ಅವ್ರಿಗೆ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಡಿಸ್ಟೆಂಟ್ ಹೀಲಿಂಗ್ ಅಲ್ಲಿ ಕೊಟ್ಟಾಗ ಅವ್ರದ್ದು ಅಬ್ಸಾರ್ಪ್ಷನ್ ಕೂಡ ಡಿಪೆಂಡ್ ಆಗುತ್ತೆ. ಅದೇ ನಾವು ಫಿಸಿಕಲ್ ಸೆಲ್ಸ್ ಮುಖಾಂತರನು ಕೂಡ ಅವ್ರಿಗೆ ಹೀಲಿಂಗ್ ಆಗ್ತಾ ಇದ್ರೆ ಅವ್ರದ್ದು ರಿಸಲ್ಟ್ಸ್ ಡಿಸ್ಟೆಂಟ್ ಹೀಲಿಂಗ್ ಅಲ್ಲಿ ಅವ್ರಿಗೆ ನೋಡೋದಕ್ಕೆ ಏನೊಂದು 2 months 1.5 months 2 months ಹಿಡಿಯುತ್ತೆ. ಅವರು ಸೆಲ್ಸ್ ಮುಖಾಂತರ ತಗೊಂಡಾಗ, ಬ್ರೇವ್ ಲೈಟ್ ವೈರ್ಸ್ ಮುಖಾಂತರ ತಗೊಂಡಾಗ ಅದೇ ರಿಸಲ್ಟ್ ಅವ್ರಿಗೆ 15-20 days ಒಳಗೆ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಈ ಡಿಫ್ರೆನ್ಸಿಯೇಷನ್ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಡಯಾಬಿಟಿಸ್ ಅವ್ರಿಗೆ ಏನು ಪ್ರೋಗ್ರಾಮ್ ನ ಅಲೋ ಮಾಡ್ಬೇಕು ಮೇಡಮ್? ಅದರಲ್ಲಿ ನನಗೆ ಸೈಕಲ್ ನ ಕೊಡಿ, ಬ್ಯಾಚ್ ಫ್ಲವರ್ ರೆಮಿಡೀಸ್ ನ ಕೊಡಿ, ಇದು ಡೆಫಿನೆಟ್ಲಿ ಅವ್ರಿಗೆ ಹೆಲ್ಪ್ ಆಗುತ್ತೆ. ಓಕೆ ಓಕೆ ಓಕೆ. ಗೋಲ್ಡ್ ಸೈಕಲ್, ಬ್ಯಾಚ್ ಫ್ಲವರ್ ರೆಮಿಡೀಸ್ ಮತ್ತೆ ಸಿಸ್ಲರ್ ಸಾಲ್ಟ್, ಇದು 3 ನಮ್ಮ ಎಮೋಷನ್ಸ್ ನ ಬ್ಯಾಲೆನ್ಸ್ ಇಡುತ್ತೆ. ಪ್ರತಿಯೊಬ್ಬರೊಬ್ರು ಕೂಡ ಬ್ಯಾಚ್ ಫ್ಲವರ್ ರೆಮಿಡೀಸೇ ಆಗಿರ್ಲಿ ಅಥವಾ ಸಿಸ್ಲರ್ ಸಾಲ್ಟೇ ಆಗಿರ್ಲಿ, ನಾವು ದಿನಾಗ್ಲೂ ತೋಳೋ ಮುಖಾಂತರ ನಮ್ಮ ಎಮೋಷನ್ಸ್ ಅಲೈನ್ಡ್ ಆಗಿರುತ್ತೆ. ಸಡನ್ಲಿ ಆಂಗರ್ ಬರೋದಾಗಿರ್ಲಿ, ಸಡನ್ಲಿ ಮೂಡ್ ಅಪ್ಸೆಟ್ ಆಗೋದಾಗಿರ್ಲಿ ಅಂತ ಸಿಚುವೇಶನ್ಸ್ ಹೋಗಲ್ಲ ಮೇಜರ್ಲಿ. ಓಕೆ ಮೇಡಮ್. ಓಕೆ. ಅಂದ್ರೆ ಇದು ಸೇಮ್ 3 times ಕೊಡ್ಬೇಕಾಗತ್ತೆ? ಹೌದು ಹೌದು ಹೌದು, 3 times ಕೊಡ್ಬೇಕಾಗತ್ತೆ. ಎಸ್. ಓಕೆ, ಥ್ಯಾಂಕ್ ಯು ಮೇಡಮ್. ವೆಲ್ಕಮ್ ವೆಲ್ಕಮ್. ಬೇರೆ ಏನಾದ್ರೂ ಕ್ವಶನ್ಸ್ ಇದೆಯಾ ಬೇರೆ ಯಾರಿಗಾದ್ರೂ? ಸೊ ದಟ್ ಯು ಕ್ಯಾನ್ ರೈಸ್ ಯುವರ್ ಹ್ಯಾಂಡ್ಸ್. ನಿಮ್ಮ ಕ್ವಶನ್ಸ್ ಅನ್ನ ನೀವು ಕೇಳಬಹುದು. ದಿಸ್ ಇಸ್ ದಿ ರೈಟ್ ಟೈಮ್. ನಿಮ್ಮ ಕ್ವಶನ್ಸ್ ಅನ್ನ ಕೇಳೋದಕ್ಕೆ ದಿಸ್ ಇಸ್ ದಿ ರೈಟ್ ಟೈಮ್. ವಿದ್ಯಾ ಅವರು ರೈಸ್ ಮಾಡಿದ್ದಾರೆ. ಸೊ ಎಸ್ ವಿದ್ಯಾ ಅವರೇ, ನಿಮ್ಮನ್ನ ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ. ಕೈಂಡ್ಲಿ ಗೋ ಹೆಡ್, ನಿಮ್ಮ ಕ್ವಶನ್ಸ್ ನೀವು ಕೇಳಬಹುದು, ಹೇಳಿ. ಮ್ಯಾಮ್, ನಾನು ಈಗ ಜಾಯಿನ್ ಆದೆ. ಸೊ Okay. ಐಡಿಯಾ ಇಲ್ಲ ನನ್ಗೆ, ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ ಇನ್ ಶಾರ್ಟ್? ಓಕೆ. ಇದು ನಾನು ಕರೆಂಟ್ಲಿ ಇವಾಗ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೆ ಅಂದ್ರೆ, ಹೀಲಿ ಯೂಸ್ ಮಾಡ್ತಾ ಇರೋರ್ಗೆ ಏನೇನು ಕ್ವಶನ್ಸ್ ಗಳಿದೆ, ಅವರ ಯೂಸೇಜ್ ಪ್ರೊಸೆಸ್ ನಲ್ಲಿ ಎಲ್ಲಾದ್ರೂ ಅವ್ರಿಗೆ ಏನಾದ್ರೂ ಕರೆಕ್ಟ್ ಆಗಿ ಅರ್ಥ ಆಗ್ತಾ ಇಲ್ಲ, ಏನಾದ್ರೂ ಕರೆಕ್ಟ್ ಆಗಿ ಗೊತ್ತಾಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನಾವು ಕ್ವಶನ್ ಅಂಡ್ ಆನ್ಸರ್ ಸೆಷನ್ ನಾವು ಅರೇಂಜ್ ಮಾಡಿದೀವಿ. ನೀವು ಹೀಲಿ ಯೂಸ್ ಮಾಡ್ತಾ ಇದ್ದೀರಾ ವಿದ್ಯಾ ಅವರೇ? ಇರಿ 1 ನಿಮಿಷ, ನಿಮ್ಮನ್ನ ಅನ್ಮ್ಯೂಟ್ ಮಾಡ್ತೀನಿ. ಓಕೆ, ನೀವ್ ಇವಾಗ ಅನ್ಮ್ಯೂಟ್ ಮಾಡ್ಬೋದು ನಿಮ್ ಕಡೆಯಿಂದ. ಇಲ್ಲ, ನನ್ಗೆ ಇವತ್ತೇ ಫ್ರೆಂಡ್ ಹೇಳಿದ್ರು ಅಟೆಂಡ್ ಮಾಡಿ, ಸೆಷನ್ ಇದೆ ಗೊತ್ತಾಗುತ್ತೆ ಅಂತ. ಓಕೆ. ಈ ಲಿಂಕ್ ಸಿಕ್ತು ನನ್ಗೆ, ಜಾಯಿನ್ ಆದೆ. ಓಕೆ, ಯಾರು ನಿಮ್ಗೆ ಈ ಲಿಂಕ್ ಅನ್ನ ಕೊಟ್ಟಿದ್ದು? ಇದು ಭಾಗ್ಯಲಕ್ಷ್ಮಿ ಅಂತ. ಭಾಗ್ಯಲಕ್ಷ್ಮಿ ಅಂತ. ಓಕೆ, ಆಕ್ಚುಲಿ ಈ ಸೆಷನ್ ಬಂದು ಸ್ಪೆಸಿಫಿಕಲಿ ಯಾರ್ಯಾರ ಹತ್ರ ಹೀಲಿ ಡಿವೈಸ್ ಇದೆ ಅವ್ರಿಗೆ ಕ್ವಶನ್ ಅಂಡ್ ಆನ್ಸರ್ಸ್ ತಗೊಳ್ಳೋಂತ ಸೆಷನ್ ಇದು. ಅದೇ ಹೇಳಿದ್ರು, ಅವರು ಬೈ ಮಾಡ್ತಾ ಇದ್ದಾರೆ, ನೀವು ಟ್ರೈ ಮಾಡಬಹುದು. ಯಾಕಂದ್ರೆ ಇಟ್ ಗಿವ್ ಹೀಲಿಂಗ್ ಟು ಈಚ್ ಅಂಡ್ ಎವ್ರಿಥಿಂಗ್. ಸ್ಕಿನ್, ಥೈರಾಯ್ಡ್, BP. ಹೌದು, ನನ್ಗೆ ಥೈರಾಯ್ಡ್ ಇದೆ ಮತ್ತೆ ಸೋರಾಸಿಸ್ ಇದೆ ಮೇಡಮ್. ಮತ್ತೆ ಇಮೋಷನಲ್ಸ್ ತುಂಬಾ ಇಂಬ್ಯಾಲೆನ್ಸ್, ಚಕ್ರಾಸ್, ಇಮೋಷನಲ್ಸ್ ತುಂಬಾ ಇನ್ಬ್ಯಾಲೆನ್ಸ್ ಇದೆ. ಆಮೇಲೆ ಮೆಂಟಲಿ ಸ್ವಲ್ಪ ಡಿಸ್ಟರ್ಬ್ ಇರ್ತೀನಿ, ಅಂದ್ರೆ ಡ್ಯೂ ಟು ಮೆನೋಪಾಸ್. ಎಲ್ಲ ಆಗುತ್ತಾನ ಇದ್ರದಿಂದ? ಪೇನ್ಸ್ ಇರುತ್ತೆ ಬಾಡಿನಲ್ಲಿ, ಮೇಜರ್ ಅಂದ್ರೆ ಪೇನ್ಸ್ ಇರುತ್ತೆ ನನ್ಗೆ. ಸೊ ಇದು ಹೀಲ್ ಆಗುತ್ತಾ ಇದ್ರದಿಂದ? ಎಲ್ಲಾನು ಡೆಫಿನೆಟ್ಲಿ ಹೀಲ್ ಆಗುತ್ತೆ. ನಮ್ದು ಒಂದು ಸ್ಪೆಸಿಫಿಕ್ ಕನ್ನಡ ಸೆಷನ್ ಇದೆ. ಯಾವ ಆಸ್ಪೆಕ್ಟ್ ಅಲ್ಲಿ ಹೀಲಿ ನಮ್ಗೆ ಹೆಲ್ಪ್ ಆಗುತ್ತೆ, ಏನು ಟೆಕ್ನಿಕಲ್, ಹೇಗೆ ಟೆಕ್ನಿಕಲಿ ಹೀಲಿ ವರ್ಕ್ ಆಗುತ್ತೆ, ಯಾವ ರೀತಿ ನಾವು ನಮ್ಮ ಹೀಲಿಂಗ್ ಜರ್ನಿನ ಎನ್ಹಾನ್ಸ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆನೇ ನಮ್ದು ಡೀಟೇಲ್ಡ್ ಸೆಷನ್ ಇರುತ್ತೆ. ಈ ಫ್ರೈಡೆ ನೀವು ಆ ಸೆಷನ್ ನ ಅಟೆಂಡ್ ಮಾಡಿದ್ರೆ ಸೈನ್ಸ್ ಬಿಹೈಂಡ್ ದಿ ಹೀಲಿಂಗ್, ಹೇಗೆ ಸ್ಪಿರಿಚುಯಾಲಿಟಿ ಮತ್ತೆ ಸೈನ್ಸ್ ಎರಡು ಒಟ್ಟಿಗೆ ಮೀಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆ ಡೀಪೆಸ್ಟ್ ನಾಲೆಜ್ ಸಿಗುತ್ತೆ. ನೀವು ಆ ಸೆಷನ್ ನ ಅಟೆಂಡ್ ಮಾಡಿ. ಈ ಸೆಷನ್ ಪ್ಯೂರ್ಲಿ ಇರೋದು ಯಾರ ಹತ್ರ ಆಲ್ರೆಡಿ ಹೀಲಿ ಇದೆ ಅವ್ರಿಗೆ ಈ ಸೆಷನ್ ರಿಲೇಟೆಡ್ ಆಗಿರೋದು. ಸೊ ದಟ್ ಓಕೆ ಮ್ಯಾಮ್, ನನಗೆ ಲಿಂಕ್ ಕಳಿಸಿ, ಹಂಗಾದ್ರೆ ಫ್ರೈಡೆ ಲಿಂಕ್ ಕಳಿಸಿ, ನಾನು ಜಾಯಿನ್ ಆಗ್ತೇನೆ. ಶೋರ್, ನಿಮ್ಗೆ ಯಾರು ಕಳಿಸಿದಾರೋ ಅವ್ರಿಗೆ ಕನೆಕ್ಟ್ ಮಾಡಿ, ನಿಮ್ಗೆ ಅವ್ರ ಜೊತೆ ನಿಮ್ಗೆ ಲಿಂಕ್ ಸಿಗುತ್ತೆ. ಡೆಫಿನೆಟ್ಲಿ ಝೂಮ್ ಲಿಂಕ್ ಡೆಫಿನೆಟ್ಲಿ ಸಿಗುತ್ತೆ. ಸೊ ಅಕಾರ್ಡಿಂಗ್ಲಿ ವಿ ಕ್ಯಾನ್. ಬಾಯ್.
ಡೆಫಿನೆಟ್ಲಿ. ಬಾಯ್ ಮ್ಯಾಮ್. ಎಸ್ ಎಸ್ ಮ್ಯಾಮ್. ಸತೀಶ್ ಅವರೇ, ಎಸ್ ಸತೀಶ್, ನಿಮ್ಮ ಕ್ವಶನ್ ನ ನೀವು ಕೇಳಬಹುದು. ನಿಮ್ನ ಅನ್ಮ್ಯೂಟ್ ಮಾಡಿದೀನಿ. ಸತೀಶ್. ನಮಸ್ತೆ ಮೇಡಮ್. ನಮಸ್ತೆ ಸತೀಶ್ ಅವರೇ, ಹೇಳಿ. ನಮಗೆ ಅಪ್ಲೈನು ಶೈಲೇಂದ್ರ ಸರ್, ಹುಬ್ಳಿ. ಶೈಲೇಂದ್ರ ಸರ್, ಹುಬ್ಳಿ. ಆಕ್ಚುಲಿ ನಾನು ಹಿಲಿ ತಗೊಂಡಿದ್ದೀನಿ. ಐ ಆಮ್ ಗೆಟಿಂಗ್ ರೈಟ್ ರಿಸಲ್ಟ್ಸ್. ಅದನ್ನು ಗೋಲ್ಡ್ ಸೈಕಲ್ ಮುಗಿಸಿದ್ದೀನಿ 7 days. ನೆಕ್ಸ್ಟ್ ಬ್ಲೂ ಆಪ್ ಅಲ್ಲಿ ಗೋಲ್ಡ್ ಸೈಕಲ್ ಮಾಡ್ತಾ ಇದ್ದೀನಿ. 2ನೇ ದಿವಸ ರನ್ನಿಂಗ್ ಆಗ್ತಾ ಇದೆ. ಸಪೋಸ್ ನಾನು ಹೊಸಬರ್ಗೆ ನಾನು ಅಪ್ರೋಚ್ ಮಾಡಿದ್ರೆ ಅವ್ರಿಗೆ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ. ಲೆಟ್ ಅಸ್ ನೋ ದ ರಿಸಲ್ಟ್, ಹೌ ಹೀಲ್ ಈಸ್ ವರ್ಕಿಂಗ್ ಅಂತ. ಅವಾಗ ನಾನು ಅವ್ರಿಗೆ ಯಾವ ರೀತಿಯಾಗಿ ಅಪ್ರೋಚ್ ಮಾಡ್ಬೋದು? ಸ್ಟ್ರೈಟ್ ಅವೇ ನಾನು ಬ್ಲೂ ಆಪ್ ಅಲ್ಲಿ ಏನಾದ್ರು ಒಂದು ಪ್ರೋಗ್ರಾಮ್ ರನ್ ಮಾಡ್ಬೋದಾ, ಅಥವಾ ಗೋಲ್ಡ್ ಪ್ರೋಗ್ರಾಮ್ಸ್ ಅನ್ನ ಮುಗಿಸ್ಬೇಕಾಗುತ್ತಾ ಅವ್ರಿಗೂ ಸಹ? ಅಪ್ರೋಚ್ ಅಂದ್ರೆ ಏನ್ ನಿಮ್ಮ ಕ್ವಶನಿನ ಅರ್ಥ? ಅಂದ್ರೆ ಲೈಕ್ ನೀವ್ ಅವ್ರಿಗೆ ಹೀಲಿ ಬೈ ಮಾಡೋದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ, ಅಥವಾ ಅವ್ರಿಗೆ ಹೀಲಿಂಗ್ ಕೊಡೋದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಯಾವ್ದ್ರ ಬಗ್ಗೆ? ಬೈ ಮಾಡೋದು ಸೆಕೆಂಡ್ರಿ ಮೇಡಮ್. ಆದ್ರೆ ಅವ್ರಿಗೆ ನಾವು ಇಲ್ಲಿ ಬಗ್ಗೆ ಇಂತ ಒಂದು ಇನ್ಸ್ಟ್ರೂಮೆಂಟ್ ಬಂದಿದೆ, ಆನ್ಲೈನ್ ಗುರು ಬಂದಿದೆ. ಇಟ್ಸ್ ಗೋಯಿಂಗ್ ಟು ಬೆನಿಫಿಟ್ ಇನ್ ಆಲ್ ರೆಸ್ಪೆಕ್ಟ್. ಟೋಟಲ್ ಹೆಲ್ತ್ ಸಿಗುತ್ತೆ, ಲೈಫ್ ಲಾಂಗ್ ನಿಮ್ಗೆ ಅಬಂಡೆನ್ಸ್ ಸಿಗುತ್ತೆ ಅಂತ. ಅವ್ರದ್ದು ಡೀಟೇಲ್ಡ್ ಲೆವೆಲ್ ಆಗಿ ಅನಾಲಿಸಿಸ್ ಮಾಡಿ ಅವ್ರಿಗೆ ನೀವು ಆಲ್ ಹೀಲಿ ಅನಾಲಿಸಿಸ್ ಮಾಡಿ, ಆಲ್ ಹೀಲಿಯಲ್ಲಿ ಏನೇನ್ ಪ್ರೋಗ್ರಾಮ್ಸ್ ಬರುತ್ತೋ ಅದನ್ನ ಫಸ್ಟ್ ಅನಾಲಿಸಿಸ್ ಮಾಡಿ, ಆಮೇಲೆ ಅದಾದ್ಮೇಲೆ ಬ್ಯಾಚ್ ಫ್ಲವರ್ ರೆಮಿಡೀಸ್ ಅನಲೈಸ್ ಮಾಡಿ, ಸೊ ದಟ್ ಅವ್ರಿಗೆ ಅವರ ಎಮೋಷನ್ ನಮ್ಮಲ್ಲಿ ಎಮೋಷನ್ ಬ್ಲಾಕೇಜ್ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಬಟ್ ಏನ್ ಎಮೋಷನಲ್ ಬ್ಲಾಕೇಜ್ ಇದೆ ಅನ್ನೋದು ನಮಗೂ ಕೂಡ ಐಡೆಂಟಿಫೈ ಮಾಡೋದಕ್ಕಾಗಲ್ಲ ಎಷ್ಟೋ ಸರಿ, ಅನ್ಲೆಸ್ ಅಂಟಿಲ್ ನಾವು ಓನ್ ರಿಪೋರ್ಟ್ ನ ಓದಿದಾಗ ನಮ್ಗ ಸ್ಪೆಸಿಫಿಕ್ ಇನ್ಸಿಡೆಂಟ್ ಗಳು ಕನೆಕ್ಟ್ ಆಗುತ್ತೆ. ಅವಾಗ ಅವ್ರ ಎಮೋಷನ್ಸ್ ನ ಅವ್ರ ಕಣ್ಮುಂದೆ ಓದಿದಾಗ ಅವ್ರಿಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಓ ದಿಸ್ ನನ್ ಬ್ಲಾಕೇಜ್ ಇದೆ, ಇದು ನನ್ನ ಮನ್ಸಲ್ಲಿ ಅಂತ ಅವ್ರಿಗೆ ಕ್ಲಾರಿಟಿ ಸಿಗುತ್ತೆ. ಸೊ ಆ ಕ್ಲಾರಿಟಿ ಸಿಕ್ಕಿದಾಗ ಅವ್ರಿಗೆ ಗೊತ್ತಾಗುತ್ತೆ ಹೀಲಿ ಎಷ್ಟು ಡೀಪ್ ಲೆವೆಲ್ ಅಲ್ಲಿ ಅವರ ಎಮೋಷನ್ಸ್ ನ ಐಡೆಂಟಿಫೈ ಮಾಡ್ತಾ ಇದೆ, ಜೊತೆಗೆ ಇದನ್ನ ಹೀಲು ಕೂಡ ಮಾಡ್ಬೋದು ಅನ್ನುವಂತ ಒಂದು ಅನ್ನುವಂತ ಒಂದು ತಿಳುವಳಿಕೆ ಕೂಡ ಅವ್ರಿಗೆ ಅವರಲ್ಲಿ ಬರುತ್ತೆ. ಈ ಮುಖಾಂತರನೇ ಹೀಲ್ ಮಾಡ್ಬೇಕಾಗುತ್ತೆ. ಅವ್ರ ಅನಾಲಿಸಿಸ್ ಮಾಡಿ, ಅವರ ಸಿಸ್ಲರ್ ಸಾಲ್ಟ್ ಅನಾಲಿಸಿಸ್ ಮಾಡಿ, ಅವರ ಪ್ರೆಸೆಂಟ್ ಸ್ಟೇಟ್ ಅನ್ನ ಅವ್ರಿಗೆ ಓದೋದಕ್ಕೆ ಕೊಟ್ಟಾಗ ಅವ್ರಿಗೆ ಗೊತ್ತಾಗುತ್ತೆ ಏನೇನ್ ಎಮೋಷನ್ಸ್ ಇದೆ ಅಂತ. ನಮ್ಮ ಮನಸ್ಸಿನಲ್ಲಿ ಫಿಯರ್ ಇದ್ರೆ ನಮ್ಗೂ ಗೊತ್ತಾಗುತ್ತೆ ನಮ್ಮ ಮನಸ್ಸಿನಲ್ಲಿ ಫಿಯರ್ ಇದೆ ಅನ್ಬಿಟ್ಟು. ನಾವೆಲ್ಲೂ ಹೇಳೋಕೆ ಇಟ್ಕೊಳ್ಳಲ್ಲ. ಆ ಫಿಯರ್ ನಮ್ಗೆ ಯಾವ ಆರ್ಗನ್ ಮೇಲೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾ ಇದೆ ಅನ್ನೋದು ನಾವು ಅದನ್ನ ತಿಳ್ಕೊಂಡಾಗ್ಲೇ ನಮಗ್ ಗೊತ್ತಾಗೋದು. ಅನ್ಬಿಲೀವಬಲ್. ಅದು ಹೀಲಿಯಲ್ಲಿ ಅವೈಲೇಬಲ್ ಇದೆ. ನಾವು ಅದನ್ನ ಅವ್ರಿಗೆ ತೋರಿಸಿ ಅವ್ರಿಗೆ ತೋರ್ಸೋಣ, ಇದು ಈ ತರ ನಮ್ಗೆ ಹೆಲ್ಪ್ ಆಗುತ್ತೆ, ಈ ತರ ನಮ್ಮ ಎಮೋಷನ್ಸ್ ನಾವು ಕ್ಲೆನ್ಸ್ ಮಾಡ್ಕೋಬಹುದು ಅಂತ ಅವ್ರಿಗೆ ನೋಡಿದಾಗ ಫಿಯರ್ ಬಂದು ನಮ್ಗೆ ಕಿಡ್ನಿಗೆ ಕನೆಕ್ಟ್ ಆಗಿದೆ, ಹ್ಯಾಂಗರ್ ಬಂದು ಲಿವರ್ಗೆ ಕನೆಕ್ಟ್ ಆಗಿದೆ, ಈ ತರ ಪ್ರತಿಯೊಂದೊಂದು ಕೂಡ ಕನೆಕ್ಟ್ ಆಗಿದೆ. ಯಾರಾದ್ರೂ ಎಕ್ಸ್ಪ್ರೆಸ್ ಮಾಡಲ್ಲ ಎಮೋಷನ್ಸ್ ನ, ವರೀಸೇ ಆಗಿರ್ಲಿ ಸ್ಯಾಡ್ನೆಸ್ ಆಗಿರ್ಲಿ ಏನು ಎಕ್ಸ್ಪ್ರೆಸ್ ಮಾಡಲ್ಲ ಅನ್ನೋಂತ ವ್ಯಕ್ತಿಗೆ ಥ್ರೋಟ್ ರಿಲೇಟೆಡ್ ಥೈರಾಯ್ಡ್ ರಿಲೇಟೆಡ್ ಚಾಲೆಂಜಸ್ ಬರುತ್ತೆ. ಸೊ ಅವ್ರಿಗೆ ಇದ್ರ ಬಗ್ಗೆ ಗೊತ್ತಾದಾಗ ಯಾವ ಎಮೋಷನ್ ಏನ್ ಕನೆಕ್ಟ್ ಆಗಿದೆ ಅನ್ನೋದನ್ನ ಅವ್ರಿಗೆ ತಿಳುವಳಿಕೆ ಕೊಟ್ಟಾಗ, ಅವರು ಅನಾಲಿಸಿಸ್ ರಿಪೋರ್ಟ್ ಅನ್ನ ಅವರು ನೋಡಿದಾಗ ಅವ್ರಿಗೆ ಅದ್ರ ಬಗ್ಗೆ ಅರಿವಾಗುತ್ತೆ. ಇಲ್ಲಾಂದ್ರೆ ಅವ್ರಿಗೆ ಅದ್ರ ಬಗ್ಗೆ ಅರಿವಾಗಲ್ಲ. ಸೊ ನಾವಿಲ್ಲಿರೋದು ಒಂದು ಪ್ರೆಸೆನ್ಸ್ ಅನ್ನೇ ಆಗಿರ್ಲಿ, ಒಂದು ರೀತಿಯಾದ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಾವಿಲ್ಲಿರೋದು. ವಂಡರ್ಫುಲ್ ಬ್ಯೂಟಿಫುಲ್ ಎಕ್ಸ್ಪ್ಲೈನ್ ಮೇಡಮ್. ಆಕ್ಚುಲಿ ಈಗ ನಂಗೆ ಅದೇ, ಈಗ ಬ್ಲೂ ಆಪ್ ಅಲ್ಲಿ 3ನೇ ದಿವಸ ರನ್ ಆಗ್ತಾ ಇದೆ. ನನಗೆ ಫೀಲ್ ಮಾಡ್ಕೊಂತ ಇದ್ದೇನೆ, ನನಗೆ ಒಂದು ಏನೋ ವೈಬ್ರೇಷನ್ ಆಗಿದೆ, ಬೇರೆ ತರ ಏನೋ ಒಂದು ಚೇಂಜಸ್ ಆಗೋದ್ ಗಮನಕ್ಕೆ ಬರ್ತಾ ಇದೆ. ಅದೇ ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ವಾಟ್ ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ಮೈ ಸೆಲ್ಫ್, ಐ ಆಮ್ ಟೆಲ್ಲಿಂಗ್ ಅದರ್ಸ್ ಅಲಾಂಗ್ ವಿತ್. ಬ್ಯೂಟಿಫುಲಿ ಎಕ್ಸ್ಪ್ಲೈನ್ಡ್. ಥ್ಯಾಂಕ್ ಯು ಹೀಲಿ, ಥ್ಯಾಂಕ್ ಯು ಹೀಲಿ ಟೀಮ್ಸ್. ಅಶ್ವಿನಿ ಮೇಡಮ್ ಬಹಳಷ್ಟು ನಾಲೆಡ್ಜಬಲ್ ಆಗಿದ್ದಾರೆ ಇದರಲ್ಲಿ. ಇಟ್ಸ್ a science of entanglement is there, no, it's a pure science, so everybody can get benefit out of it. Really thank you Hili, thank you Hili team. ಮಾಡ್ಬೇಕು. ಅವ್ರು ಇನ್ನೂ ನಿಮ್ಗೆ ಇದ್ರ ಬಗ್ಗೆ ಹಲವಾರು ಕ್ವಶನ್ಸ್ ಅನ್ನ ಕೇಳಿದ್ರೆ ಈ ಫ್ರೈಡೆ ನಾವು 7 ಗಂಟೆಗೆ ನಾವು ಹೀಲಿ ಬಗ್ಗೆ ಡೆಮೋನು ಕೂಡ ಇಟ್ಟಿದೀವಿ. ಹೀಲಿ ಬಗ್ಗೆ ಟೆಕ್ನಿಕಲ್ಲಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ಕೂಡ ನಾವು ಇಟ್ಟಿದೀವಿ. ಅದನ್ನ ಅವರು ಅಟೆಂಡ್ ಮಾಡಿದಾಗ ಅವ್ರಿಗೆ ಪೂರ್ತಿ ಕ್ಲಾರಿಟಿ ಸಿಗುತ್ತೆ. ಅವ್ರು ಅಟೆಂಡ್ ಮಾಡಿದಾದ್ಮೇಲೆ ನೀವು ಅವ್ರಿಗೆ ಅನಾಲಿಸಿಸ್ ಮಾಡಿದಾಗ ಸೈನ್ಸ್ ಹೇಗೆ ಅನ್ನೋದು ಗೊತ್ತಾಗುತ್ತೆ, ಆ ಸೈನ್ಸ್ ಪ್ರಾಕ್ಟಿಕಲಿ ಹೇಗೆ ಇಂಪ್ಲಿಮೆಂಟ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಇದೆರಡು ಗೊತ್ತಾಗ ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಬೆಟರ್ ಆಗುತ್ತೆ. ಫಸ್ಟ್ ಇನ್ಸ್ಟಾನ್ಸ್ ಅಲ್ಲಿ ಮೇಡಮ್, ಅದು ನಾವು ಅಪ್ರೋಚ್ ಮಾಡಿದಾಗ ಸಿಂಪಲ್ ನಾಲೆಡ್ಜ್ ಅಂತ ಅನ್ಸುತ್ತೆ. ಆದ್ರೆ ವಾಟ್ ಯು ಆರ್ ಟೆಲ್ಲಿಂಗ್, 25 years ahead ನಾಲೆಡ್ಜ್ ಇದು. ಒಂದು 25 ವರ್ಷಕ್ಕಿಂತ ಮುಂಚೆನೆ ನಾಲೆಡ್ಜ್ ಸಿಕ್ಕಂಗೆ ಜನರಿಗೆ. ಮಾತಾಡಿದ್ರೆ ನಮಗೂ ಕೂಡ ಖುಷಿ ಆಗುತ್ತೆ.
ಡೈಜೆಸ್ಟ್ ಮಾಡ್ಕೊಬೇಕು ಈ ನಾಲೆಡ್ಜ್, ಯಾಕಂದ್ರೆ ಇಂಥ ನಾಲೆಡ್ಜ್ ಸಿಗ್ಲಿಕ್ಕೆ ಸತೀಶ್ ಸಾಧ್ಯ ಅವರೇ, ಇಲ್ಲ. ಸತೀಶ್ ಅವರೇ, ನೀವು ಆನ್ಲೈನ್ ವಿಡಿಯೋ ಅಲ್ಲಿ ಆನ್ ಮಾಡಿ, ನೀವು ವಿಡಿಯೋ ಆನ್ ಯಾ ಯಾ ಮಾಡಿದ್ರೆ ನಮಗೂ ಕೂಡ ಖುಷಿ ಆಗುತ್ತೆ. ವಂಡರ್ಫುಲ್ ವಂಡರ್ಫುಲ್ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ, ಫೈನ್ ಫೈನ್ ಫೈನ್. ಸೊ ಆಚಾರ್ಯ, ಮಿಸ್ಟರ್ ಆಚಾರ್ಯ ಆರ್, ಸೊ ನಿಮ್ಮನ್ನ ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ. ಓಕೆ ಫೈನ್. ಸೊ ಎಸ್, ಹೇಳಿ ನಿಮ್ ಕ್ವಶನ್. ಮ್ಯೂಟ್ ಆಗಿದ್ದೀರಾ? ಅನ್ಮ್ಯೂಟ್ ಮಾಡ್ತಾ ಇದೀನಿ, ಮತ್ತೆ ನಿಮ್ಮ ಕ್ವಶನ್ ನೀವು ಕೇಳಬಹುದು. ಸಿಸ್ಟರ್ ನಮಸ್ತೆ. ನಮಸ್ತೆ. ನನ್ಗೆ ಒಂದು ದೇವಸ್ಥಾನದ ಅರ್ಚನೆ ಇರೋದ್ರಿಂದ ಅಲ್ಲಿ ತುಂಬಾ ಸಮಸ್ಯೆಗಳು ಇಟ್ಕೊಂಡು ಬರುವಂತವ್ರು ಇದ್ದಾರೆ. ಸೊ ಇದು Okay. ಮೊದಲನೇದು. ಎರಡನೇದು, ಒಂದು ಆಯುರ್ವೇದ ಸೆಂಟರ್ ಇದೆ ನಮ್ದು, ಅಲ್ಲಿ ಪೇಷಂಟ್ ತುಂಬಾ ಬರ್ತಾರೆ. ಸೊ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಇರೋರು ಬರ್ತಾರೆ. ಈಗ ನಾನು ತಗೊಂಡಿನ್ನು ಜಸ್ಟ್ ಒಂದು 10 days ಆಗಿದೆ. ಜಸ್ಟ್ ಗೋಲ್ಡ್ ಸೈಕಲ್ ಅಷ್ಟೇ ನಾನು ಕಂಪ್ಲೀಟ್ ಮಾಡಿರೋದು. ಈಗ ನಾನು ಪ್ರತಿಯೊಂದು ಸಮಸ್ಯೆ ಕೇಳ್ಕೊಂಡು ಬಂದಾಗ ಪ್ರತಿಯೊಂದು ಕ್ವಶನ್ಸ್ ನಾನು ನಿಮಗೆ ಮಾಡಿ ಡಿಸ್ಟರ್ಬ್ ಮಾಡೋ ತರ ಆಗ್ಬಿಟ್ಟಿದೆ. ಸೊ ನನಗೆ ಈಸಿ ಮೆಥಡ್, ಏನೇ ಬಂದ್ರು ಕೂಡ ಅದು ಯಾವ ರೀತಿ ಫಾಲೋ ಅಪ್ ಮಾಡ್ಕೊಂಡು ನಿಮಗೆ ಈಸಿ ಆಗುತ್ತೆ ಅನ್ನೋದು ಆ ನಾಲೆಡ್ಜ್ ಅಂತೂ ನನಗೆ ಪ್ರಾಪರ್ ಈ ರೀತಿಲಿ ಹೋಗಿ ಅಂತ. ಯಾಕಂದ್ರೆ ಈಗ ಅವರು ಕ್ವಶನ್ ಕೇಳಿದ್ರು ಮಂಡಿ ನೋವು ಅಂತ, ಅವ್ರು ಬಂದಾಗ ಮತ್ತೆ ನಾನು ನಿಮ್ಗೆ ರೆಕಾರ್ಡಿಂಗ್ ಮಾಡ್ಬೇಕು. ಇಲ್ಲ ನಮ್ಮ ಗುರುಗಳು ಯಾರು ಮದನ್ ಭಾವಿ ಅವ್ರ ಸರ್ಗೆ ಮೆಸೇಜ್ ಹಾಕ್ಬೇಕು. ಪಾಪ ಅವ್ರು ಬಿಸಿ ಶೆಡ್ಯೂಲ್, ನಾನು ಅವ್ರಿಗೆ ಡಿಸ್ಟರ್ಬ್ ಮಾಡಕ್ಕೂ ಇಷ್ಟ ಇಲ್ಲ. ಸೊ ಪ್ರತಿಯೊಂದು ಸಮಸ್ಯೆಗೂ ಹೇಗೆ ಅಂತ ನಾನು ನಿಮ್ಗೆ ಪ್ರತಿ ಸಾರಿನೂ ಕೇಳೋ ಬದಲು, ದಿವ್ಸಕ್ಕೊಂದು 10 ಆಡಿಯೋ ಹಾಕೋ ಬದಲು ನಾನು ಈಸಿಯಾಗಿ ಹೋಗುವಂತ ಒಂದು ಮೆಥಡ್ ಹೇಳ್ತೀನಿ, ದಯಮಾಡಿ ಪ್ಲೀಸ್. ಓಕೆ ಓಕೆ. ಸಿ, ನಿಮ್ದು ಯಾವ ಪ್ಯಾಕೇಜ್ ಇದೆ? ನೀವು ಇದು ಮಾತಾಡಬಹುದು. ಇದು 2 ಇದನ್ನ ತಗೊಂಡಿದ್ದೀನಿ. ಯಾವುದು 2 lakh ಸಮಥಿಂಗ್ ಪ್ರೊಫೆಷನಲ್ ತಗೊಂಡಿದ್ದೀನಿ. ಪ್ರೊಫೆಷನಲ್ ತಗೊಂಡಿದ್ದೀರಾ? ಓಕೆ, ಅದರಲ್ಲಿ ಕೋಚಿಂಗ್ ಅನಾಲಿಸಿಸ್ ಇದೆ. ಸಿ, ಎಲ್ಲದಕ್ಕೂ ಕೂಡ ಒಂದು ವೇ ಆಫ್ ಹೀಲಿಂಗ್. ಯಾರಿಗೆ ನಾವು ಡಿಸ್ಟೆಂಟ್ ಹೀಲಿಂಗ್ ಅಲ್ಲಿ ಮಾಡ್ಬೇಕಂದ್ರೂ ಕೂಡ ನಾವು ಮೇನ್ಲಿ ಅವರ ಪ್ರೊಫೈಲ್ ನ ಕ್ರಿಯೇಟ್ ಮಾಡ್ತೀವಿ. ಅವರ ಪ್ರೊಫೈಲ್ ನ ನಾವು ಕ್ರಿಯೇಟ್ ಮಾಡಿ, ಸಪೋಸ್ ನೀವಾಗ ದೇವಸ್ಥಾನಕ್ಕೆ ಹೀಲಿಂಗ್ ಕೊಡ್ಬೇಕು ಅಂತ ಅನ್ಕೊಳ್ಳಿ. ಹೀಲಿ ಡಿವೈಸ್ ಅನ್ನ ನೀವು ದೇವಸ್ಥಾನದಲ್ಲಿ ಹೋಗಿ ಇಟ್ಬಿಟ್ಟು ಅಲ್ಲಿನ ವೈಬ್ರೇಷನ್ ನೀವು ರೆಕಾರ್ಡ್ ಮಾಡ್ಕೋತೀರಾ. ಅಲ್ಲಿನ ವೈಬ್ರೇಷನ್ ನೀವು ರೆಕಾರ್ಡ್ ಮಾಡ್ಕೊಂಡು ಅಲ್ಲಿ ಬಿಲ್ಡಿಂಗ್ ಆ ದೇವಸ್ಥಾನದ ಫೋಟೋ ಆಗಿ ಅಪ್ಲೋಡ್ ಮಾಡಿ ಅಲ್ಲಿ ಹೀಲಿಂಗ್ ಕೊಡ್ತೀರಾ. ಅದಕ್ಕೆ ನೀವು ಗೋಲ್ಡ್ ಸೈಕಲ್ ರನ್ ಮಾಡ್ಬೋದು, ಬ್ಯಾಚ್ ಫ್ಲವರ್ ರೆಮಿಡೀಸ್ ರನ್ ಮಾಡ್ಬೋದು. ಒಂದ್ ನಿಮಿಷ, ಒಂದ್ ಸೆಕೆಂಡ್ ಪ್ಲೀಸ್ ಒಂದ್ ಸೆಕೆಂಡ್. ಹೇಳಿ. ದೇವಸ್ಥಾನದ್ದು ಬಿಲ್ಡಿಂಗ್ ಕೊಡ್ಬೇಕಾ, ದೇವರದು ಸ್ಟ್ಯಾಚ್ಯೂ ಮೂರ್ತಿ ಏನಿದೆ ಅದರದ್ದು ಫೋಟೋ ಕೊಡ್ಬೇಕಾ? ಸೊ ಇಲ್ಲಿ ಚಾಲೆಂಜ್ ಇರೋದು ಏನು ಫಸ್ಟ್? ಅಲ್ಲಲ್ಲ, ನೀವು ದೇವಸ್ಥಾನದಲ್ಲಿ ಇಟ್ಕೊಂಡು ನೀವು ಮಾಡಿ ಅಂತ ಹೇಳಿದ್ರಲ್ಲ, ಟೋಟಲಿ ಟೆಂಪಲ್ ಫೋಟೋ ಕೊಡ್ಬೇಕಾ ಅಥವಾ ಟೆಂಪಲ್ ಒಳಗಡೆ ಇರೋ ಗಾಡ್ ಅದ್ರದ್ದು ಅವ್ರದ್ದು ಮಾತ್ರ ಫೋಟೋ ತಗೊಳ್ಬೇಕಾ? ಟೆಂಪಲ್ ಕೊಡ್ಬೇಕು, ಗಾಡ್ ಕೊಡಲ್ಲ. ಗಾಡ್ Okay. ನಮ್ಮನ್ನ ಹೀಲ್ ಮಾಡ್ತಾರೆ. ಓಕೆ. ಓಕೆ, ಸೊ ಅಲ್ಲಿ ತಗೊಂಡು ನೀವು ಹೀಲಿಂಗ್ ಮಾಡ್ಬೇಕಾಗತ್ತೆ. ಮತ್ತೆ ನೀವು ಯಾವುದೇ ವ್ಯಕ್ತಿಗೂ ಕೂಡ ಯಾವುದೇ ರೀತಿಯಾಗಿ ನಾವು ಹೀಲಿಂಗ್ ಮಾಡ್ಬೇಕಂದ್ರೂ ಕೂಡ ಅವರ ಫಸ್ಟ್ ಪ್ರೊಫೈಲ್ ನ ನಾವು ಕ್ರಿಯೇಟ್ ಮಾಡ್ತೀವಿ. ಒಬ್ರು ಪ್ರೊಫೈಲ್ ಕ್ರಿಯೇಟ್ ಮಾಡಿದ್ಮೇಲೆ ಇನ್ನೊಬ್ರು ಪ್ರೊಫೈಲ್ ಕ್ರಿಯೇಟ್ ಮಾಡೋದಕ್ಕಿಂತ ಮುಂಚೆ ನಾವು ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡ್ಬಿಟ್ಟು ಆನ್ ಮಾಡ್ತೀವಿ. ಎಂತಕಂದ್ರೆ ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಅಂತ ಏನಿದೆ, ಆ ವೈಬ್ರೇಷನ್ ನಾವು ಬ್ರೇಕ್ ಮಾಡ್ಬೇಕು. ಪ್ರಿವಿಯಸ್ಲಿ ರೆಕಾರ್ಡ್ ಆಗಿರುವಂತ ವ್ಯಕ್ತಿ ವೈಬ್ರೇಷನ್ ಆಗಿರ್ಲಿ, ಆಮೇಲೆ ರೆಕಾರ್ಡ್ ಆಗಿರುವಂತ ವ್ಯಕ್ತಿ ವೈಬ್ರೇಷನ್ ಆಗಿರ್ಲಿ, ನಾವು ವೈಬ್ರೇಷನ್ ನ ಬ್ರೇಕ್ ಮಾಡ್ಬೇಕು. ಆ ವೈಬ್ರೇಷನ್ ನ ಇದು ಮಾಡೋ ಮುಖಾಂತರ ನಾವು ಮೊಬೈಲ್ ನ ಸ್ವಿಚ್ ಆಫ್ ಮಾಡಿ ಆನ್ ಮಾಡ್ತೀವಿ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಪ್ರೊಫೈಲ್ ಕ್ರಿಯೇಟ್ ಆದ್ಮೇಲೆ ಆ ವ್ಯಕ್ತಿಗೆ ಗೋಲ್ಡ್ ಸೈಕಲ್ ಪ್ರೋಗ್ರಾಮ್ ನ ರನ್ ಮಾಡ್ತೀವಿ. ಡಿಸ್ಟೆಂಟ್ ಹೀಲಿಂಗ್ ಅಲ್ಲಿ 38 ಸೆಕೆಂಡ್ಸ್. ನಾವ್ ಏನೇ ಪ್ರೋಗ್ರಾಮ್ ಬ್ಲೂ ಆಪ್ ಅಲ್ಲಿ ರನ್ ಮಾಡಿದ್ರು ಕೂಡ 38 ಸೆಕೆಂಡ್ಸ್ ಬಂದು ಬೇಸ್. 7 to 10 ಟೈಮ್ಸ್ ರನ್ ಮಾಡ್ತೀವಿ. 27 ಮಿನಿಟ್ಸ್ ಇದೆ ಬೇಸ್. ನಾವು 27 ಮಿನಿಟ್ಸ್ ನಾವು 2 ಟೈಮ್ಸ್ ರನ್ ಮಾಡ್ತೀವಿ. ಅದಾದ್ಮೇಲೆ ಬ್ಯಾಚ್ ಫ್ಲವರ್ ರೆಮಿಡೀಸು ಅದೇ ತರಾನೇ 27 ಮಿನಿಟ್ಸ್ ರನ್ ಮಾಡ್ತೀವಿ, 38 ಸೆಕೆಂಡ್ಸ್ ರನ್ ಮಾಡ್ತೀವಿ. ಆಮೇಲೆ ನೀವು ಅವ್ರಿಗೆ ಹೀಲಿಂಗ್ ಕೊಡ್ತೀರಾ ಕೋಚಿಂಗ್ ಅನಾಲಿಸಿಸ್ ಮುಖಾಂತರ. ಕೋಚಿಂಗ್ ಅನಾಲಿಸಿಸ್ ಅಂದ್ರೆ ಏನು ಅಂತ ನೀವು ಕೇಳಿದ್ರೆ, ಕೋಚಿಂಗ್ ಅನಾಲಿಸಿಸ್ ಬಂದು ನಾವು ಅಫರ್ಮೇಶನ್ ಸ್ಟೇಟ್ಮೆಂಟ್ ನ ಹಾಕ್ತಿವಿ. ಸೊ ಯಾರೋ ನಿಮ್ಮ ಹತ್ರ ಬಂದು ಫೈನಾನ್ಷಿಯಲ್ ಚಾಲೆಂಜಸ್ ಇದೆ ಅಂತ ಬಂದಾಗ ನೀವು ಅವ್ರಿಗೆ ಏನ್ ಅಫರ್ಮೇಶನ್ ಹಾಕ್ತೀರಾ? ಥ್ಯಾಂಕ್ ಯು ಗಾಡ್, ಐ ಆಮ್ ಹೆಲ್ತಿ, ಐ ಆಮ್ ರಿಚ್, I am able to achieve so this much of income. Thank you God, I am already having this much of income. Money flows to me easily. ಸೊ ಆತರ ನೀವು ಒಂದು ಅಫರ್ಮೇಶನ್ ಹಾಕ್ಬಿಟ್ಟು ಮಾಡ್ತೀರಾ. ಸೊ ಯಾರಾದ್ರೂ ರಿಲೇಶನ್ಶಿಪ್ ಬಂದಿದ್ರು, ಥ್ಯಾಂಕ್ ಯು ಗಾಡ್, ಸೋ ಅಂಡ್ ಸೋ ಪರ್ಸನ್ ಇಸ್ ಹ್ಯಾವಿಂಗ್ ವೆರಿ ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಲೀಡಿಂಗ್ ಎ ಹ್ಯಾಪಿಯರ್ ಲೈಫ್. ಆ ಸ್ಪೆಸಿಫಿಕ್ ಸಿಚುವೇಶನ್ಗೆ
ಆಲ್ರೆಡಿ ಹೀಲ್ ಆಗಿರೋ ತರ ನೀವು ಅಫರ್ಮೇಶನ್ ಫ್ರೇಮ್ ಮಾಡ್ತೀರಾ. ಇದು ಅಂದ್ರೆ ಬಂದು ಡಿಸ್ಟೆನ್ಸ್ ಹೀಲಿಂಗ್ ಅಲ್ಲಿ ಬರುತ್ತೆ. ಪ್ರತಿಯೊಂದು ಡಿಸ್ಟೆನ್ಸ್ ಹೀಲಿಂಗ್ ಅಲ್ಲೂ ಇದನ್ನ ಮಾಡ್ಬೇಕು ಅಂತನಾ ನೀವ್ ಹೇಳ್ತಾ ಇರೋದು? ಹೌದು, ಪ್ರತಿಯೊಂದು ಡಿಸ್ಟೆನ್ಸ್ ಹೀಲಿಂಗ್ ಅಲ್ಲೂ ಕೂಡ ನೀವು ಇದನ್ನ ಮಾಡ್ಬೇಕು. ಕೋಚಿಂಗ್ ಅನಾಲಿಸಿಸ್ ಮುಖಾಂತರ ನೀವು ಮಾಡಿದಾಗ ಅದು ನಿಮ್ಗೆ ಬೆನಿಫಿಷಿಯಲ್ ಆಗುತ್ತೆ. ನೀವು ಇನಿಷಿಯಲಿ Okay. ಬರೀ 10 days ಅಲ್ಲೇ ನೀವು ಸಾಕಷ್ಟು ಎಕ್ಸ್ಪ್ಲೋರ್ ಆಗಿದ್ದೀರಾ, ನಿಮ್ಗೆ ಆಲ್ರೆಡಿ ಸಾಕಷ್ಟು ನಾಲೆಜ್ ಇದೆ. ಬಟ್ ಇನ್ನೊಂದು ಸ್ವಲ್ಪ ದಿನ ನೀವು ಅನಾಲಿಸಿಸ್ ಬೇಸ್ ಮೇಲೆ ಪ್ರೋಗ್ರಾಮ್ ತೋಳ್ದನ್ನ ನೀವು ಒಂದು ವಾರ ಅಥವಾ ಇನ್ನೊಂದು 7-8 ದಿನಗಳ ಕಾಲ ಮುಗಿದ್ಮೇಲೆ ನಿಮ್ಗೆ ಹಲವಾರು ರೀತಿಯಲ್ಲಿ ಕ್ಲಾರಿಟಿ ಬಂದಿರುತ್ತೆ. ಯಾವ್ಯಾವ ರೀತಿಯಲ್ಲಿ ನಾವು ಹೀಲಿನ ಡಿಸ್ಟೆಂಟ್ ಹೀಲಿಂಗ್ಗೋಸ್ಕರ ನಾವು ಬೇರೆಯವ್ರಿಗೆ ಯೂಸ್ ಮಾಡ್ಬೋದು ಅನ್ನೋದು ನಿಮ್ಗೆ ಕ್ಲಾರಿಟಿ ಬಂದಿರುತ್ತೆ. ಸೊ ನೀವು ಇನ್ನೊಂದು 7-8 days ನೀವು ಸ್ವಲ್ಪ ಬೇರೆಯವ್ರಿಗೆ ಹೀಲಿಂಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ನಿಮ್ಮ ಓನ್ ಹೀಲಿಂಗ್ ಬಗ್ಗೆನೆ ನೀವು ಸ್ವಲ್ಪ ಫೋಕಸ್ ಮಾಡಿ ಇನ್ ದಿ ಪ್ರೊಸೆಸ್ ನೀವು ಕಲಿತೀರಾ ಹೀಲಿ ಬಗ್ಗೆ ಹೇಗೆ ಯೂಸ್ ಮಾಡೋದು ಅಂತ. ಸಿಸ್ಟರ್, ಒಂದು ಈಗ ಪ್ರತಿ ದಿವಸ ನಮಗೆ ಮಾಡ್ಕೊಳ್ಳೋದು ಅಂತಂದ್ರೆ ಗೋಲ್ಡ್ ಸೈಕಲ್ ಕಂಪ್ಲೀಟ್ ಆಯ್ತಲ್ಲ, ನೆಕ್ಸ್ಟ್ ನಮಗೆ ಏನೇನ್ ಬೇಕು ಅಪ್ಲಿಕೇಶನ್ ಅಲ್ಲಿ ಹುಡುಕಿ ನಾವು ತಗೊಂಡ್ ಮಾಡ್ಕೊಳ್ಬೇಕಾದ ಫಾರ್ಮಾಲಿಟೀಸ್ ಇದೆಯಾ? ಹೀಗೆ ಇದು 1 by 1 ಹೀಗೆ ಹೋಗ್ಬೇಕು ಅಂತ? ನಾವು ಗೋಲ್ಡ್ ಸೈಕಲ್ ಮುಗಿದ್ಮೇಲೆ ಅನಾಲಿಸಿಸ್ ಬೇಸ್ಡ್ ಮೇಲೆ ನಾವು ಪ್ರೋಗ್ರಾಮ್ ತಗೋತೀವಿ. ಅದ್ರದ್ದು ಸ್ಪೆಸಿಫಿಕ್ ವಿಡಿಯೋನೇ ಇದೆ, ನಾನು ನಿಮ್ಗೆ ಶೇರ್ ಮಾಡಿದೀನಿ ಅನ್ಸುತ್ತೆ. ಆ ಸ್ಪೆಸಿಫಿಕ್ ವಿಡಿಯೋನ ನೀವು ನೋಡಿದ್ರೆ ಅದರಲ್ಲಿ ನಿಮ್ಗೆ ಬ್ಲೂ ಆಪ್ ಅನಾಲಿಸಿಸ್ ಬರುತ್ತೆ. ಬ್ಲೂ ಆಪ್ ಅಲ್ಲಿ ನಾವು ಹೋಗಿ ಆಲ್ ಇಲಿ ಅನಾಲಿಸಿಸ್ ಅಂತ ಮಾಡ್ಬಿಟ್ಟು ಅದರಲ್ಲಿ ಏನ್ ಪ್ರೋಗ್ರಾಮ್ಸ್ ಬರುತ್ತೆ ಅದನ್ನ ನಾವು ಇಂಡಿವಿಜುವಲ್ ಆಗಿ 1 by 1 ತಗೋತೀವಿ. ಓಕೆ. ಆಮೇಲೆ ಈಗ ನಮ್ಮ ಮದರ್ಗೆ ಬಂದು 80 years ಇದೆ, ಶುಗರ್ ಪ್ರಾಬ್ಲಮ್ ಬರೋರು. ಸೊ ಏಜ್ಡ್ ಪರ್ಸನ್, ಅವ್ರಿಗೆ ಗೋಲ್ಡ್ ಸೈಕಲ್ ಕಂಪ್ಲೀಟ್ ಆಗ್ತಾ ಇದೆ ನಾಳೆಗೆ. ಓಕೆ. ಸೊ ನೆಕ್ಸ್ಟ್ ನಾನು ಅವ್ರಿಗೆ ಹೇಗೆ ತಗೊಳ್ಬೇಕು ಅನ್ನೋದು ಒಂದು ಕ್ವಶನ್. ಓಕೆ. ಸೊ ಸೆಕೆಂಡ್ ಒನ್ ಫಸ್ಟ್ ಅದ್ ಮುಗಿಸ್ಬಿಡಿ, ಆಮೇಲೆ ನಾನು ಮತ್ತೆ ನೆಕ್ಸ್ಟ್ ಇನ್ನೊಂದ್ 2-3 ಕ್ವಶನ್ಸ್ ಇದೆ. ಜಾಸ್ತಿ ನಂದೇ ಇದೆ ಇವತ್ತು ಅಂತ ಕಾಣುತ್ತೆ ಪ್ರಶ್ನೆಗಳು. ಓಕೆ. ಸೊ ನೀವು ಹೌ ಟು ಯೂಸ್ ಹೀಲಿ ಪೋಸ್ಟ್ 7 days ಅನ್ನೋದನ್ನ ವಿಡಿಯೋ ನೀವು ನೋಡಿದೀರಾ? ಕನ್ನಡದಲ್ಲಿ ರೆಕಾರ್ಡೆಡ್ ಇಲ್ಲ, ಅದ್ ನೋಡಿಲ್ಲ ಸಿಸ್ಟರ್, ಅದ್ ನೋಡಿಲ್ಲ. ಅದನ್ನ ನೀವು ನೋಡಿದ್ರೆ ನಿಮ್ಮ 70% ಆಫ್ ಕ್ವಶನ್ಸ್ ಅಲ್ಲೇ ಕ್ಲಾರಿಫೈ ಆಗ್ಬಿಡುತ್ತೆ. 7 days ಕಂಪ್ಲೀಟ್ ಆಗುತ್ತೆ ನಾಳೆಗೆ ಅವ್ರಿಗೆ? ಹೌದು, ಆ ವಿಡಿಯೋ ನೀವು ನಾಳೆ ನೋಡಿ, ಹೌ ಟು ಯೂಸ್ ಹೀಲಿ ಪೋಸ್ಟ್ 7 days ಅನ್ನೋದ್ರಂತ ವಿಡಿಯೋ ನೀವು ನೋಡಿ, ಆ ವಿಡಿಯೋನ ನೋಡಿದ್ಮೇಲೆ ನಿಮ್ಗೆ ಅಲ್ಲೇ ಕ್ಲಾರಿಫೈ ಆಗುತ್ತೆ. ಅದೊಂದು ಲಿಂಕ್ ಕಳಿಸಿ ಹಾಗಾದ್ರೆ ದಯವಿಟ್ಟು ಪ್ಲೀಸ್. ಓಕೆ. ನೀವು ನನ್ನ ಜೊತೆ ವಾಟ್ಸ್ಆಪ್ ಅಲ್ಲಿ ಕನೆಕ್ಟೆಡ್ ಆಗಿದ್ದೀರಾ? ಹೌದು, ಕಳಿಸಿದಿರಾ ನೀವು, ಒಂದ್ 2-3 ಲಿಂಕ್ ಎಲ್ಲ ಕಳಿಸಿದಿರಾ ನೋಡಿ. ಓಕೆ. ಸೊ ಅದೇ ಲಿಂಕ್ ಅಲ್ಲೇ ಇರುತ್ತೆ. ಅದೇ ಲಿಂಕ್ ಅಲ್ಲಿ ನಾನು ಬೆಳಿಗ್ಗೆ ಫಸ್ಟ್ ಕಳಿಸಿದಂತ ಲಿಂಕ್ ಅಲ್ಲಿ ನಿಮ್ಗೆ ಸಿಗುತ್ತೆ ನೋಡಿ, ಹೌ ಟು ಯೂಸ್ ಹೀಲಿ ಪೋಸ್ಟ್ 7 days. ಆ ವಿಡಿಯೋ ಪೂರ್ತಿ ನೀವು ನೋಡ್ಬಿಟ್ಟು ಆಮೇಲೆ ನನ್ನ ಜೊತೆ ಕನೆಕ್ಟ್ ಆಗಿ ನಾವು ನಿಮ್ಮ ಕ್ವಶನ್ಸ್ ನ ಕ್ಲಾರಿಫೈ ಮಾಡ್ತೀನಿ. ಓಕೆ. ಮತ್ತೆ ಇನ್ನೊಂದು, ಈಗ ನಾವು ಫೋಟೋ ಸ್ಕ್ಯಾನಿಂಗ್ ಎಲ್ಲ ಹೇಳಿದ್ರಲ್ಲ, ಈಗ ನಾನು ಕಲಿಯಕ್ಕೋಸ್ಕರ ಎಕ್ಸಾಂಪಲ್, ಈಗ ನಾನು ಬೇರೆ ಯಾರ್ದಾರ ಕಳಿಸಿರ್ತಾರೆ, ಸೊ ಅವ್ರದ್ದು ಮಾಡೋದಕ್ಕಿಂತ ಫಸ್ಟ್ ನಾನು ನಂದು ಮಾಡಿ ಚೆಕ್ ಮಾಡಿ ನೋಡುವ ಅಂತ ಹೇಳಿ ಆ ವೈಬ್ರೇಟ್ ಮತ್ತೆ ಸ್ಟಾರ್ಟ್ ಅದೆಲ್ಲ ಎನರ್ಜಿ ಇದೆಲ್ಲ ಏನ್ ಕೊಡ್ತೀವೋ ಹಾಗೆ ಫುಲ್ ಮಾಡದೆ 1 ನಿಮಿಷ 2 ನಿಮಿಷ ಮಾಡಿ ಚೆಕ್ ಮಾಡಿ, ಅಂದ್ರೆ ಪಕ್ಕ ನಾವು ರೆಡಿಯಾಗಿ ಆನಂತರ ಅವ್ರು ಕೊಡೋಣ ಅಂತ ಮಾಡಿದಾಗ ಒಂದ್ 8-10 ಸರಿ ನಾವು ಮಾಡಿರ್ತೀವಲ್ಲ, ಆ ರೀತಿ ಎನರ್ಜಿಯನ್ನ ನಾವು ತಗೊಂಡಾಗ ನಮ್ಮ ಬಾಡಿಗೆ ಅದು ಇಂಬ್ಯಾಲೆನ್ಸ್ ಏನಾದ್ರು ಆಗ್ತದೋ, ಏನ್ ಪ್ರಾಬ್ಲಮ್ ಇಲ್ವಾ ಅಥವಾ ಹೇಗೆ? ನಾವು ಕರೆಂಟ್ಲಿ ತೋತಾ ಇರೋದು ಎನರ್ಜಿ ರೀಸೆಂಟ್ಲಿ ನೀವು ಸ್ಟಾರ್ಟ್ ಮಾಡಿರೋ ಕಾರಣದಿಂದ ಲಿಸನ್ ಟು ಯುವರ್ ಇಂಟ್ಯೂಷನ್ಸ್. ನಿಮ್ಮ ಮನ್ಸು ಇವತ್ತಿಗೆ 27 minutes ಸಾಕು ಅಂತ ಅಂತಿದ್ರೆ ಅಷ್ಟು ಸಾಕು. ನೀವು ನನ್ನ ಖುದ್ದ ಎಕ್ಸ್ಪೀರಿಯನ್ಸ್ ನ ಕೇಳಕ್ ಹೋದ್ರೆ, ನಾನ್ ಮುಂಚೆ ನೈಟ್ ಟೈಮ್ ಅಲ್ಲಿ ಯಾವ್ದೇ ಪ್ರೋಗ್ರಾಮ್ ಆನ್ ಮಾಡ್ಬಿಟ್ಟು ನಾನು ಆರಾಮಾಗಿ ಲಿದ್ದೆಗೆ ಹೋಗ್ತಾ ಇದ್ದೆ. ಸೊ ಲರ್ನಿಂಗ್ ಪ್ರೋಗ್ರಾಮ್ ಹಾಕ್ಬಿಟ್ಟು ಕೂಡ ನಾನು ಲಿದ್ದೆಗೆ ಹೋಗ್ತಾ ಇದ್ದೆ. ಕೋಚಿಂಗ್ ಅನಾಲಿಸಿಸ್ ಪ್ರೋಗ್ರಾಮ್ ಆನ್ ಮಾಡ್ಬಿಟ್ಟು ಕೂಡ ನಾನು ಲಿದ್ದೆಗೆ ಹೋಗ್ತಾ ಇದ್ದೆ. ಬಟ್ ಈ ನಡುವೆ ನಾನು ಪ್ರೋಗ್ರಾಮ್ ನೈಟ್ ಟೈಮ್ ಅಲ್ಲಿ ಅವ್ರ ಅನಾಲಿಸಿಸ್ ಬಿಟ್ಟು, ಸ್ಲೀಪಿಂಗ್ ಪ್ರೋಗ್ರಾಮ್ ಬಿಟ್ಟು, ಬ್ಯಾಚುಲರ್ ರೆಮಿಡೀಸ್ ಬಿಟ್ಟು, ಏನಾದ್ರೂ ಕೋಚಿಂಗ್ ಅನಾಲಿಸಿಸ್ ಮ್ಯಾನಿಫೆಸ್ಟೇಷನ್ ರಿಲೇಟೆಡ್ ನಾನು ಹಾಕ್ಬಿಟ್ಟು ನಾನು ಲಿದ್ದೆಗೆ ಹೋಗಕ್ಕೆ ಟ್ರೈ ಮಾಡಿದ್ರೆ ಲಿದ್ದೆ ಮಾಡೋದಕ್ಕಾಗಲ್ಲ. ಬಿಕಾಸ್ ಅದು ನನಗೆ ಎನರ್ಜಿ ಕರೆಂಟ್ಲಿ ನೈಟ್ ಟೈಮ್ಗೆ ನನಗದು ನನ್ನ ಸಟಲ್ ಬಾಡಿಗೆ ಆಗಿರ್ಲಿ, ನನ್ನ ಎನರ್ಜೆಟಿಕ್ ಬಾಡಿಗೆ ಆಗಿರ್ಲಿ, ಅದು ಕರೆಂಟ್ಲಿ ಬೇಕು ಅಂತ ಅನಿಸ್ತಾ ಇಲ್ಲ. ಸೊ ಆ ಕಾರಣಕ್ಕೆ ನಾನು ಇವಾಗ ಅದನ್ನ ಸ್ಟಾಪ್ ಮಾಡಿದ್ದೀನಿ. ಸೊ ನಾನು ನಿಮಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನೀವು ಅವರ ಅನಾಲಿಸಿಸ್ ಆಗಿರ್ಲಿ, ಬ್ಯಾಚುಲರ್ ರೆಮಿಡೀಸ್ ಆಗಿರ್ಲಿ, ನೀವು ತಗೊಳ್ಳಿ. ಅದು ನಿಮ್ಗೆ ಡೆಫಿನೆಟ್ಲಿ ಕ್ಲೆನ್ಸಿಂಗ್ ಗೆ ಹೆಲ್ಪ್ ಮಾಡುತ್ತೆ. ನೀವು ದಿನಕ್ಕೆ 27 minutes 2 times ತಗೊಳ್ಳಿ, 38 seconds 7 to 10 times ತಗೊಳ್ಳಿ. ಇಷ್ಟರಲ್ಲೇ ನೀವು ಒಂದು 15-20 days ಅಥವಾ 1 month ಪೀರಿಯಡ್ ನೀವು ಇದನ್ನೇ ನೀವು ಕಂಟಿನ್ಯೂಸ್ ಆಗಿ ತಗೊಂಡಾಗ ಅವಾಗ ನಿಮ್ಗೆ ಒಂದು ತಿಳುವಳಿಕೆ ಬರುತ್ತೆ ನಾವು ಹೇಗೆ ಯೂಸ್ ಮಾಡ್ಬೇಕು ಹೀಲಿನ ಅನ್ನೋದು.
ನೀವು ಯಾವ್ದಾವ್ದು ಕರೆಂಟ್ಲಿ ತಗೊಳ್ಬೇಕು ಸಿಸ್ಟರ್? ಯಾವ್ದು ಬ್ಯಾಚ್ ಫ್ಲೇವರ್ ಒಂದು? ಬ್ಯಾಚ್ ಫ್ಲವರ್ ರೆಮಿಡೀಸ್, ಹಾ. ಸಿದ್ಲರ್ ಸಾಲ್ಟ್, ಮತ್ತೆ ಔರಾ ಅನಾಲಿಸಿಸ್. ಯಾವ ಸಾಲ್ಟ್ ಅಂದ್ರಿ ಅದು? ಸಿದ್ಲರ್ ಸಾಲ್ಟ್ ರೆಸೊನೆನ್ಸ್ ಎಲ್ಲಿ ಅದು? ಡೇಟಾ ಬೇಸ್ ಅಲ್ಲಿ ಬರುತ್ತೆ ಈ ಪ್ರೋಗ್ರಾಮ್. ಹೌದಾ? ಆಮೇಲೆ ಔರಾದ್ದು ಹೇಗೆ, ಅದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೋದಾ? ಔರಾದ್ದು ಓಕೆ, ಔರಾದು ಬಂದು ನೀವು ಅನಾಲಿಸಿಸ್ ಮಾಡ್ಬಿಟ್ಟು ಅನಾಲಿಸಿಸ್ ಬೇಸ್ ಮೇಲೆ ನೀವು ತಗೋಬೇಕಾಗುತ್ತೆ. ನಾನು ಸ್ವಲ್ಪ ಸ್ಕ್ರೀನ್ ಶೇರ್ ಮಾಡ್ಬಿಟ್ಟು ನಿಮಗೆ ತೋರಿಸ್ತೀನಿ ಹೇಗೆ ಅನ್ಬಿಟ್ಟು. ಒನ್ ಸೆಕೆಂಡ್. One second ಇರಿ, so that I could make host. Okay, yes, right. So ನಾನು ಇವಾಗ ನಿಮ್ಗೆ ಸ್ಕ್ರೀನ್ ಶೇರ್ ಮಾಡ್ಬಿಟ್ಟು ಔರಾದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಓಕೆ. Share the screen, start now. Right. ಡಿಸ್ಟೆಂಟ್ ಹೀಲಿಂಗ್ ಪೂರ್ತಿನೂ ಬ್ಲೂ ಆಪ್ ಅಲ್ಲೇ ಆಗುತ್ತೆ. ಸೊ ನಾನು ಜಸ್ಟ್ ಇವಾಗ ತಾನೇ ಒಂದು ಅನಾಲಿಸಿಸ್ ಮಾಡಿದ್ದೆ ಒಬ್ರದ್ದು. ಸೊ ಜಸ್ಟ್ ನಾನು ಅದೇ ರಿಪೋರ್ಟ್ ಅನ್ನ ನಾನು ನಿಮ್ಗೆ ತೋರಿಸ್ತೀನಿ. ಜಸ್ಟ್ ನಾವೇನು ಮಾಡೋ ಅಷ್ಟಿಲ್ಲ. ನಾವು ಜಸ್ಟ್ ಇಲ್ಲಿ ನ್ಯೂ ಅವರ ಅನಾಲಿಸಿಸ್ ಅಂತ ಕ್ಲಿಕ್ ಮಾಡ್ತೀವಿ. ನ್ಯೂ ಅವರ ಅನಾಲಿಸಿಸ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಾವು ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ತೀವಿ. ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ್ಮೇಲೆ ಅದು ಅವರ ಅನಾಲಿಸಿಸ್ ಆಗುತ್ತೆ. ಸೊ ಕರೆಂಟ್ಲಿ ದಿಸ್ ಇಸ್ ದಿ ಅವರ ಅನಾಲಿಸಿಸ್ ರಿಪೋರ್ಟ್ ಅವ್ರದ್ದು. ಸೊ ದಿಸ್ ಇಸ್ ಹೌ ಇಟ್ಸ್ ಕರೆಂಟ್ಲಿ ಲುಕಿಂಗ್ ಲೈಕ್. ಇದಾದ್ಮೇಲೆ ದಿಸ್ ಇಸ್ ಹೌ ದಿ ಚಕ್ರಾಸ್ ಎಲ್ಲೆಲ್ಲಿ ರಿಗರ್ ಅಂತ ನೋಡ್ತೀರಾ, ಅದಕ್ಕೆಲ್ಲ ಅಲೈನ್ಮೆಂಟ್ ಬೇಕಾಗಿದೆ ಅಂತ ಅರ್ಥ. ನಾವಿಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ತೀವಿ. ಆಮೇಲೆ ಸ್ಟಾರ್ಟ್ ಅನಾಲಿಸಿಸ್ ಅಂತ ಮಾಡ್ತೀವಿ. ಸೊ ಕರೆಂಟ್ಲಿ ಇವಾಗ ಇಲ್ಲಿ ಅನಾಲಿಸಿಸ್ ನಡೀತಾ ಇದೆ. ಕರೆಂಟ್ಲಿ ಅವ್ರ ಎಮೋಷನ್ಸ್ ರಿಲೇಟೆಡ್ ಬಗ್ಗೆ ಅನಾಲಿಸಿಸ್ ನಡೀತಾ ಇದೆ. ಈ ಅನಾಲಿಸಿಸ್ ಮುಗಿದ್ಮೇಲೆ ಈ ರಿಪೋರ್ಟ್ ಬರುತ್ತಲ್ಲ, ಈ ರಿಪೋರ್ಟ್ಗೆ ನಾವು ವೈಬ್ರೇಟ್ ಅಂತ ಕ್ಲಿಕ್ ಮಾಡ್ತೀವಿ. 38 ಸೆಕೆಂಡ್ 7 to 10 ಟೈಮ್ಸ್ ಚೂಸ್ ಮಾಡ್ಕೋತೀವಿ. 38 ಸೆಕೆಂಡ್ಸ್ ಚೂಸ್ ಮಾಡ್ಕೋತೀವಿ. ಮತ್ತೆ 27 ಮಿನಿಟ್ಸ್ ಕೂಡ ಚೂಸ್ ಮಾಡ್ಕೊಂಡು ಒಂದು ಮುಗಿದ್ಮೇಲೆ ಇನ್ನೊಂದು ನಾವು ಅದಕ್ಕೆ ಅನಾಲಿಸಿಸ್ ನಾವು ಹೀಲಿಂಗ್ ಮುಖಾಂತರ ಕೊಡ್ತೀವಿ. ಈ ಹೀಲಿಂಗು ಆ ಸ್ಪೆಸಿಫಿಕ್ ವ್ಯಕ್ತಿಯ ಅವರಾಗೆ ಸಟಲ್ ಬಾಡಿಗೆ ಹೋಗ್ತಾ ಇದೆ. ಎವ್ರಿ ಡೇ ಚಕ್ರ ಇದನ್ನ ಮಾಡ್ಬೋದಾ? ಕ್ಲೆನ್ಸಿಂಗ್ ಮಾಡ್ಬೋದಾ? ಎವ್ರಿ ಡೇ ಮಾಡ್ಬೋದು, ಡೆಫಿನೆಟ್ಲಿ ಮಾಡಿ. ನೀವು 21 ಡೇಸ್ ಮಾಡಿದ್ರೆ ಹಲವಾರು ತರದ ಎಮೋಷನ್ಸ್ ಅವ್ರಿಗೆ ಒಂದು ಸ್ಟೆಬಿಲಿಟಿ ಸಿಗುತ್ತೆ. ಫಸ್ಟ್ ನಿಮ್ಗೋಸ್ಕರನೇ ನೀವು ಮಾಡ್ಕೊಳ್ಳಿ. ಆವಾಗ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾದಾಗ ನಿಮ್ಗೆ ಬೇರೆಯವ್ರಿಗೆ ಮಾಡೋದಕ್ಕೆ ನಿಮ್ಗೆ ಈಸಿ ಆಗುತ್ತೆ. ನೀವು ಕರೆಂಟ್ಲಿ ಇವಾಗ್ಲೇ ನೀವು ಬೇರೆಯವ್ರಿಗೆ ಮಾಡೋದಕ್ಕೆ ಹೋದ್ರೆ ನಿಮ್ಗೆ ಅದು ಕರೆಂಟ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ನೀವು ನಿಮ್ಗೋಸ್ಕರ ಸ್ವಲ್ಪ ದಿನ ಮಾಡ್ಕೊಳ್ಳಿ, ಅವಾಗ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಸೊ ಪ್ರತಿಯೊಂದನ್ನು ಮಾಡೋಕೆ ಡಿಫ್ರೆನ್ಸ್ ಟೈಮ್ ಎಷ್ಟೆಷ್ಟು ಇರಬೇಕು? ಈಗ ಬೆಳಗ್ಗೆ ಮಾರ್ನಿಂಗ್ ಮಾಡಿದೆ ಅಂತ ಚಕ್ರ ಹೀಲಿಂಗ್ ಮಾಡ್ಕೊಂಡಿದೀನಿ ಅಂತ ಇಟ್ಕೊಳ್ಳಿ, ಮತ್ತೆ ನೆಕ್ಸ್ಟ್ ಮಾಡುವಾಗ ಎಷ್ಟು ಟೈಮ್ ಡಿಸ್ಟೆನ್ಸ್ ಇರಬೇಕು? ನಾವು ಚಕ್ರ ಹೀಲಿಂಗ್ ಮಾಡಿದಾಗ ನಾವು ಬ್ಲೂ ಆಪ್ ಅಲ್ಲಿ ನಾವು ಯಾವುದೇ ತರದ ಟೈಮ್ ಏನು ಕೊಡ್ಲಿಲ್ಲ ಅಂದ್ರೂ ನಡೆಯುತ್ತೆ. ಪಿಂಕ್ ಆಪ್ ಅಲ್ಲಿ ನಾವು ವಾಯ್ಸ್ ಮುಖಾಂತರ ತಗೊಂಡಾಗ 1 hour ಗ್ಯಾಪ್ ನಾವು ಕೊಡ್ಲೇಬೇಕಾಗತ್ತೆ. ಬ್ಲೂ ಆಪ್ ಅಲ್ಲಿ ನಾವು ಒಂದು 10 minutes ಗ್ಯಾಪ್ ಕೊಟ್ಬಿಟ್ಟು ನೆಕ್ಸ್ಟ್ ಪ್ರೋಗ್ರಾಮ್ ಹೋದ್ರು ನಡೆಯುತ್ತೆ. ಅಬ್ಸಲ್ಯೂಟ್ಲಿ ಫೈನ್. ಇದು ನೀವು ವೈರ್ ಹಾಕೊಳ್ಳೋದು, ಬೆಲ್ಟ್ ಹಾಕೊಳ್ಳೋದು ಹ್ಯಾಂಡ್ಗೆ ಏನ್ ತೋರಿಸ್ತಾ ಇದ್ದೀರೋ, ಸೊ ಪರ್ಟಿಕ್ಯುಲರ್ ಅದು ಮೇಲ್ಗಡೆ ಭಾಗದಲ್ಲಿ ಇರ್ಬೇಕು, ಕೆಳಗಡೆ ಭಾಗದಲ್ಲಿ ಇದು ಕರೆಕ್ಟ್ ಆಗಿ ನಮ್ಮ ಸ್ಪೆಸಿಫಿಕ್ ನಾಡಿ ಅಂತ ಹೇಳ್ತೀವಲ್ಲ, ನಮ್ಮ ನಾಡಿ ಮೇಲೆ ಸ್ಪೆಸಿಫಿಕ್ ಆಗಿರ್ಬೇಕು. ನೋಡಿ ನಾವ್ ಹೇಗೆ ಹಾಕೊಂಡಿದೀವಿ, ಕಾಣಿಸ್ತಾ ಇದೆಯಾ? ಸೊ ಫೋಟೋದಲ್ಲೆಲ್ಲ ಮತ್ತೆ ಮೇಲ್ಗಡೆ ಟಾಪ್ ಅಲ್ಲಿ ತೋರಿಸಿದಾರಲ್ಲ, ಅದು ಅಬ್ಸಲ್ಯೂಟ್ಲಿ ಫೈನ್. ಹಾಗೂ ಕೂಡ ಯೂಸ್ ಮಾಡ್ಬೋದು. ನಾವು ಈ ತರ ಯೂಸ್ ಮಾಡೋದಕ್ಕೆ ಪ್ರಿಫರ್ ಮಾಡ್ತೀವಿ. ನಮ್ಗೆ ಈ ತರ ಯೂಸ್ ಮಾಡೋದಕ್ಕೆ ಟ್ರೈನಿಂಗ್ ಆಗಿದೆ, ಇದನ್ನೇ ನಾವು ಫಾಲೋ ಮಾಡ್ತೀವಿ. ಹೌದು, ನಾಡಿ ಚೆಕ್ ಮಾಡೋದು ಹೀಗೇನೆ, ಬಟ್ ಫೋಟೋದಲ್ಲಿ ಅದು ಇದ್ದಿದ್ರಿಂದ ನಾನು ಆ ಸ್ಟೆಪ್ ಅಲ್ಲೇ ಹೋಗ್ತಾ ಇದ್ದೆ. ಓಕೆ ಫೈನ್, ಅದನ್ನು ಕೂಡ ಕರೆಕ್ಟ್. ಗೋಯಿಂಗ್ ಫಾರ್ವರ್ಡ್ ನೀವು ಈ ತರ ಯೂಸ್ ಮಾಡಿ, ಅದನ್ನು ಕೂಡ ಕರೆಕ್ಟ್. ಬಟ್ ಗೋಯಿಂಗ್ ಫಾರ್ವರ್ಡ್ ಈ ತರ ಯೂಸ್ ಮಾಡಿ. ಸೊ ಒಂದು ಎರಡು ಮೂರು ಇಂಪಾರ್ಟೆಂಟ್ ಇದಿದೆ, ಏನು ಬೇರೆಯವರಿಗೆ ಮಾಡುವಂತದ್ದು, ಬಟ್ ಎಸೆನ್ಷಿಯಲ್. ಈಗ ಅವ್ರಿಗೆ ಆ ಪರಿಸ್ಥಿತಿ ಆತರ ಇದೆ, ICU ನಲ್ಲಿ ಒಬ್ರು ಇದಾರೆ, ಮತ್ತೆ ಇನ್ಯಾವುದೋ ಒಂದು ಪ್ರಾಬ್ಲಮ್ 2-3 ಜನದಿದೆ. ಸೊ ಅದು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅನ್ಕೊಂಡಿದೀನಿ. ಅದು ಸ್ವಲ್ಪ ನಿಮ್ದು ಸಪೋರ್ಟ್ ಬೇಕಾಗತ್ತೆ ನನಗೆ, ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಬೇಕಾಗುತ್ತೆ. ಡೆಫಿನೆಟ್ಲಿ ನಿಮಗೆ 1-to-1 ಅಲ್ಲಿ ಕನೆಕ್ಟ್ ಆಗಿ ನಾನು ನಿಮ್ಗೆ ಡೆಫಿನೆಟ್ಲಿ ಹೇಳ್ಕೊಡ್ತೀನಿ. ಅದ್ರ ಮುಖಾಂತರ ನೀವು ಪ್ರೊಫೈಲ್ ಕ್ರಿಯೇಟ್ ಮಾಡ್ಬೇಕು. ನೋಡಿ, ಈ ವ್ಯಕ್ತಿಯ ಪ್ರೊಫೈಲ್ ಈ ತರ ಕ್ರಿಯೇಟ್ ಮಾಡ್ತೀವಿ. ಅವ್ರದ್ದು ಫೋಟೋ, ಅವ್ರದ್ದು ವೈಬ್ರೇಷನ್ ರೆಕಾರ್ಡ್ ಮಾಡ್ತೀವಿ. ಅವ್ರ ನೇಮ್, ಡೇಟ್ ಆಫ್ ಬರ್ತ್, ಪ್ಲೇಸ್ ಆಫ್ ಬರ್ತ್, ಜೆಂಡರ್ ಮತ್ತೆ ಕಂಟ್ರಿ
ಇಷ್ಟನ್ನ ನಾವು ಫಿಲ್ ಮಾಡ್ತೀವಿ. ಅವಾಗ ಪ್ರೊಫೈಲ್ ಕ್ರಿಯೇಷನ್ ಆಗುತ್ತೆ. ಆಮೇಲೆ ಅನಾಲಿಸಿಸ್ಗೆ ಹೋಗಿ ಅನಲೈಸ್ ಮಾಡ್ತೀವಿ. ಸೊ ದಿಸ್ ಇಸ್ ದಿ ವೇ ಟು ಡೂ ಇಟ್ ಫಾರ್ ಎನಿಬಡಿ. ಸೊ ನಿಮ್ಗೆ ಬೇರೆ ಏನಾದ್ರು ಕ್ವಶನ್ಸ್ ಇದೆಯಾ ಆಚಾರ್ಯ ಅವರೇ? ಕೇಳ್ತೀನಿ ಸಿಸ್ಟರ್, ಕೆಲವು ಡೌಟ್ಸ್ ಇದೆ, ಕೇಳ್ತೀನಿ. ಸ್ವಲ್ಪ ಇಲ್ಲಿ ನಾನು ಗುರ್ತಾಕೊಂಡು ಕೇಳ್ತೀನಿ ನಿಮಗೆ. ಓಕೆ, ಆಯ್ತು. ನೀವು ಹೀಲಿ ಯೂಸ್ ಮಾಡಿ, ನೀವು ಹೀಲಿ ಯೂಸ್ ಮಾಡೋ ಪ್ರೊಸೆಸ್ ಅಲ್ಲೇ ನಿಮ್ಗೆ ಹಲವಾರು ಡೌಟ್ ಕ್ಲಿಯರ್ ಆಗುತ್ತೆ. ನೀವು ಆಲ್ ಹೀಲಿ ಪ್ರೋಗ್ರಾಮ್ಸ್ ವಿಡಿಯೋನ ನೀವು ಪೂರ್ತಿ ನೋಡಿ, ಆಮೇಲೆ ನೀವು ನನ್ನ ಜೊತೆ ಕನೆಕ್ಟ್ ಆಗಿ ನಿಮ್ಗೆ ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ಯು ಔಟ್. ಆಮೇಲೆ ಇದು ಮ್ಯಾಗಿಲಿದು ಅದು 3 months ಇಂದು ಇದಿರ್ತದೆ ನಿಮ್ಗೆ ಅಂತ ಹೇಳಿದ್ರು ಸರ್ ಗುರುಗಳು. ಅದು ಹೌದು. ನನಗೆ ಸ್ವಲ್ಪ ಕ್ಲಾರಿಟಿ ಕೊಡಿ ಏನು ಅಂತ ಹೇಳಿ. 3 months ಅಲ್ಲಿ ಏನ್ ಯಾವ ರೀತಿ ಯೂಸ್ ಮಾಡ್ಕೊಳ್ಬೇಕು, ಏನ್ ಮಾಡ್ಬೇಕು ಅಂತ. ನಿಮ್ಗೆ ಮ್ಯಾಗಿಲಿಯಲ್ಲಿ ಅಟ್ಮಾಸ್ಫಿಯರಿಕ್ ಪ್ರೋಗ್ರಾಮ್ಸ್ ಇದೆ, ಮ್ಯಾಗಿಲಿಯಲ್ಲಿ ವಾಟರ್ ರಿಲೇಟೆಡ್ ಪ್ರೋಗ್ರಾಮ್ಸ್ ಇದೆ, ಮ್ಯಾಗಿಲಿಯಲ್ಲಿ ನಿಮ್ಗೆ ಹಲವಾರು ಪ್ರೋಗ್ರಾಮ್ಸ್ ಗಳಿದೆ. ನೀವು ಮ್ಯಾಗಿಲಿನ ಆನ್ ಮಾಡ್ಬಿಟ್ಟು ಮ್ಯಾಗಿಲಿ ಬಂದು ಇದು ಆಫ್ ಬಟನ್ ಆಗುತ್ತೆ. ಫಸ್ಟ್ ಲೈನ್ ಅಲ್ಲಿ ಇದ್ರೆ ಸೆಕೆಂಡ್ ಲೈನ್ ಬಂದು ಆನ್ ಬಟನ್ ಆಗುತ್ತೆ, ಥರ್ಡ್ ಲೈನ್ ಬಂದು ಆನ್ ಬಟನ್ ಅಲ್ಲೇ ಇರುತ್ತೆ. ನೀವು ಸೆಕೆಂಡ್ ಲೈನ್ ಅಲ್ಲಿ ಇಟ್ಬಿಟ್ಟು ಚಾರ್ಜಿಂಗ್ ಹಾಕಿ ಫಸ್ಟ್ 4-5 hours. ಚಾರ್ಜಿಂಗ್ ಹಾಕಿದ್ಮೇಲೆ ನೀವು ಹೀಲಿ ಯೂಸ್ ಮಾಡೋದನ್ನ ಕಂಟಿನ್ಯೂ ಮಾಡಬಹುದು. ಚಾರ್ಜಿಂಗ್ ಮಾಡ್ಬೇಕಾದ್ರೆ ಸೆಕೆಂಡ್ ಪಾಯಿಂಟ್ ಅಲ್ಲಿ ಇಡಬೇಕಾ? ಚಾರ್ಜಿಂಗ್ ಮಾಡಿದ್ರೆ ಫಸ್ಟ್ ಪಾಯಿಂಟ್ ಅಲ್ಲೇ ಇಟ್ಬಿಟ್ಟು ನೀವು ಚಾರ್ಜಿಂಗ್ ಮಾಡಿ, ಪರವಾಗಿಲ್ಲ. ಓಕೆ. ಒಂದು 1 hour ಮಟ್ಟಿಗೆ ನೀವು ಚಾರ್ಜಿಂಗ್ ಟೈಮ್ ಅಲ್ಲಿ ಯೂಸ್ ಮಾಡಬೇಡಿ. 1.5 hour ಆದ್ಮೇಲೆ ಚಾರ್ಜಿಂಗ್ ಟೈಮ್ ಅಲ್ಲಿ ನೀವು ಅಟ್ಮಾಸ್ಫಿಯರಿಕ್ ಪ್ರೋಗ್ರಾಮ್ ನ ಆನ್ ಮಾಡ್ಕೋಬಹುದು. ಯಾವ್ದು ಬೇಕಾದ್ರೂ ಆಪ್ಷನ್ಸ್ ಕೊಡ್ಬೋದಾ, ಏನ್ ಬೇಕಾದ್ರೂ ಕೊಡ್ಬೋದಾ, ಹೇಗೆ? ಅದಕ್ಕೂ ಏನೋ ಫಾರ್ಮಾಲಿಟೀಸ್ ಉಂಟಾ, ಹೇಗೆ? ಇಲ್ಲ, ಏನು ಫಾರ್ಮಾಲಿಟೀಸ್ ಇಲ್ಲ. ಕರೆಂಟ್ಲಿ ನೀವು ಚಕ್ರ ಬ್ಯಾಲೆನ್ಸಿಂಗ್ ಕೊಡಿ, ಕರೆಂಟ್ಲಿ ನೀವು ಚಕ್ರ ಬ್ಯಾಲೆನ್ಸಿಂಗ್ ಕೊಡಿ, ಆಮೇಲೆ ಪ್ರಾಸ್ಪೆರಿಟಿ ಕೊಡಿ, ಎನರ್ಜಿ ಕ್ಲೆನ್ಸಿಂಗ್ ಕೊಡಿ, ರಿಲ್ಯಾಕ್ಸೇಷನ್ ಕೊಡಿ, ರಿಲೇಶನ್ಶಿಪ್ ಕೊಡಿ. ಹಲವಾರು ತರದ ಅಟ್ಮಾಸ್ಫಿಯರಿಕ್ ಪ್ರೋಗ್ರಾಮ್ಸ್ ಇದೆ, ಅದ್ರ ಮುಖಾಂತರ ಯೂಸ್ ಮಾಡಿ. ಮ್ಯಾಗಿಲಿನ ನಾವು ಅನಾಲಿಸಿಸ್ ಬೇಸ್ ಮೇಲೂ ಕೂಡ ನಾವು ಯೂಸ್ ಮಾಡ್ಬೋದು. ಬಟ್ ಕರೆಂಟ್ಲಿ ನೀವು ಹೀಲಿನ ಅನಾಲಿಸಿಸ್ ಬೇಸ್ ಮೇಲೆ ಯೂಸ್ ಮಾಡ್ತಿರೋ ಕಾರಣದಿಂದ ಮ್ಯಾಗಿಲಿನ ನೀವು ಸ್ಪೆಸಿಫಿಕ್ ಪ್ರೋಗ್ರಾಮ್ಸ್ ಆಗಿ ನೀವು ಯೂಸ್ ಮಾಡ್ಬೋದು. ಆಫ್ಟರ್ ಓವರ್ ದಿ ಪೀರಿಯಡ್ ಆಫ್ ಟೈಮ್ ನಮ್ಗೆ ಹೀಲಿ ಮೇಲೆ ಪ್ರಾಪರ್ ಗ್ರಿಪ್ ಬಂದಾಗ ನೀವು ಮ್ಯಾಗಿಲಿನೂ ಕೂಡ ಅನಾಲಿಸಿಸ್ ಬೇಸ್ ಮೇಲೆ ನೀವು ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬೋದು. ಅದನ್ನು ಕೂಡ ನಾನು ನಿಮಗೆ ರೆಕಾರ್ಡೆಡ್ ವಿಡಿಯೋ ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಓಕೆ. ಚಕ್ರ ಬ್ಯಾಲೆನ್ಸಿಂಗ್ ಅಲ್ಲಿ ಏಜ್ ಏನು ಲಿಮಿಟ್ಸ್ ಉಂಟಾ? ಏಜ್ ಲಿಮಿಟ್ಸ್ ಇಲ್ಲ, ಅದು ಆತರ ಏನಿಲ್ಲ. ಎಲ್ಲಾರ್ಗೂ ಎನರ್ಜಿ ಪಾಯಿಂಟ್ಸ್ ಒಂದೇ ಆಗಿರೋ ಕಾರಣದಿಂದ ಸೊ ದೇರ್ ಇಸ್ ನೋ ಏಜ್ ಲಿಮಿಟ್ಸ್ ಫಾರ್ ದಟ್. ಮತ್ತೆ ಇನ್ನೊಂದು ಸಣ್ಣ ಅಂದ್ರೆ ಲೈಕ್ ಅಂದ್ರೆ ಏಜ್ ಲಿಮಿಟ್ಸ್ ಅಂದ್ರೆ ನಾವು ನೋಡೋದಕ್ಕೆ ಹೋದಾಗ ಮೇನ್ಲಿ ಎನಿಬಡಿ ಹೂ ಇಸ್ ಸೇ ಅಟ್ ದಿ ಏಜ್ ಗ್ರೂಪ್ ಆಫ್ ಬಿಲೋ 12 ಅವ್ರಿಗೆ ನಾವು ಕಾಯಿಲ್ ಮುಖಾಂತರ ಕೊಡ್ತೀವಿ. ಕಾಯಿಲ್ ಮುಖಾಂತರ ನಾವು ಹೀಲಿಂಗ್ ಕೊಡ್ತೀವಿ. ಆಫ್ಟರ್ 12 ನಾವು ಅವ್ರಿಗೆ ವೈರ್ಸ್ ಮುಖಾಂತರ ಹೀಲಿಂಗ್ ಕೊಡಬಹುದು. ಕಾಯಿಲಿನ ನಾನು ಯೂಸ್ ಮಾಡಿಲ್ಲ ಸಿಸ್ಟರ್, ಅದು ಹೇಗೆ, ಅದು ಏನ್ ಪರ್ಪಸ್, ಯಾಕೆ? ಸೊ ವೈರ್ ಬದಲಾಗಿ ನಾವು ಕಾಯಿಲ್ ಅನ್ನ ಯೂಸ್ ಮಾಡುವಂತದ್ದು. ನಾವು ಕಾಯಿಲ್ ಮುಖಾಂತರ ಯೂಸ್ ಮಾಡಿದಾಗ ಅಲ್ಲಿ ನಮ್ಗೆ ಆಲ್ಮೋಸ್ಟ್ 60% ಆಫ್ ಎಫಿಷಿಯನ್ಸಿ ಇರುತ್ತೆ. ನಾವು ವೈರ್ ಮುಖಾಂತರ ಯೂಸ್ ಮಾಡಿದಾಗ 100% ಆಫ್ ಎಫಿಷಿಯನ್ಸಿ ಇರುತ್ತೆ. ಸೊ 3 ಪ್ರೋಗ್ರಾಮ್ಸ್ ನಾವು ಪರ್ ಡೇಗೆ ವೈರ್ ಮುಖಾಂತರ ಯೂಸ್ ಮಾಡಬೇಕು, 2 ಪ್ರೋಗ್ರಾಮ್ಸ್ ಪರ್ ಡೇಗೆ ನಾವು ಕಾಯಿಲ್ ಮುಖಾಂತರ ಯೂಸ್ ಮಾಡಬೇಕು. ಓಕೆ, ಥ್ಯಾಂಕ್ ಯು. ವೆಲ್ಕಮ್. ಸೊ ಬೇರೆ ಯಾವ್ದಾದ್ರು ಕ್ವಶನ್ಸ್ ಇದೆಯಾ? ಬೇರೆ ಯಾವ್ದಾದ್ರು ಕ್ವಶನ್ಸ್ ಇದೆಯಾ? ಹ್ಯಾಂಡ್ ರೈಸ್ ಮಾಡಿ, ನಾವು ನಿಮ್ಗೆ ನಿಮ್ಮ ಕ್ವಶನ್ಸ್ ನ ಕ್ಲಾರಿಫೈ ಮಾಡ್ತೀವಿ. ಸೊ ಕ್ವಶನ್ಸ್ ಇಲ್ಲ ಅಂದ್ರೆ ನೀವು ಹೀಲಿನ ಆರಾಮಾಗಿ ಯೂಸ್ ಮಾಡ್ತಿದ್ದೀರಾ ಅಂತ ಅರ್ಥ. ಸೊ ಮಂಜುನಾಥ್ ಅವರು ರೈಸ್ ಮಾಡಿದ್ದಾರೆ. ಓಕೆ, ಲೆಟ್ ಮಿ ಅನ್ಮ್ಯೂಟ್. 1 second ಮಂಜುನಾಥ್ ಅವರೇ, ಐ ಆಮ್ ಜಸ್ಟ್ ಅನ್ಮ್ಯೂಟಿಂಗ್ ಯು. ರಿಪ್ಲೇಸ್ ಪಿನ್ ಅಂತ ಬರ್ತಾ ಇದೆ. 1 second. ಓಕೆ, ಸೊ ಹೋಸ್ಟ್ 1 second ಲೈನ್ ಅಲ್ಲಿ ಇರಿ. ಐ ಆಮ್ ಜಸ್ಟ್ ಮೇಕಿಂಗ್ ಮೈ ಅದರ್ ಫೋನ್ ಇಟ್ ಸೆಲ್ಫ್ ಆಸ್ ದಿ ಹೋಸ್ಟ್. ಮೇಕ್ ಹೋಸ್ಟ್, ಎಸ್. ಓಕೆ, ಅನ್ಮ್ಯೂಟ್. ಓಕೆ, ನೀವಾಗ ಅನ್ಮ್ಯೂಟ್ ಮಾಡಬಹುದು. ಮೇಡಮ್, ಇವತ್ತಿಂದು ವಿಡಿಯೋ ರೆಕಾರ್ಡಿಂಗ್ ಸಿಗತ್ತಲ್ಲ? ಡೆಫಿನೆಟ್ಲಿ ಸಿಗುತ್ತೆ, ಕೊಡ್ತೀವಿ. ಓಕೆ ಮೇಡಮ್, ಇದು ಒಂದ್ ದಿವಸ ಕಲಿಯಕ್ ಆಗಲ್ಲ, ತುಂಬಾ ದಿವಸ ಬೇಕಾಗಿ. ಇಲ್ಲ, ನೀವು ನಿಧಾನಾಗಿ ಆರಾಮಾಗಿ ಸ್ಟೆಪ್ ಬೈ ಸ್ಟೆಪ್ ಯೂಸ್ ಮಾಡಿ. ನೀವು ಯೂಸ್ ಮಾಡೋ ಪ್ರೊಸೆಸ್ ಅಲ್ಲೇ ನೀವು ಮಾಸ್ಟರ್ ಆಗ್ತೀರಾ. ಫಸ್ಟ್ ನಿಮ್ಗೋಸ್ಕರನೇ ಅಂತ ಯೂಸ್ ಮಾಡಿ. ಬಿಕಾಸ್ ಸೆಲ್ಫ್ ಹೀಲಿಂಗ್, ಎಲ್ಲಾ ಹೀಲಿಂಗು ಸ್ಟಾರ್ಟ್ ಆಗುತ್ತೆ ಸೆಲ್ಫ್ ಹೀಲಿಂಗ್ ಇಂದಾನೆ. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಪರ್ಸನ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ವಿರ್ಚುವಲ್ ಹ್ಯಾಂಡ್ ರೈಸ್ ಮಾಡಿ. ಸಾಯಿದಾ, ಸೊ ಶಾಹಿದಾ.
ವಿರ್ಚುವಲ್ ಹ್ಯಾಂಡ್ ನ ರೈಸ್ ಮಾಡಿ ಸೊ ದಟ್ ವಿ ಕ್ಯಾನ್ ಹೆಲ್ಪ್ ಯು. ಇಲ್ಲಾಂದ್ರೆ ನಿಮ್ಮ ಕ್ವಶನ್ಸ್ ಏನಾದ್ರು ಇದ್ರೆ ನೀವು ಚಾಟ್ ಅಲ್ಲೂ ನೀವು ಕೂಡ ನಿಮ್ಮ ಕ್ವಶನ್ಸ್ ನ ಕೇಳಬಹುದು ಸೊ ದಟ್ ವಿ ಕುಡ್ ಹೆಲ್ಪ್ ಯು. ಏನು ಕ್ವಶನ್ಸ್ ಇಲ್ವಾ? ಅಷ್ಟೇನಾ ಕ್ವಶನ್ಸ್? ಸೊ ನಿಮ್ಮ ಕ್ವಶನ್ಸ್ ಮುಗ್ದಿದೀಯಾ? ಏನು ಕ್ವಶನ್ಸ್ ಇಲ್ಲ ಅಂದ್ರೆ ಸೆಷನ್ ನ ಎಂಡ್ ಮಾಡೋಣ. ಇನ್ ವಾಚ್ ಮೆರಿಡಿಯನ್ ಬೇಡ. ಪ್ರೋಗ್ರಾಮ್. ಓಕೆ, ಒಂದು ವಾಟ್ಸ್ಆಪ್ ಬಂದಿದೆ. ವಾಚ್ ಮೆರಿಡಿಯನ್ ಪ್ರೋಗ್ರಾಮ್, ವಾಟ್ ಈಸ್ ಮೆಂಟ್ ಬೈ HR ಅಂಡ್ HRV. ಸಿ ವಾಚ್ ಮೆರಿಡಿಯನ್ ಪ್ರೋಗ್ರಾಮ್ ಬಂದು ಸ್ಪೆಸಿಫಿಕಲ್ಲಿ ಅದು ಹೀಲಿ ವಾಚ್ದು ಆಗಿರುವಂತ ಪ್ರೋಗ್ರಾಮ್. ಹೀಲಿಯಲ್ಲಿ ಸಪರೇಟ್ ಪ್ರಾಡಕ್ಟ್ ಕೂಡ ಇದೆ, ವಾಚ್ ಅಂದ್ಬಿಟ್ಟು ಆ ಸ್ಪೆಸಿಫಿಕ್ ಪ್ರೋಗ್ರಾಮ್ ಅದು. ಸೊ ಆ ಸ್ಪೆಸಿಫಿಕ್ ಪ್ರೋಗ್ರಾಮ್ ನ ನಾವು ಬರೀ ವೈಬ್ರೇಟ್ ಮುಖಾಂತರ ಮಾತ್ರ ತಗೋಬಹುದು. ನಾವು ಅದನ್ನ ವೈಬ್ರೇಟ್ ಮುಖಾಂತರ ಮಾತ್ರ ತಗೋಬಹುದು. ಸೊ ವೈಬ್ರೇಟ್ ಮುಖಾಂತರ ತಗೊಂಡು ನೀವು ಅದನ್ನ ಯೂಸ್ ಮಾಡಿ ಅಷ್ಟೇ. ಅದರಲ್ಲೇನು ಸ್ಪೆಸಿಫಿಕ್ ಪಿನ್ ಕ್ಯಾಪ್ ಪ್ರೋಗ್ರಾಮ್ಸ್ ಯಾವುದು ಇಲ್ಲ. ಓಕೆ, ನೆಕ್ಸ್ಟ್ ಶೈಲೇಂದ್ರ ಅವರು ಈ ಕ್ವಶನ್ ನ ಕೇಳಿದ್ರು, ಕ್ಲಾರಿಫೈ ಆಗಿದೆ ಅನ್ಕೋತೀನಿ. ಸೊ ನೆಕ್ಸ್ಟ್ ಸಾಯಿದಾ ಅವರು. ಹಾ ಎಸ್, ನಾನು ನಿಮ್ಮನ್ನ ಅನ್ಮ್ಯೂಟ್ ಮಾಡಿದೀನಿ, ನಿಮ್ಮ ಕ್ವಶನ್ ನ ಕೇಳಬಹುದು. Yeah, hello. Good morning, ma'am. Yes, very good morning, ma. Tell me, how are you? Ma'am, actually, while taking a pure program, one second, ma'am, please don't mind. Okay. Can you on your video if possible? Ma'am, because I'm not comfortable over here, so that's the reason I'm not. Okay, okay. Kindly go ahead. Go ahead. It's okay. One second, ma'am. Please don't mind, ma'am. I'm taking Yeah, your yeah. time. Ma'am, actually, Yes. while taking a pure program, Yes. there'll be an error like frequently is generated, but no measurable current is flowing. Please Okay. increase the intensity first and then check the electrodes and cables. Why Very it will good. be happening frequently? It will be happening, ma'am, when I'll take this pure program. Okay, okay. Frequently it is happening when you take the pure program. Okay. Yeah, ma'am. So if that is the case, what you can do is, what is the microcurrent you have kept it? 45, ma'am. 45 microcurrent you have kept it. Okay. So are you drinking sufficient water? No, ma'am. So healing, any kind of alternate healing will only can happen when we take sufficient water for ourselves. Okay. When Okay. their water intake is less, cell is able to absorb the healing. So it becomes very much important for us to drink more water. Now ಜಾಸ್ತಿ ನೀರನ್ನ ಕುಡಿಬೇಕು, so that ನಮ್ಮ cells frequency healing ನ absorb ಮಾಡ್ಕೊಳ್ಳುತ್ತೆ. And only way to remove all the toxins out of our body is by drinking water. Okay, okay. Thank you, ma'am. Ma'am, So in one ನೀರನ್ನ more thing, ma'am. start of the program ಅಲ್ಲಿ ತಗೊಳ್ಳಿ, 250 ml mid of the program ಅಲ್ಲಿ ತಗೊಳ್ಳಿ, 250 ml at the end of the program ಅಲ್ಲಿ ತಗೊಳ್ಳಿ. ಈ ತರ ನೀವು ಪ್ರತಿಯೊಂದೊಂದು ಪ್ರೋಗ್ರಾಮ್ಗೂ ಕೂಡ you have to take it, so that ನಿಮ್ಮ healing ಆಗುತ್ತೆ. When it shows frequency is not flowing ಅಂತ ಬಂದಾಗ, it means that water intake is less. Body is getting dehydrated. Body has to be hydrated always. Okay, okay. Thank you so much, ma'am. ಜಾಸ್ತಿ ತಗೊಳ್ಳಿ. ಸೊ Thank you. ಯಾರ ಮುಖಾಂತರ ನೀವು ಡಿವೈಸ್ ಅನ್ನ ಪರ್ಚೇಸ್ ಮಾಡಿರೋದು? Preetpal Singh. ಓಕೆ, ವೆರಿ ನೈಸ್, ವೆರಿ ನೈಸ್. ಸೊ ಇದು ರೈಟ್ ಪರ್ಸನ್. ಅವರು ಕೂಡ ಇದನ್ನ ಬಹಳ ಸಿನ್ಸಿಯರ್ ಆಗಿ ಯೂಸ್ ಮಾಡ್ತಾರೆ. ಸೊ ಥ್ರೂ ಅವ್ರ ಮುಖಾಂತರ ನಿಮ್ಗೆ ಗೊತ್ತಾಗಿದೆ, ಅವ್ರು ನಿಮ್ಗೆ ಪ್ರಾಪರ್ಲಿ ಗೈಡ್ ಮಾಡ್ತಾರೆ. Thank you so much, ma'am. Always. Thanks for your guidance. Always, ma. Always. So ಸಿಸ್ಟರ್, ಇನ್ನೊಂದು ಕ್ವಶನ್ಸ್ ಇದೆ. ಹೇಳಿ ಆಚಾರ್ಯ ಅವರೇ. ಇದು ನಮ್ ತಾಯಿದು ನಾನು ಇದು ಕೊಟ್ಟಾಗ ಅಲ್ಲಿ ಕೌಂಟಿಂಗ್ ಕೊಡ್ಬೇಕಲ್ಲ, 45, 50 ಅದು ಲಾಕ್ ಆದಾಗ. ಸೊ ಅದು ಮ್ಯಾಕ್ಸಿಮಮ್ 90 ಕೊಟ್ರು ಕೂಡ ಅದು ಮತ್ತೆ ಕೇಳ್ತಾ ಇರುತ್ತೆ. ಸೊ ನನಗೆ ಗುರುಗಳೇ ಹೇಳಿದ್ದು ಮ್ಯಾಕ್ಸಿಮಮ್ 90 ಕೊಡ್ಬೇಕು ಅಂತ ಹೇಳಿತ್ತು. 100 ವರ್ಗು ಅಷ್ಟೇ ಲಿಮಿಟೆಡ್ ಇರೋದು. ಸೊ 95 ಕಾಯಿಲ್ ಮುಖಾಂತರ ತಗೊಂಡಾಗ್ಲಾ ಅಥವಾ ಯಾವ್ದು ಮುಖಾಂತರ ತಗೊಂಡಾಗ? ಇದು ಹ್ಯಾಂಡ್ಗೆ ಕೇಬಲ್ ಕೊಟ್ಟಾಗ. ಹ್ಯಾಂಡ್ಗೆ ಕೇಬಲ್ ಕೊಟ್ಟಾಗ ಅವ್ರಿಗೆ ಫ್ರೀಕ್ವೆನ್ಸಿ ವೇವ್ಸ್ ಮೂವ್ ಆದಾಗ ಅಷ್ಟಕ್ಕೆ ಇಡಿ ಫ್ರೀಕ್ವೆನ್ಸಿ ಸಾಕು, ಅಷ್ಟಕ್ಕೆ ಮೈಕ್ರೋ ಕರೆಂಟ್ ಇಡಿ.
ವೇವ್ ಅಲ್ಲ ಅದು ಸ್ಮೂತ್ ಆಗುವವರೆಗೂ ಇಡಿ ಸಾಕು. 90 ಕೊಟ್ರು ಕೂಡ ಫ್ರೀಕ್ವೆನ್ಸಿ ಕೇಳ್ತಾ ಇರತ್ತೆ ಇನ್ನೂ ಅದು ಇದ್ ಮಾಡೋದಕ್ಕೆ. ಸಿ ಆನ್ ಅಂಡ್ ಆಫ್ ಇದ್ರೆ ಪರವಾಗಿಲ್ಲ, ಅಬ್ಸಲ್ಯೂಟ್ಲಿ ಫೈನ್. ನಿಮ್ಗೆ ಇನ್ನೂ ಕೇಳ್ತಾ ಇದೆ ಅಂದ್ರೆ ಎಲ್ಲೋ ಕನೆಕ್ಟಿವಿಟಿ ಪ್ರಾಪರ್ಲಿ ಇರಲ್ಲ, ಕನೆಕ್ಟಿವಿಟಿ ಮಿಸ್ಸಿಂಗ್ ಇರುತ್ತೆ. ನಾವ್ ಈ ಕನೆಕ್ಟಿವಿಟಿ ರಿಮೂವ್ ಮಾಡ್ಬಿಟ್ರು ಕೂಡ ಅದು ಫ್ರೀಕ್ವೆನ್ಸಿ ಫ್ಲೋ ಆಗಲ್ಲ. ಇಲ್ಲ ಕರೆಕ್ಟ್ ಆಗಿ ಕೊಟ್ಟಿದ್ದೀನಿ ಸಿಸ್ಟರ್, ಚೆಕ್ ಮಾಡಿ ನೋಡಿದೀನಿ. ಬಟ್ ಓಕೆ, ಮೇ ಬಿ ಫಸ್ಟ್ ಡೇ ಬ್ಲಾಕೇಜಸ್ ಕ್ಲಿಯರ್ ಆಗ್ತಾ ಇರುತ್ತೆ. ನೀವು ಕಂಟಿನ್ಯೂ yes. ಮಾಡಿ ಕೊಡೋದನ್ನ ಅಷ್ಟರಲ್ಲೇ ಕೊಡಿ ಸಾಕು, ಕಂಟಿನ್ಯೂ ಮಾಡಿ ಕೊಡೋದನ್ನ. ಓವರ್ ದಿ ಪೀರಿಯಡ್ ಆಫ್ ಟೈಮ್ ಕ್ಲೇಮ್ಸ್ ಆಗ್ತಾ ಆಗ್ತಾ ಪರ್ಸೆಂಟೇಜ್ ರಿಡ್ಯೂಸ್ ಆಗುತ್ತೆ. ಬಟ್ ನೀವು 90 ವರೆಗೂ ಕೊಡೋ ಅವಶ್ಯಕತೆ ಇಲ್ಲ, 60 ಅಲ್ಲೇ ಕೊಟ್ರೆ ಕೊಟ್ಟು ನೋಡಿ ಸಾಕು. 50, 55, 60 ಅಲ್ಲೇ ಕೊಡಿ ಸಾಕು. ಒಂದ್ ರೌಂಡ್ ಮುಗಿದ್ಮೇಲೆ ಮತ್ತೆ ಇನ್ನೊಂದ್ ರೌಂಡ್ ಕೊಡ್ಬೋದಾ ಅದನ್ನ, ಬೇಡವಾ? ಗ್ಯಾಪ್ ಕೊಟ್ಬಿಟ್ಟು ಕೊಡ್ಬೇಕು. ಏನು ಅವ್ರ ಏಜ್ ಗ್ರೂಪ್? 80 ಇದೆ ಏಜ್. 75, 80 ಕೊಟ್ಬಿಟ್ಟು ಕೊಡಿ. ಹೌದಾ? 1 hour 45, 1 hour 1.5 hour ಗ್ಯಾಪ್ ಕೊಟ್ಬಿಟ್ಟು ಕೊಡಿ ಅವ್ರಿಗೆ. ವಾಟರ್ ಇಂಟೇಕ್ ಚೆನ್ನಾಗಿರ್ಬೇಕು ಬಾಡಿಗೆ. ಓಕೆ ಥ್ಯಾಂಕ್ ಯು. ಓಕೆ, ಹಾ. ಸೊ ಕೆಲವೊಂದು ಕ್ವಶನ್ಸ್ ನಮ್ಗೆ ಚಾಟ್ಸ್ ಅಲ್ಲೂ ಕೂಡ ಬಂದಿದೆ. ಜಿತೇಂದ್ರಂ ಅವರು ಒಂದು ಟೆಸ್ಟಿಮೋನಿನ ಶೇರ್ ಮಾಡ್ಬೇಕು ಅಂತ ಹೇಳ್ತಾ ಇದ್ರು. ಜಿತೇಂದ್ರ ಅವರೇ ಹೇಳಿ, ಯು ಕ್ಯಾನ್ ಶೇರ್ ಯುವರ್ ಟೆಸ್ಟಿಮೋನಿ. ಐ ಆಮ್ ಜಸ್ಟ್ ಹ್ಯಾಡಿಂಗ್ ಟು ದಿ ಪಿನ್. ಎಸ್, ಅನ್ಮ್ಯೂಟ್ ಮಾಡ್ತೀನಿ ರೀ, 1 second ನಿಮ್ಮನ್ನ. ಓಕೆ, ಗೋ ಹೆಡ್. ಏನ್ ಬದಲಾವಣೆಗಳು ಕಂಡಿದ್ದೀರಾ ಹೀಲಿ ಮುಖಾಂತರ? ನಮಸ್ತೆ ಮೇಡಮ್. ನಮಸ್ತೆ, ಆರಾಮ? ಹಾ ಮೇಡಮ್, ನೀವ್ ಹೇಗಿದ್ದೀರಾ ಮೇಡಮ್? ಸೊ ಆರಾಮಾಗಿದ್ದೀವಿ. ಆಕ್ಚುಲಿ ಹೀಲಿ ಯೂಸ್ ಮಾಡಕ್ ಶುರು ಮಾಡಿದ್ಮೇಲೆ ನಾನು ಪರ್ಸನಲ್ ನನಗೆ ಯೂಸ್ ಮಾಡ್ಕೊಂಡಿದ್ದು ಹೇರ್ ಲಾಸ್ಗೆ ಯೂಸ್ ಮಾಡಿದೆ ಮೇಡಮ್. ಓಕೆ, ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ. ಮತ್ತೆ ಪ್ರಾಸ್ಪೆರಿಟಿ ಮ್ಯಾಗಿಲಿಲಿ ಪ್ರಾಸ್ಪೆರಿಟಿ ಯೂಸ್ ಮಾಡಿದ್ದು ತುಂಬಾ ಹೆಲ್ಪ್ ಆಗ್ತಾ ಇದೆ. ಓಕೆ, ಏನೇ ಚೇಂಜಸ್ ಕಂಡಿದ್ದೀರಾ? ಆಕ್ಚುಲಿ ತುಂಬಾ ಚೆನ್ನಾಗಿ ನಂಬಕ್ಕಾಗಲ್ಲ ಅಂತಂತ ಪ್ರಾಸ್ಪೆರಿಟಿ ರಿಲೇಟೆಡ್ ಹೆಲ್ಪ್ ಆಗಿದೆ ಮೇಡಮ್. ಒಬ್ರಿಗೆ ಟ್ರೀಟ್ಮೆಂಟ್ ಮಾಡಿದ್ದೆ. ಸೊ ಅವರು ಏನ್ ಮಾಡಿದ್ರಿ, ಮೆಡಿಸಿನ್ ಏನು ಕೊಟ್ಟಿಲ್ಲ, ಹೇಗ್ ಮಾಡಿದ್ರಿ ಅಂತ ಕೇಳಿದ್ರು. ಹೀಗೆ ಅಂತ ಹೇಳಿದ್ಮೇಲೆ ಡಿವೈಸ್ ಎಲ್ಲ ತೋರ್ಸಿದ್ಮೇಲೆ 2 lakh rupees ನನಗೆ ಕೊಟ್ರು. ಓ, ಅಂದ್ರೆ ನೀವು ಹೀಲ್ ಮಾಡಿದಕ್ಕೆ 2 lakh rupees ಕೊಟ್ರಾ? ಇಲ್ಲ ಮೇಡಮ್, ನನ್ ಸ್ವಲ್ಪ ಆಕ್ಚುಲಿ ಡಿವೈಸ್ ತಗೊಳ್ಳುವಾಗ ನಮ್ ತಾಯಿಯವ್ರದ್ದು ಸರ ನಾನು ಜ್ಯುವೆಲ್ರಿ ಅಂಗಡಿಲಿ, ಸಾರಿ ಬ್ಯಾಂಕ್ ಅಲ್ಲಿ ಇಟ್ಬಿಟ್ಟು ತಗೊಂಡಿದ್ದೆ. ಓಕೆ, ಸೊ ಅವ್ರಿಗೆ ಹೀಗೆಲ್ಲ ಅಂತ ಹೇಳಿದ್ಮೇಲೆ ಅವರು ಈ ತರ ಡಿವೈಸ್ ತಗೊಳೋದಕ್ಕೆ ನೀವು ತಾಯಿಯವ್ರದ್ದು ಸರ ಇಡ್ಬೇಕಾಯ್ತಾ, ಬೇಡ ಅದು ಬಿಡಿಸ್ಬಿಡಿ ಅಂತ ಹೇಳ್ಬಿಟ್ಟು 2 lakh rupees ಕೊಟ್ರು. ಮತ್ತು ಅವ್ರು ಹೇಳಿದ್ರು ನೀವು ವಾಪಸ್ ಕೊಡ್ತೀರಿ ಇಲ್ಲ ಅನ್ನೋ ನಾನು ಲೆಕ್ಕಾಚಾರನೇ ಮಾಡಿಲ್ಲ, ನಿಮ್ ತಾಯಿಯವ್ರದ್ದು ಫಸ್ಟ್ ಅದ್ ಬಿಡಿಸಿ ಅಂತ ಹೇಳಿ ಅಮೌಂಟ್ ಕೊಟ್ರು. ಅದು ಪ್ರಾಸ್ಪೆರಿಟಿ ರನ್ ಮಾಡ್ತಿದ್ದಕ್ಕೆ ಅದು ಆಗಿದೆ ಅಂತ ನಾನು ಅನ್ಕೋತಾ ಇದ್ದೀನಿ. ಮತ್ತೆ ನಾನು ಮುಂಚೆಯಿಂದನೂ ಇದೇ ಫೀಲ್ಡ್ ಅಲ್ಲಿ ಇದ್ದಿದ್ರಿಂದ ಕ್ಲೈಂಟ್ಸ್ಗೆ ಫೀಸ್ ಹೇಳಿದ್ರೆ ಕೊಡ್ತಾ ಇರ್ಲಿಲ್ಲ ಸುಲಭವಾಗಿ. ಬರೀ 1500 rupees ಹೀಗ್ ಕೊಡೋರು. ಈಗ 5000 ಹೇಳಿದ್ರೆ 5000 ಕೊಡ್ತಾರೆ, 10,000 ಹೇಳಿದ್ರೆ 10,000 ಕೊಡ್ತಾರೆ. ಈ ತರ ವಾತಾವರಣ ಸೃಷ್ಟಿಯಾಗಿದೆ. ಮತ್ತೆ ಕ್ಲೈಂಟ್ಸ್ ಜಾಸ್ತಿ ಯೂಸ್ ಮಾಡಿದೀನಿ ಮೇಡಮ್ ಇದು ಟ್ರೀಟ್ಮೆಂಟ್ಗೆ. ವೆರಿ ಗುಡ್. ಆಲ್ಮೋಸ್ಟ್ ನೀವು ನಮ್ಮ ಟೆಸ್ಟಿಮೋನಿ ನೈಟ್ಗೂ ಕೂಡ ಬಂದು ನಿಮ್ಮ ಟೆಸ್ಟಿಮೋನಿನ ಶೇರ್ ಮಾಡ್ಬೇಕು. ಸೊ ತುಂಬಾ ಜನಕ್ಕೆ ಒಂದು ಇನ್ಸ್ಪಿರೇಷನ್, ಒಂದು ತಿಳುವಳಿಕೆ ಆಗಿರ್ಲಿ ಸಿಗುತ್ತೆ. ಹೇಗೆ ಯಾವ ಮಟ್ಟಕ್ಕೆ ಹೀಲಿ ಡೀಪ್ ಲೆವೆಲ್ ಹೋಗಿ ಹೀಲಿಂಗ್ ಮಾಡುತ್ತೆ. ಕೆಲವೊಂದು ವಿಚಾರಗಳನ್ನ ತಿಳ್ಕೊಂಡಾಗ ನಮ್ಗೆ ಆಶ್ಚರ್ಯ ಆಗುತ್ತೆ. ಯಾರೋ ಒಬ್ರು ಬಂದು ನಾವ್ ತಗೊಂಡಿದಂತ ಹೀಲಿ ಡಿವೈಸ್ಗೆ ನೀವು ತಗೊಳ್ಳಿ, ದುಡ್ಡು ನಿಮ್ಗೆ ಆದಾಗ ಕೊಡಿ ಅಂತ ಹೇಳ್ತಾರಲ್ಲ, ಇಟ್ಸ್ ನಾಟ್ ಸಮಥಿಂಗ್ ಈಸಿ. ಆ ಮಟ್ಟಕ್ಕೆ ಹೀಲಿಂಗ್ ಆಗ್ತಾ ಇದೆ ಅಂದ್ರೆ ಯು ಆರ್ ಅಲೈನ್ಡ್. ಸೊ ನಿಮ್ಮ ಮುಖಾಂತರ ಇನ್ನೂ ಅಷ್ಟು ಹಲವಾರು ಜನಗಳಿಗೆ ಕೂಡ ಹೀಲಿಂಗ್ ಆಗಿರ್ಲಿ, ನಿಮ್ಮ ಮುಖಾಂತರ ಹಲವಾರು ಜನಗೂ ಕೂಡ ಬ್ಲೆಸ್ಸಿಂಗ್ಸ್ ಆಗ್ಲಿ. ಅಂಡ್ ಬ್ಲೆಸ್ ಯು ಮೋರ್. ಸಿಸ್ಟರ್, ಅವ್ರ ಜೊತೆಲಿ 1 ನಿಮಿಷ ಮಾತಾಡ್ಬೋದಾ? ಇಲ್ಲ, ಕರೆಂಟ್ಲಿ ನಾನು ನಿಮ್ಗೆ ಆಫ್ಲೈನ್ ಅಲ್ಲಿ ಅವ್ರ ಜೊತೆ ಕನೆಕ್ಟ್ ಮಾಡಿಸ್ತೀನಿ ಆಚಾರ್ಯ ಅವರೇ. ಆಫ್ಲೈನ್ ಅಲ್ಲಿ ಅವ್ರ ನಂಬರ್ ಸೆಂಡ್ ಮಾಡಿದ್ರು ಆಯ್ತು. ನಾನು ಆಫ್ಲೈನ್ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಕೆಲವು ಡೌಟ್ಸ್ ನಾನು ಕ್ಲಿಯರ್ ಮಾಡ್ಕೊಳ್ಬೋದಲ್ಲ ಅಂತ. ಡೆಫಿನೆಟ್ಲಿ ನಿಮ್ಗೆ ಆಫ್ಲೈನ್ ಅಲ್ಲಿ ನಾನು ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿಸ್ತೀನಿ. ಓಕೆ, ಹಾ, ವೆಲ್ಕಮ್. ಎಸ್, ಸೊ ನೀವು ಹುಬ್ಳಿಯಿಂದ ಅಲ್ವಾ? ನಾನು ನಿಮ್ಮನ್ನ ಮೀಟ್ ಮಾಡಿದೀವಿ. 1 ನಿಮಿಷ ಇರಿ, ಅನ್ಮ್ಯೂಟ್ ಮಾಡ್ತೀನಿ. ಹುಬ್ಳಿಯಿಂದ ಅಲ್ವಾ ನೀವು? ಆಕ್ಚುಲಿ ನಾನು ತುಮಕೂರು ಮೇಡಮ್. ಹುಬ್ಳಿಗೆ ಓಕೆ, ನಿಮ್ ಜೊತೆ ಮಾತಾಡಿದೀನಿ. ಕರೆಕ್ಟ್, ನಿಮ್ ಜೊತೆ ಮಾತಾಡಿದೀನಿ. ಗುರುಗಳನ್ನ ಹಂಗೆ ಮೀಟ್ ಆಗದಂಗ ಆಯ್ತು ಅಂತ. ಕರೆಕ್ಟ್. ಬನ್ನಿ ನೀವು ಬ್ಯಾಂಗ್ಳೂರ್ಗೆ.
ಬ್ಯಾಂಗ್ಳೂರ್ ಸಂಡೇ Sure, ma'am. ಸಾಟರ್ಡೆ ಸಿಸ್ಟಮ್ ನಡೆಯುತ್ತೆ, ಬನ್ನಿ ನೀವು. ಬ್ಯಾಂಗ್ಳೂರಲ್ಲಿ ಕೊಲಿಗ್ ಒಬ್ರು ತಗೊಂಡಿದ್ದಾರೆ ಮೇಡಮ್, ಅವರು ಕ್ಲಾಸ್ ಅಲ್ಲಿ ಇದ್ದಾರೆ, ಹೌದಾ? ಪ್ರೊಫೆಷನಲ್ ಡಿವೈಸ್ ಓಕೆ ತಗೊಂಡಿದ್ದಾರೆ. ಓಕೆ. ಈ ಸಾಟರ್ಡೆ ನಮ್ದು ಸಿಸ್ಟಮ್ ಟ್ರೈನಿಂಗ್ ಇರುತ್ತೆ. ಸಿಸ್ಟಮ್ ಅಂದ್ರೆ ಲೈಕ್ ಟ್ರೈನಿಂಗ್ ಇರುತ್ತೆ, ಹೀಲಿ ಬಗ್ಗೆ ತಿಳ್ಕೊತೀವಿ, ಬಿಸ್ನೆಸ್ ಬಗ್ಗೆನೂ ತಿಳ್ಕೊತೀವಿ. ನಿಮ್ಗೆ ಹಲವಾರು ತರದ ಗೈಡೆನ್ಸ್ ಕೂಡ ಸಿಗುತ್ತೆ. ಬನ್ನಿ ಈ ಸಾಟರ್ಡೆ ನೀವು, ಹೀಲಿ ಆಫೀಸ್ Sure, ಅಲ್ಲೇ sure. ಇದೆ. ಶೋರ್ ಮ್ಯಾಮ್, ಶೋರ್. ಓಕೆ, ಥ್ಯಾಂಕ್ ಯು. ನಮಸ್ತೆ. ಸೊ ಕೆಲವೊಂದು ಕ್ವಶನ್ಸ್ ನನಗೆ ಚಾಟ್ ಅಲ್ಲೂ ಕೂಡ ಬಂದಿದೆ. ಸೊ ಓದೋಣ ಹೇಗೆ ಏನು ಅಂದ್ಬಿಟ್ಟು. ನೀಡ್ ರೆಕಾರ್ಡೆಡ್ ಸೆಷನ್. ಓಕೆ, ರೆಕಾರ್ಡ್ ಆಗ್ತಾ ಇದೆ ಸೆಷನ್, ನಿಮ್ಗೆ ಶೇರ್ ಮಾಡ್ತೀವಿ. ರೆಕಾರ್ಡೆಡ್ ಸೆಷನ್ ಡೀಟೇಲ್ಸ್ ನ ಶೇರ್ ಮಾಡ್ತೀವಿ. ಆಮೇಲೆ ನೆಕ್ಸ್ಟ್ post 90 days after same cycle is repeated as we do from start. 90 days ಆದ ನಂತರ ನಾವು ವೈಟ್ ಆಪ್ ಮುಖಾಂತರ ನಾವು ಪ್ರೋಗ್ರಾಮ್ ನ ತಗೋತೀವಿ. ವೈಟ್ ಆಪ್ ಅಂದ್ರೆ ಯಾವ ತರ ತಗೋತೀವಿ? ವೈಟ್ ಆಪ್ ಅಲ್ಲಿ ನಾವು ಹೋಗಿ ಸ್ಪೆಸಿಫಿಕ್ ಏಲ್ಮೆಂಟ್ಸ್ ಗಳಿಗೆ ನಾವು ಪ್ರೋಗ್ರಾಮ್ ನ ತಗೋತೀವಿ. ನಾನು ನಿಮ್ಗೆ ತೋರಿಸ್ತೀನಿ 1 ಸೆಕೆಂಡ್. ವೈಟ್ ಆಪ್ ಗೊತ್ತಿದೆ ಯಾರಿದು? SN ಇದೀರಾ? SN ಅನ್ನೋರು, ನಿಮ್ಮ ಫುಲ್ ನೇಮ್ ಇಲ್ಲಿ ಇಲ್ಲ ಇದ್ರೆ ನೀವು ಅನ್ಮ್ಯೂಟ್ ಮಾಡಿ, ನೀವು ಹ್ಯಾಂಡ್ ರೈಸ್ ಮಾಡಿ, ನಾನು ನಿಮ್ಗೆ ಅನ್ಮ್ಯೂಟ್ ಮಾಡ್ತೀನಿ, ನೀವು ನಿಮ್ಮ ಡೈರೆಕ್ಟ್ ಕ್ವಶನ್ ನ ಕೇಳಬಹುದು. ಸೊ post 90 days ನಾವು ವೈಟ್ ಆಪ್ ಮುಖಾಂತರನು ಕೂಡ ಪ್ರೋಗ್ರಾಮ್ ತಗೋಬಹುದು, ಇಲ್ಲಾಂದ್ರೆ ಅನಾಲಿಸಿಸ್ ಬೇಸ್ ಮೇಲೆ ನಾವು ಪ್ರೋಗ್ರಾಮ್ ತಗೊಂಡು ಕಂಟಿನ್ಯೂ ಮಾಡಬಹುದು. ಎರಡು ಪಾಸಿಬಲ್, ಎರಡು ತರಾನು ನಾವು ಯೂಸ್ ಮಾಡಬಹುದು. ನೆಕ್ಸ್ಟ್ ಕ್ವಶನ್, ಮ್ಯಾಮ್ ವಿಚ್ ಪ್ರೋಗ್ರಾಮ್ ಹ್ಯಾವ್ ಟು ರನ್ ಫಾರ್ ಪ್ರೆಗ್ನೆನ್ಸಿ? ಸೊ ನಿಮ್ಮ ಕ್ವಶನ್ ಅಲ್ಲಿ ಇನ್ನೂ ಸ್ವಲ್ಪ ಕ್ಲಾರಿಟಿ ಬೇಕಾಗಿದೆ. ಕನ್ಸೀವ್ ಆಗೋದಕ್ಕೋಸ್ಕರ ನೀವು ಯಾವ ಪ್ರೋಗ್ರಾಮ್ ರನ್ ಮಾಡ್ಬೇಕು ಅಂತ ಕೇಳ್ತಾ ಇದ್ದೀರಾ, ಅಥವಾ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಹೇಗೆ ರನ್ ಮಾಡ್ಬೇಕು ಅನ್ನೋದನ್ನ ಕೇಳ್ತಾ ಇದ್ದೀರಾ? ಸೊ ನಿಮ್ಮ ಕ್ವಶನ್ ಅಲ್ಲಿ ಇನ್ನೂ ಕ್ಲಾರಿಟಿ ಬೇಕಾಗಿದೆ. ವಾಣಿಶ್ರೀ ರಾಜೇಂದ್ರ ಅವರೇ, ಸೊ ಯು ಕ್ಯಾನ್ ನೀವು ಹ್ಯಾಂಡ್ ರೈಸ್ ಮಾಡಿ ನಿಮ್ಮ ಕ್ವಶನ್ಸ್ ನ ನೀವು ಕೇಳಬಹುದು. ಓಕೆ. Hi Ashwini, can you tell how to analyze in Magily and take programs in Magily? ಓಕೆ, ನಾನು ಇವಾಗ ಶೋರ್ ತೋರಿಸ್ತೀನಿ ಹೇಗೆ ಅನಾಲಿಸಿಸ್ ಮುಖಾಂತರ ಮ್ಯಾಗಿಲಿಯಲ್ಲಿ ಪ್ರೋಗ್ರಾಮ್ ನ ತಗೋಬೇಕು ಅನ್ನೋದನ್ನ ತೋರಿಸ್ತೀನಿ. ಸೊ ಟು ಟೇಕ್ ಪ್ರೋಗ್ರಾಮ್ಸ್ ಇನ್ ಹೀಲಿ ವಿತ್ ಕಾಯಿಲ್ ವಿ ಶುಡ್ ಕೀಪ್ ದಿ ಮೈಕ್ರೋ ಕರೆಂಟ್ ಅಟ್ 100. ಹೌದು, ನಾವು ಕಾಯಿಲ್ ಮುಖಾಂತರ ನಾವು ಪ್ರೋಗ್ರಾಮ್ಸ್ ನ ತಗೋಬೇಕು ಅಂದ್ರೆ ಮೈಕ್ರೋ ಕರೆಂಟ್ ನಾವು 100% ಅಲ್ಲಿ ಇಡ್ತೀವಿ. ಅಂಡ್ ಒನ್ ಮೋರ್ ಥಿಂಗ್ ನಾನು ಕ್ಲಾರಿಟಿ ಕೊಡ್ಬೇಕಂದ್ರೆ, ನಾವು ಕಾಯಿಲ್ ಮುಖಾಂತರ ರನ್ ಮಾಡಿದಾಗ ಹೀಲಿ ಡಿವೈಸ್ ನಮ್ಮ ಬಾಡಿಗೆನೆ ಟಚ್ ಆಗಿರ್ಬೇಕು. ಸೊ ಸಪೋಸ್ ನೀವಾಗ ಥ್ರೋಟ್ ರಿಲೇಟೆಡ್ ಪ್ರೋಗ್ರಾಮ್ ರನ್ ಮಾಡ್ತಿದ್ದೀರಾ ಅನ್ಕೊಳ್ಳಿ. ಸೊ ಕ್ಲೋಸ್ ಬೈ ಥ್ರೋಟ್ ನೀವು ನೆಕ್ ಹತ್ರ ಈ ತರ ನೀವು ಹಾಕ್ಬಿಟ್ಟು ಪ್ರೋಗ್ರಾಮ್ ತಗೊಂಡ್ರು ಕಾಯಿಲ್ ಮುಖಾಂತರ ನಡೆಯುತ್ತೆ. ಸೊ ಸಪೋಸ್ ನೀವು ಲೋಯರ್ ಬಾಡಿಗೆ ರನ್ ಮಾಡ್ತಿದ್ದೀರಾ ಅಂದಾಗ ನೀವು ಪಾಕೆಟ್ ಅಲ್ಲಿ ಹೀಲಿ ಡಿವೈಸ್ ಅನ್ನ ಕಾಯಿಲ್ ಹಾಕಿ ರನ್ ಮಾಡಿದ್ರು ಕೂಡ ನಡೆಯುತ್ತೆ. ಅಬ್ಸಲ್ಯೂಟ್ಲಿ ಫೈನ್. ಸೊ ಇವಾಗ ನೆಕ್ಸ್ಟ್ ಕ್ವಶನ್ ಇಲ್ಲೇನಿದೆ ಚಾಟ್ ಅಲ್ಲಿ ನೋಡೋಣ. ಎಸ್ ಮ್ಯಾಮ್, ಫಾರ್ ಕನ್ಸೀವ್. ಓಕೆ, ಸೊ ಕನ್ಸೀವ್ಗೆ ನೀವು ಪ್ರೋಗ್ರಾಮ್ ತಗೋಬೇಕು ಅಂದ್ರೆ ನೀವು ವೈಟ್ ಆಪ್ ಅಲ್ಲಿ ಹೋಗಿ ಪ್ರೆಗ್ನೆನ್ಸಿ ಅಂತ ಹಾಕ್ಬಿಟ್ಟು ಏನೇನು ಪ್ರೋಗ್ರಾಮ್ಸ್ ತೋರಿಸುತ್ತೋ ವೈಟ್ ಆಪ್ ಅಲ್ಲಿ ನೀವು ಅದ್ರ ಮುಖಾಂತರ ನೀವು ಪ್ರೋಗ್ರಾಮ್ ನ ರನ್ ಮಾಡಿ, ಅದು ನಿಮ್ಗೆ ಹೆಲ್ಪ್ ಆಗುತ್ತೆ. ನೀವು ಯಾವಾಗಿನಿಂದ ಹೀಲಿ ಯೂಸ್ ಮಾಡ್ತಾ ಇದ್ದೀರಾ? ಸೊ ದಟ್ ನೀವು ಇನಿಷಿಯಲ್ ಡೇಸ್ ಅಲ್ಲಿ ಹೀಲಿ ಯೂಸ್ ಮಾಡ್ತಾ ಇದ್ರೆ ನೀವು ಫಸ್ಟ್ ಅನಾಲಿಸಿಸ್ ಮೇಲೆನೆ ಆಲ್ಮೋಸ್ಟ್ 1.5 month ಯೂಸ್ ಮಾಡಿ, ಅನಾಲಿಸಿಸ್ ಬೇಸ್ ಮೇಲೆ ಮುಗಿದ್ಮೇಲೆ ಆಮೇಲೆ ನೀವು ಕಾಯಿಲ್ ಮುಖಾಂತರ, ಆಮೇಲೆ ನೀವು ವೈಟ್ ಆಪ್ ಮುಖಾಂತರ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬಹುದು. ಐ ಬಿಲೀವ್ ನಿಮ್ ಕ್ವಶನ್ ನಾವು ಆನ್ಸರ್ ಮಾಡಿದೀನಿ ಅನ್ಕೋತೀನಿ. ಆನ್ಸರ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ, ನೀವು ನಿಮ್ಮ ಕ್ವಶನ್ ನ ಖುದ್ದಾಗಿ ನನಗೆ ಕೇಳ್ಬೋದು. ನನಗೆ ನನ್ಗೆ ಎಷ್ಟು ಗೊತ್ತಿದೆ ಇಲ್ಲಿ ಬಗ್ಗೆ ಅದನ್ನ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಸೊ ಥ್ಯಾಂಕ್ ಯು. ಓಕೆ, ಸೊ ಬೇರೆ ಯಾವ್ದಾದ್ರು ಕ್ವಶನ್ಸ್ ಇದೆಯಾ ಯಾರಿಗಾದ್ರೂ ಇಲ್ಲಿ? ಹೀಲಿ ಆನ್ ಮಾಡಿದ್ರೆ ಮೇಡಮ್, ಹೀಲಿ ಆನ್ ಮಾಡಿದ್ರೆ ನಮ್ಮ ಜೊತೆಗೆ ಇರಬೇಕಾ ತಿಳಿಸಿ. ನಾವು ಬ್ಲೂ ಆಪ್ ಅಲ್ಲಿ ಹೀಲಿ ನಮ್ಮ ಜೊತೆ ಇರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಬರೀ ಡಿವೈಸ್ ಮತ್ತೆ ಮೊಬೈಲ್ ಎರಡು ಒಟ್ಟಿಗೆ ಇರಬೇಕು. ಆಚಾರ್ಯ ಅವರು ಈ ಕ್ವಶನ್ ನ ಕೇಳಿದ್ದಾರೆ, ಈ ಡಿವೈಸ್ ಮತ್ತೆ ಮೊಬೈಲ್ ಎರಡು ಒಟ್ಟಿಗೆ ಇರಬೇಕು. ಬಟ್ ನಾವು ಪಿಂಕ್ ಆಪ್ ತಗೊಂಡಾಗ ವೈರ್ ಮುಖಾಂತರ ನಮ್ಮ ಬಾಡಿಗೆ ಈ ತರ ನಾವು ತಗೋಬೇಕಾಗುತ್ತೆ ವಿತ್ ದಿಸ್ ವೈರ್ಸ್. ಅವಾಗ ಮಾತ್ರ ನಮ್ ಜೊತೆಗೆ ಇರ್ಬೇಕಾಗುತ್ತೆ ಹೀಲಿ.
ಸೊ ಕಾಯಿಲ್ ಮುಖಾಂತರ ತಗೊಂಡಾಗ್ಲೂ ಕೂಡ ಹೀಲಿಂಗ್ ನಮ್ಮ ಜೊತೆಗೇನೆ ಇರ್ಬೇಕಾಗತ್ತೆ. ನಿಮ್ಮ ಕ್ವಶನ್ಸ್ ನ ಕ್ಲಾರಿಫೈ ಮಾಡಿದೀನಿ ಅಂತ ಅನ್ಕೋತೀನಿ. ನೆಕ್ಸ್ಟ್ ಬೇರೆ ಯಾರಿಗಾದ್ರೂ ಕ್ವಶನ್ಸ್ ಇದೆಯಾ? ಮಂಜುನಾಥ್ ಅವ್ರೆ, ನಿಮ್ಗೆ ಏನಾದ್ರು ಕ್ವಶನ್ಸ್ ಇದೆಯಾ? ಮಂಜುನಾಥ್ ಅವ್ರೆ, ಕಾಯಿಲ್ ಬಂದ್ರೆ ಮಾತಾಡ ವಾಟ್ ಇಸ್ ದಿಸ್? ಆಚಾರ್ಯ ಅವ್ರು ಏನ್ ಕ್ವಶನ್ ಕೇಳಕ್ಕೆ ಟ್ರೈ ಮಾಡ್ತಾ ಇದ್ದೀರಾ? ಕಾಯಿಲ್, ಒಂದ್ ನಿಮಿಷ ಇರಿ, ನೋಡ್ತೀನಿ. ಓಕೆ, ಕಾಯಿಲ್ ಬಂದ್ರೆ ಮಾತಾಡಬಹುದೇ? ಓಕೆ, ಕಾಯಿಲ್ ಬಗ್ಗೆ ಮಾತಾಡಬಹುದೇ? ಸೊ ಫೈನ್. ಸೊ ಕಾಯಿಲ್ ಬಂದು ನಾವು ಕಂಪ್ಲೀಟ್ಲಿ ವೈರ್ ಬದಲಾಗಿ ನಾವು ಕಾಯಿಲ್ ಮುಖಾಂತರ ಯೂಸ್ ಮಾಡ್ತೀವಿ. ಸೊ ಕಾಯಿಲ್ ನ ನಾವು 100% ಮೈಕ್ರೋ ಕರೆಂಟ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ನಾವು ಬೆಸ್ಟ್ ವೇ ಆಫ್ ಯೂಸಿಂಗ್ ಹೀಲಿ ಬಂದು ವೈರ್ ಮುಖಾಂತರ 100% ಎಫಿಷಿಯನ್ಸಿ ಇರುತ್ತೆ. ಕಾಯಿಲ್ ಮುಖಾಂತರ ತಗೊಂಡಾಗ ನಮ್ಗೆ 60% ಎಫಿಷಿಯನ್ಸಿ ಮಾತ್ರ ಸಿಗುತ್ತೆ. ಸೊ ನೀವು ಕರೆಂಟ್ಲಿ ಗೋಲ್ಡ್ ಸೈಕಲ್ ಅಲ್ಲಿ ಇರೋದ್ರಿಂದ, ಗೋಲ್ಡ್ ಸೈಕಲ್ ಮುಗಿದು ಜಸ್ಟ್ ಅನಾಲಿಸಿಸ್ ಸ್ಟಾರ್ಟ್ ಮಾಡ್ತಾ ಇರೋ ಕಾರಣದಿಂದ ನೀವು ವೈರ್ ಮುಖಾಂತರನೇ ಪ್ರೋಗ್ರಾಮ್ ಯೂಸ್ ಮಾಡಿ ಅಂತ ನಿಮ್ಗೆ ಸಜೆಸ್ಟ್ ಮಾಡ್ತೀನಿ. ಸೊ ಬೇರೆ ಯಾವ್ದಾದ್ರು ಕ್ವಶನ್ಸ್ ಇದೆಯಾ ಚಾಟ್ ಅಲ್ಲಿ? ಸೊ 1 ನಿಮಿಷ. ಸೊ ವಿ ಕ್ಯಾನ್ ಜಸ್ಟ್ ಲುಕ್ ಇನ್ ಟು ಇಟ್. ಸೊ ರಶ್ಮಿ ಅವರು ಕ್ವಶನ್ ಕೇಳ್ತಾರೆ. ರಶ್ಮಿ, ನೀವು ಇಲ್ಲಿದ್ರೆ ಹ್ಯಾಂಡ್ ರೈಸ್ ಮಾಡಿ, ನಾನು ನಿಮ್ಗೆ ಹೆಲ್ಪ್ ಮಾಡ್ಬೋದು. ನೀವು ಪ್ರತಿಯೊಂದಕ್ಕೂ ಕೂಡ ನೀವು ಹೀಲಿಂಗ್ 1 ಸೆಕೆಂಡ್ ರಶ್ಮಿ ಅವರೇ. ಎಸ್, ನೀವು ವಿಡಿಯೋ ಅಲ್ಲಿ ಬಂದು ಕ್ವಶನ್ ಕೇಳಿದ್ರೆ ನಮ್ಗೆ ಖುಷಿ ಆಗುತ್ತೆ. ನೀವು ವಿಡಿಯೋ ಆನ್ ಮಾಡಿ ಕ್ವಶನ್ ಕೇಳಿದ್ರೆ ನಮ್ಗೆ ಖುಷಿ ಆಗುತ್ತೆ, ಇಫ್ ಪಾಸಿಬಲ್. ಹೇಳಿ ರಶ್ಮಿ ಅವರೇ. Hi ma'am. ಹಲೋ, ಹೇಗಿದ್ದೀರಾ? ತುಂಬಾ Fine ದಿನ ma'am. ಆಯ್ತು Thank ನಿಮ್ಮನ್ನ you. ಮೀಟ್ ಮಾಡಿ. Yes ma'am. Thank you ma'am. ಭೂತಾನಿಂದ ಯಾವಾಗ ಬಂದ್ರಿ? Bhutan ಆಯ್ತು ma'am. 2 weeks ಆಯ್ತು. Thank you. ಇನ್ನು ಭೂತಾನ್ ಅಲ್ಲೇ ಇದ್ದೀರಾ ಅನ್ಸ್ತಿದೀಯಾ? ಇಲ್ಲ. ಓಕೆ ಓಕೆ, ಹೇಳಿ, ಗೋ ಅಹೆಡ್. ಮ್ಯಾಮ್ ಅದೇ ಸೋರಿಯಾಸಿಸ್ಗೆ ಈಗ ಯಾವಾಗ್ಲಾರು ಮೀಟ್ ಮಾಡಿದೆ ಅಂದ್ರೆ ಇದು ನನ್ನ ರಿಲೇಟಿವ್ಗೆ. ಸೊ ನಾನು ಮೀಟ್ ಮಾಡಿದಾಗ ಡೈರೆಕ್ಟ್ ಆಗಿ ಗೋಲ್ಡ್ ಸೈಕಲ್ಸ್ ಕೊಡ್ತಾ ಇದೀನಿ, ಇದು ಸ್ಟ್ರಾಪ್ಸ್ ಹಾಕಿ. ಸೊ ಅಪಾರ್ಟ್ ಫ್ರಮ್ ದಟ್ ಡಿಸ್ಟೆಂಟ್ ಹೀಲಿಂಗ್ ಅಲ್ಲಿ ಮಾಡ್ಬೋದು, ಹೆಲ್ಪ್ ಆಗುತ್ತೆ ಅವ್ರಿಗೆ ಅಂತ ಡಿಸ್ಟೆಂಟ್ ಹೀಲಿಂಗ್ ಪ್ರೋಗ್ರಾಮ್ಸ್ ಕೊಟ್ರೆ. ಡಿಸ್ಟೆಂಟ್ ಹೀಲಿಂಗ್ ಮುಖಾಂತರ ಮಾಡಿದ್ರೆ ಹೆಲ್ಪ್ ಆಗುತ್ತೆ. ನೀವು ವಾಯ್ಸ್ ಮುಖಾಂತರ ಅವ್ರಿಗೆ ಕೊಟ್ಟಾಗ ಹೀಲಿಂಗ್ ಬೇಗ ಆಗುತ್ತೆ. ಯಾಕಂದ್ರೆ ಸೆಲ್ಸ್ ಲೆವೆಲ್ ಅಲ್ಲೂ ಕೂಡ ಚೇಂಜಸ್ ಬೇಕಾಗುತ್ತಲ್ವಾ? ಅದನ್ನೇ ನಾವು ಪೂರ್ತಿ ಡಿಸ್ಟೆಂಟ್ ಹೀಲಿಂಗ್ ಮುಖಾಂತರನೇ ನಾವು ಮಾಡಿ ಸೆಲ್ಸ್ ಲೆವೆಲ್ ಅಲ್ಲಿ ಚೇಂಜಸ್ ತಗೊಂಡ್ಬರ್ಬೇಕಂದ್ರೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ. ಮೇ ಬಿ ನೀವು ಹೀಲರ್ ಆಗಿರೋ ಕಾರಣದಿಂದ ಮೇ ಬಿ 1.5 ಮಂತ್ ಅಲ್ಲಿ ಆಗ್ಬಹುದು. ಅವ್ರದ್ದು ರಿಸೀವಿಂಗು ಕೂಡ ನೋಡ್ಬೇಕಾಗತ್ತೆ. ಹೌ ದೇ ಆರ್ ಅಬ್ಸರ್ವಿಂಗ್ ಇಟ್, ಹೌ ದೇ ಆರ್ ರಿಸೀವಿಂಗ್ ಅನ್ನೋದು ಕೂಡ ನಾವು ನೋಡ್ಬೇಕಾಗತ್ತೆ. ಸೊ ಇಟ್ ಡಿಪೆಂಡ್ಸ್. ಒಬ್ರು ಕೆಲವು ವ್ಯಕ್ತಿಗಳಿಗೆ ಬೇಗ ಆಗುತ್ತೆ, ಕೆಲವು ವ್ಯಕ್ತಿಗಳಿಗೆ ಲೇಟ್ ಆಗುತ್ತೆ. ನಾವು ಮೊನ್ನೆ ಒಬ್ರು ಬ್ಯಾಕ್ ಪೇನ್ ಅಂತ ಅನ್ಬಿಟ್ಟು ಅವ್ರಿಗೆ ಹೀಲಿಂಗ್ ಕೊಟ್ಟಾಗ ಜಸ್ಟ್ ನಾವು 1/2 hour 45 minutes ಹೀಲಿಂಗ್ ಕೊಟ್ಟಿದ್ದು ಬರೀ ಬ್ಲೂ ಆಪ್ ಅಲ್ಲೇ ಅಷ್ಟೇ. ಅವ್ರಿಗೆ ಚೇಂಜಸ್ ಕಾಣಿಸ್ತು, ಪೇನ್ ಪೂರ್ತಿ ರಿಡಕ್ಷನ್ ಆಯ್ತು ಅವ್ರಿಗೆ. ಸೊ ಅದೇ ತರನೇ ಎಲ್ಲರಿಗೂ 45 minutes ಅಲ್ಲೇ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಅವ್ರ ಅಬ್ಸಾರ್ಪ್ಷನ್ ಎಷ್ಟಿದೆ ಅನ್ನೋದು ಕೂಡ ನೋಡ್ಬೇಕಾಗತ್ತೆ. ನೀವೊಂದು ಇನಿಷಿಯಲಿ 15-20 days 21 days ನೀವು ಕೊಟ್ಟು ನೋಡಿ, ಬ್ಯಾಚ್ ಫ್ಲವರ್, ಗೋಲ್ಡ್ ಸೈಕಲ್, ಆಮೇಲೆ ಸಿಸ್ಮರ್ ಸಾಲ್ಟ್ ಕೊಟ್ಟು ನೋಡಿ ಅವ್ರಿಗೆ ಹೇಗ್ ಅವರು ರೆಸ್ಪಾಂಡ್ ಮಾಡ್ತಾರೆ ಅಂತ ನೋಡ್ಬಿಟ್ಟು ಆಮೇಲೆ ನೀವು ನೆಕ್ಸ್ಟ್ ಕೊಡಿ. ನಿಮ್ಗೆ ಒಂದು ಕ್ಲಾರಿಟಿ ಗೊತ್ತಾಗುತ್ತೆ. ನೀವು ವ್ಯಕ್ತಿನ ಮೀಟ್ ಮಾಡಿದಾಗ ಕೂಡ ಅವ್ರ ಸ್ಕಿನ್ ಅಲ್ಲಿ ಗ್ಲೋಯಿಂಗ್ ಇರುತ್ತೆ. ನೀವು ವ್ಯಕ್ತಿನ ಒಂದು 21 days ಆದ್ಮೇಲೆ ಅದೇ ಹೀಲಿಂಗ್ ರಿಪೋರ್ಟ್ ನ ನೀವು ಮತ್ತೆ ಅದೇ ಬ್ಯಾಚ್ ಫ್ಲವರ್ ಥೆರಪಿನ ನೀವು ಹೊಸದಾಗಿ ಅನಲೈಸ್ ಮಾಡಿದಾಗ ಫೀಲಿಂಗ್ಸ್ ಲೆವೆಲ್ ಎಷ್ಟು ಡಿಪ್ರೆಸ್ಡ್ ಆಗಿರುತ್ತೋ, ಎಷ್ಟು ಡೆಪ್ತ್ ಅಲ್ಲಿ ಇರುತ್ತೋ ಅದು ಸ್ವಲ್ಪ ಒಂದು ಸಟಲ್ ಆಗಿರುತ್ತೆ. ಲೈಕ್ ಒಂದು ಹಂತಕ್ಕೆ ಸ್ವಲ್ಪ ಬೆಟರ್ಮೆಂಟ್ ಕಾಣಿಸುತ್ತೆ. ಸೊ ನೀವು ಆ ಮುಖಾಂತರ ನೀವು ಡಿಸೈಡ್ ಮಾಡಿ ಹೇಗೆ ಕೊಡ್ಬೇಕು ಅನ್ನೋದನ್ನ. ಮ್ಯಾಮ್ ಮತ್ತೆ ಇನ್ನೊಂದು, ಇವಾಗ ನೀವು ಹೇಳಿದ್ರಲ್ಲ ಬ್ಯಾಚ್ಲರ್ ಅಥವಾ ಬುಚ್ಲರ್ ಯಾವ್ದೇ ಆಗ್ಲಿ, ಈಗ ನಾನು ಒಂದ್ಸತಿ ಅದಕ್ಕೆ ಅನಾಲಿಸಿಸ್ ಮಾಡಿರ್ತೀನಿ. ಸೊ ಇವತ್ತು ಅದು ಆ ಪ್ರೋಗ್ರಾಮ್ ನಾನು ರನ್ ಮಾಡಿದ್ರೆ, ಸೊ ಸೇಮ್ ಅನಾಲಿಸಿಸ್ ನ ನಾನು ನಾಳೆನೂ ಅದೇ ಹಂಗೇನೆ ರನ್ ಮಾಡ್ಬೇಕಾ ಅಥವಾ ಮತ್ತೆ ನಾಳೆ ಮತ್ತೆ ಫ್ರೆಶ್ ಆಗಿ ಅನಾಲಿಸಿಸ್ ಮಾಡ್ಬೇಕಾ? ನೀವು ಬ್ಯಾಚ್ ಫ್ಲವರ್ ರೆಮಿಡೀಸ್ ನ 7 days ನೀವು ಅದೇ ರಿಪೋರ್ಟ್ ಗೆ ಹೀಲಿಂಗ್ ಕೊಟ್ಟು ಆಮೇಲೆ ನೀವು ಚೇಂಜ್ ಮಾಡಿದ್ರೆ ಒಳ್ಳೇದು. ಓಕೆ ಓಕೆ. ಯಾಕಂದ್ರೆ ಕೆಲವು ಎಮೋಷನ್ಸ್ ಬಹಳ ಡೀಪ್ ಲೆವೆಲ್ ಅಲ್ಲಿ ಇರುತ್ತೆ.
ಯಾಕಂದ್ರೆ ಮತ್ತೆ ನಾಳೆ ನೀವು ಅನಲೈಸ್ ಮಾಡಿದ್ರು ಕೂಡ ಅವ್ರಿಗೆ ಅದೇ ಎಮೋಷನ್ ಬಂದಿರುತ್ತೆ. ಟ್ರೂ ಯಾಕಂದ್ರೆ ನಾನು ಇನಿಷಿಯಲಿ ನಂದು ಬ್ಯಾಚ್ ಫ್ಲವರ್ ರೆಮಿಡೀಸ್ ನ ನಾನು ತೋಳಕ್ಕೆ ಸ್ಟಾರ್ಟ್ ಮಾಡಿದಾಗ ಕೆಲವೊಂದು ಎಮೋಷನ್ಸ್ ನನಗೆ ಮತ್ತೆ 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 ಅದೇ ಬರ್ತಾ ಇತ್ತು. ಸೊ ದೇರ್ ಇಸ್ ನೋ ಪಾಯಿಂಟ್ ಇನ್ ಡೂಯಿಂಗ್ ದಿ ನ್ಯೂ ರಿಪೋರ್ಟ್. ಸೊ ಅದನ್ನೇ ಪೂರ್ತಿ ನಾವು ಡೀಪ್ ಲೆವೆಲ್ ಆಗಿ ಎವ್ರಿ ಡೇ ಅದೇ ರಿಪೋರ್ಟ್ಗೆ 7 days ನಾವು ಕೊಟ್ಬಿಟ್ಟು ಆಮೇಲೆ ನಾವು ಬೇರೆ ರಿಪೋರ್ಟ್ಗೆ ಹೊಸದಾಗಿ ಅನಲೈಸ್ ಮಾಡಿದಾಗ ನಮಗೂ ಗೊತ್ತಾಗುತ್ತೆ ಯಾವ ಎಮೋಷನ್ ಸಾರ್ಟ್ ಔಟ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ದೇರ್ ಇಸ್ ನೋ ಪಾಯಿಂಟ್ ಇನ್ ಇವಾಗ ಯಾಕಂದ್ರೆ ನಾವು ಬೇರೆ ಬೇರೆಗೆ ಶಿಫ್ಟ್ ಆಗ್ತಾ ಹೋದ್ರೆ ಈ ಎಮೋಷನ್ ಆಫ್ ಕ್ಲೆನ್ಸ್ ಆಗಿದೆ, ಇನ್ನೊಂದು ಎಮೋಷನ್ಸ್ ಆಫ್ ಕ್ಲೆನ್ಸ್ ಆಗಿದೆ, ಇನ್ನೊಂದು ಎಮೋಷನ್ ಸ್ವಲ್ಪ ಕ್ಲೆನ್ಸ್ ಆಗಿದೆ, ಆ ತರ ಇಟ್ಸ್ ಜಸ್ಟ್ ಮೂವ್ಸ್ ಆನ್. ಸೊ ಒಂದನ್ನ ಫೋಕಸ್ ಮಾಡಿ ಅದನ್ನ ಪೂರ್ತಿ ಲೆಟ್ಸ್ ಗೆಟ್ ಇನ್ ಟು. ಕೆಲವು ಎಮೋಷನ್ಸ್ ಬಹಳ ಡೀಪ್ ಲೆವೆಲ್ ಅಲ್ಲಿ ಇರುತ್ತೆ. 7 days ಕೊಟ್ರೆ ಒಳ್ಳೇದು, 7 days ಆದ್ಮೇಲೆ ಚೇಂಜ್ ಮಾಡಿದ್ರೆ ಒಳ್ಳೇದು. ಅದರಲ್ಲಿ ಬಹಳ ಡೀಪರ್ ಮಟ್ಟಿಗೆ ಬೆನಿಫಿಟ್ಸ್ ಕಾಣಿಸುತ್ತೆ. ಓಕೆ ಮ್ಯಾಮ್. ಆಮೇಲೆ ಇವತ್ತು ಅದೇ ಆನ್ಲೈನ್ ಸೆಷನ್ ಅಟೆಂಡ್ ಮಾಡಿದೆ. ಸೊ ಅದ್ರಲ್ಲಿ ಟೆನೆಟಸ್ಗೆ ಯಾರೋ ಒಬ್ರದ್ದು ಅವ್ರಿಗೆ ಹೆಲ್ಪ್ ಆಗಿದೆ ಅಂತ ಅನ್ಬಿಟ್ಟಿತ್ತು. ಸೊ ಅದೊಂದು ಲೈಕ್ ಪ್ರೋಟೋಕಾಲ್ ಏನಾದ್ರೂ ಇದ್ರೆ ಪ್ಲೀಸ್ ಶೇರ್ ಮಾಡಿ. ಅದಕ್ಕೋಸ್ಕರ ಇದ್ದಾರೆ. ನಾನು ಅವ್ರದ್ದು ಅದೇನ್ ಟೆಸ್ಟಿಮೋನಿ ಇದೆ ಅಂತ ನಾನು ತಿಳ್ಕೊಂಡು ಅದ್ರ ಬಗ್ಗೆ ನಾನು ನಿಮ್ಗೆ ಡೀಟೇಲ್ಡ್ ಆಗಿ ಹೇಳ್ತೀನಿ. ನಾನು ಅದ್ರ ಬಗ್ಗೆ ನಿಮ್ಗೆ ಫಾರ್ವರ್ಡ್ ಮಾಡ್ತೀನಿ. ನೀವು ಅದ್ರ ಬಗ್ಗೆ ನೋಡ್ಬಿಟ್ಟು ಅವ್ರಿಗೆ ಏನ್ ಹೆಲ್ಪ್ ಮಾಡ್ಬೇಕಾಗಿದೆ ಖಂಡಿತವಾಗ್ಲೂ ಮಾಡಿ. ಡೆಫಿನೆಟ್ಲಿ. ಓಕೆ ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. ವೆಲ್ಕಮ್. ಓಕೆ, ಸೊ ನೆಕ್ಸ್ಟ್ ಯಾರಿಗೆ ಕ್ವಶನ್ ಇದೆ? ಮಂಜುನಾಥ್ ಅವರೇ, ನಿಮ್ಗೆ ಕ್ವಶನ್ ಇದೆಯಾ? ಓಕೆ, ರೈಟ್. ಸೊ ಆಚಾರ್ಯ ಅವರೇ, ನಿಮಗೆ ಕ್ವಶನ್ ಇದೆಯಾ? ನಿಮ್ಗೆ ಏನಾದ್ರು ಕ್ವಶನ್ಸ್ ಇದೆಯಾ? ಸೊ ನೀವು ಚಾಟ್ಸ್ ಮುಖಾಂತರನು ಕೂಡ ನಿಮ್ಮ ಕ್ವಶನ್ಸ್ ನ ಕೇಳಬಹುದು. ಆಚಾರ್ಯ ಅವರೇ, ನಿಮಗೆ ಕ್ವಶನ್ ಇದೆಯಾ? ಓಕೆ, ನಾನು ನಿಮ್ಮನ್ನ ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ. ಹಾ, ಹೇಳಿ ಆಚಾರ್ಯ ಅವರೇ. ನಾನು ಕೇಳಿದ ಕ್ವಶನ್ಸ್ ಏನು ಅಂತಂದ್ರೆ, ಈಗ ಫೋನ್ ಕಾಲ್ ಬರ್ತಾ ಇರುತ್ತೆ ಅವಾಗವಾಗ ನಾವು ಹಾಕೊಂಡಾಗ. ಸೊ ಅದನ್ನ ಫೋನ್ ಕಾಲ್ ರಿಸೀವ್ ಮಾಡ್ಬೋದಾ ಅಥವಾ ಡಿಸ್ಕನೆಕ್ಟ್ ಮಾಡ್ಬೇಕಾ ಅಥವಾ ಹೇಗೆ ಅದು ಅನ್ನೋದು ಒಂದು ಕ್ವಶನ್ ಇದೆ. ಮತ್ತೆ ಒಬ್ರದ್ದು ಸ್ಕ್ಯಾನಿಂಗ್ ಕೊಟ್ಟ ಮೇಲೆ ಇನ್ನೊಬ್ಬದಕ್ಕೆ ಸ್ವಿಚ್ ಆಫ್ ಮಾಡಿ ಅಂತ ಹೇಳಿದ್ರಿ. ಅಂದ್ರೆ ಬ್ಲೂಟೂತ್ ಆಫ್ ಮಾಡಿ ಆನ್ ಮಾಡೋದು ಅಥವಾ ಹೇಗೆ ಅಂತ ಸ್ವಲ್ಪ ಕ್ಲಾರಿಫಿಕೇಶನ್ ಪ್ಲೀಸ್. ಮೊಬೈಲ್ ನ ಸ್ವಿಚ್ ಆಫ್ ಮಾಡ್ಬಿಟ್ಟು ಆನ್ ಮಾಡ್ಬೇಕು. ಹೊಸ ಪ್ರೊಫೈಲ್ ಕ್ರಿಯೇಟ್ ಮಾಡಿದಾಗ ಮೊಬೈಲ್ ನ ಸ್ವಿಚ್ ಆಫ್ ಮಾಡ್ಬಿಟ್ಟು ಆನ್ ಮಾಡ್ಬೇಕು. ಓಕೆ. ಹೊಸ ಫೋನ್ ಪ್ರೊಫೈಲ್ ಕಾಲ್ ಬಂದಾಗ ರಿಸೀವ್ ಮಾಡಿ ಮಾತಾಡ್ಬೋದಾ ಬೇಡವಾ, ಹೇಗೆ? ನೀವು ಪಿಂಕ್ ಆಪ್ ಅಲ್ಲಿ ಇರಬೇಕಾದ್ರೆ ನೀವು ಮೊಬೈಲ್ ನ ರಿಸೀವ್ ಮಾಡಿ ಮೊಬೈಲ್ ನ ರಿಸೀವ್ ಕೂಡ ಮಾಡಬಹುದು. ಪಿಂಕ್ ಆಪ್ ಯೂಸ್ ಮಾಡ್ಬೇಕಾದ್ರೆ ಬ್ಲೂ ಆಪ್ ಅಲ್ಲೂ ಕೂಡ ನೀವು ಸೆಟ್ಟಿಂಗ್ಸ್ ಗೆ ಹೋಗಿ ಅಲ್ಲಿ ನಾವು ಸ್ಪೆಸಿಫಿಕ್ ಚೇಂಜಸ್ ಮಾಡಬೇಕು. ವಿಚ್ ಆಲ್ ಆಪ್ ಕ್ಯಾನ್ ರನ್ ಇನ್ ದಿ ಬ್ಯಾಕ್ ಎಂಡ್ ಅಂತ ಬರುತ್ತೆ. ಆ ಪರ್ಟಿಕ್ಯುಲರ್ ಆಪ್ ಅಲ್ಲಿ ನೀವು ಬ್ಲೂ ಆಪ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಕಾಲ್ ಅಲ್ಲಿ ಇದ್ದಾಗ್ಲೂ ಕೂಡ ಬ್ಲೂ ಆಪ್ ಬ್ಯಾಕ್ ಎಂಡ್ ಅಲ್ಲಿ ರನ್ನಿಂಗ್ ಅಲ್ಲಿ ಇರುತ್ತೆ. ನಾವು ಅಲ್ಲಿ ಸೆಟ್ಟಿಂಗ್ಸ್ ಚೇಂಜ್ ಮಾಡಬೇಕು. ಯಾಕಂದ್ರೆ ಬೈ ಡಿಫಾಲ್ಟ್ ಆಗಿ ಅದು ಸೆಲೆಕ್ಟ್ ಆಗಿರಲ್ಲ. ಎನಿ ಆಫ್ ದಿ ಆಪ್ ಗಳು ಕೂಡ ಸೆಲೆಕ್ಟ್ ಆಗಿರಲ್ಲ. ಸೊ ಅಲ್ಲಿ ನಾವು ಹೋಗಿ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ದಿಸ್ ಆಪ್ ಕ್ಯಾನ್ ರನ್ ಇನ್ ದಿ ಬ್ಯಾಕ್ ಎಂಡ್ ಅಂತ ನಾವು ಸೆಲೆಕ್ಟ್ ಮಾಡಿದಾಗ ಬ್ಲೂ ಆಪ್ ಕ್ಯಾನ್ ರನ್ ಇನ್ ದಿ ಬ್ಯಾಕ್ ಎಂಡ್. ಪಿಂಕ್ ಆಪ್ ಅಲ್ಲಿ ಇಲ್ಲ ಅದು ಆಪ್ಷನ್ಸ್ ಅಲ್ಲ? ಪಿಂಕ್ ಆಪ್ ಅಲ್ಲಿ ನಾವು ಒನ್ಸ್ ಪ್ರೋಗ್ರಾಮ್ ಡೌನ್ಲೋಡ್ ಆದ್ಮೇಲೆ ಅದು ಬ್ಲೂಟೂತ್ ನ ಡಿಸ್ಕನೆಕ್ಟ್ ಆಗಿದ್ರೂ ಪರವಾಗಿಲ್ಲ, ಇನ್ ದಿ ಬ್ಯಾಕ್ ಎಂಡ್ ಅಲ್ಲಿ ಪ್ರೋಗ್ರಾಮ್ ರನ್ ಆಗ್ತಾ ಇರುತ್ತೆ. ಏನು ತೊಂದರೆ ಇಲ್ಲ. ನಾವು ಫ್ಲೈಟ್ ಅಲ್ಲಿ ಹೋದಾಗ್ಲೂ ಕೂಡ ಫ್ಲೈಟ್ ಟೇಕ್ ಆಫ್ ಆಗೋ ಮುಂಚೆ ಪ್ರೋಗ್ರಾಮ್ ನ ಆನ್ ಮಾಡ್ಬಿಡ್ತೀವಿ. ಫ್ಲೈಟ್ ರೀಚ್ ಆಗೋವರೆಗೂ ಪ್ರೋಗ್ರಾಮ್ ಕೂಡ ಕಂಪ್ಲೀಟ್ ಆಗಿರುತ್ತೆ. ಡೌನ್ಲೋಡ್ ಆದ್ಮೇಲೆ ಡಿವೈಸ್ ಬಂದು ಬ್ಲೂಟೂತ್ ಬ್ಲಿಂಕಿಂಗ್ ಅಲ್ಲಿ ಇರುತ್ತೆ, ಗ್ರೀನ್ ಲೈಟ್ ಬ್ಲಿಂಕಿಂಗ್ ಅಲ್ಲಿ ಇರುತ್ತೆ. ಗ್ರೀನ್ ಲೈಟ್ ಬ್ಲಿಂಕಿಂಗ್ ಅಲ್ಲಿ ಇದ್ದಾಗ ಬ್ಲೂಟೂತ್ ಡಿಸ್ಕನೆಕ್ಟ್ ಆಗಿದ್ರು ಕೂಡ ಪ್ರೋಗ್ರಾಮ್ ರನ್ನಿಂಗ್ ಅಲ್ಲಿ ಇದೆ ಅಂತಾನೆ ಮೀನಿಂಗ್. ಆಮೇಲೆ ಇದು ಮ್ಯಾಗಿಲಿ ಅಂತ ಕೇಳಿದ್ನಲ್ಲ, ಅದು ನಮ್ಗೆ ಹತ್ತಿರದಲ್ಲೇ ಇರ್ಬೇಕಾ, ನಮ್ ಡಿಸ್ಟೆನ್ಸ್ ಅಲ್ಲೇ ಇರ್ಬೇಕಾ, ಟಚ್ ಅಲ್ಲಿ ಇರ್ಬೇಕಾ ಅಥವಾ ರೂಮ್ ಅಲ್ಲಿ ಇಟ್ಬಿಟ್ಟು ಹೊರಗಡೆ ಹೋಗ್ಬೋದಾ, ಆನ್ ಮಾಡಿ ಹೋಗ್ಬೋದಾ, ಹೇಗೆ? ಮ್ಯಾಗಿಲಿ ಬಂದು 3 meters ಡಯಾಮೀಟರ್ ಅಲ್ಲಿ ನೀವು ಎಲ್ಲಿಟ್ರು ಕೂಡ ಹೀಲಿಂಗ್ ನಿಮ್ಗೆ ಸಿಗುತ್ತೆ. 3 meters ಡಯಾಮೀಟರ್ ಅಲ್ಲ, 3 meters ಅಲ್ಲಿ ನಿಮ್ಗೆ ಸರೌಂಡಿಂಗ್ಸ್ ಅಲ್ಲಿ ಎಲ್ಲಿಟ್ರು ಕೂಡ ನಿಮ್ಗೆ ಹೀಲಿಂಗ್ ಸಿಗುತ್ತೆ. ಓಕೆ, ಸೊ ಬೇರೆ ಯಾರಿಗಾದ್ರೂ ಕ್ವಶನ್ಸ್ ಇದೆಯಾ? ರಶ್ಮಿ ಅವರೇ, ನಿಮ್ಗೆ ಏನಾದ್ರು ಕ್ವಶನ್ಸ್ ಇದೆಯಾ? ಐ ಬಿಲೀವ್ ಆಲ್ ದಿ ಕ್ವಶನ್ಸ್ ಕ್ಲಾರಿಫೈಡ್ ಆಗಿದೆ ಅಂತ ಅನ್ಕೋತೀನಿ. ರಶ್ಮಿ ಅವರೇ, ನೀವೇನಾದ್ರು ಶೇರ್ ಮಾಡ್ಬೇಕಾ?
ಮ್ಯಾಮ್ ಫಾರ್ ಪ್ರಾಸ್ಪೆರಿಟಿ. ಓಕೆ, ಒಂದ್ ನಿಮಿಷ ನಿಮ್ಗೆ ಮ್ಯೂಟ್ ಮಾಡ್ತೀನಿ ಸೊ ದಟ್ ಯು ಕ್ಯಾನ್ ಆಸ್ಕ್. ಅನ್ಮ್ಯೂಟ್ ಮಾಡ್ತೀನಿ ರಶ್ಮಿ ಅವರೇ, 1 ಸೆಕೆಂಡ್. ನಾನು ಜಸ್ಟ್ ನಿಮ್ಮ ಹೆಸರನ್ನ ಹುಡುಕ್ತಾ ಇದ್ದೀನಿ. ರಶ್ಮಿ, ಓಕೆ. ಎಸ್ ರಶ್ಮಿ ಅವರೇ, ನಿಮ್ ಕ್ವಶನ್ ನೀವು ಕೇಳಬಹುದು. ಮ್ಯಾಮ್ ಈಗ ಪ್ರಾಸ್ಪೆರಿಟಿ ಅಂದ್ರೆ ಯಾರೋ ಒಬ್ರಿಗೆ ಈಗ ಒಂದ್ ಸಂಸ್ಥೆಗೆ ಒಂದಷ್ಟು ಕ್ಲೈಂಟ್ಸ್ ಬೇಕು ಅಥವಾ ಏನಂತಾರೆ ಸ್ಟಾಫ್ ಬೇಕು ಅಂದಾಗ ಸೊ ಅದಕ್ಕೆ ಹೇಗ್ ರನ್ ಮಾಡೋದು? ಈಗ ಇಂಡಿವಿಜುವಲ್ ಆಗಿ ನನ್ ಪ್ರೋಗ್ರಾಮ್ ರನ್ ಮಾಡಿದೆ, ಅದು ಸಕ್ಸಸ್ಫುಲ್ ಆಯ್ತು. ಬಟ್ ಈಗ ಆಸ್ ಅ ಬಿಸ್ನೆಸ್ ಫರ್ಮ್ ಅಂದಾಗ ಅವ್ರಿಗೇನೋ ಒಂದಿಷ್ಟು ಬರ್ಬೇಕಾಗಿರುತ್ತೆ ಅಮೌಂಟ್, ಲೈಕ್ ಬಿಗರ್ ಅಮೌಂಟ್ ಇರ್ಬೋದು, ಅಥವಾ ಒಂದಷ್ಟು ಜನ ಅವ್ರಿಗೆ ಆಡ್ ಆಗ್ಬೇಕು ಅಂತ ಇರುತ್ತೆ ಟೀಮ್ಗೆ, ಲೈಕ್ ಫಾರ್ ದ ಆರ್ಗನೈಸೇಷನ್. ಸೊ ಅದಕ್ಕೆ ಹೇಗೆ ಏನ್ ಪ್ರೋಗ್ರಾಮ್ ಹಾಕ್ಬೇಕು ಮ್ಯಾಮ್? ನೀವು ಅವ್ರಿಗೆ ಕೋಚಿಂಗ್ ಅನಾಲಿಸಿಸ್ ಮಾಡ್ಬೇಕಾಗುತ್ತೆ. ಓಕೆ, ಅವ್ರದ್ದು ಅಂದ್ರೆ ಫಸ್ಟ್ ಈಗ ಗೋಲ್ಡ್ ಸೈಕಲ್ ರನ್ ಮಾಡಿ, ಬ್ಯಾಚ್ ಫ್ಲೋರ್ ರನ್ ಮಾಡಿ, ಸಿಸ್ಲರ್ ಸಾಲ್ಟ್ ಹೀಲಿಂಗ್ ಕೊಡಿ, ಆಮೇಲೆ ಕೋಚಿಂಗ್ ಅನಾಲಿಸಿಸ್ ಕೊಟ್ಬಿಟ್ಟು ಅಫರ್ಮೇಶನ್ ಕೊಡಿ. ಸೊ ಗಿವ್ ದಿ ಅಫರ್ಮೇಶನ್ ವೆನ್ ದ ಪರ್ಸನ್ ಹ್ಯಾಸ್ ಆಲ್ರೆಡಿ ರಿಸೀವ್ಡ್ ದಿ ಮನಿ. ಆ ತರ ಅಫರ್ಮೇಶನ್ ಕೊಡಿ. So and so person, thank you God, thank you universe, I'm healthy, I'm wealthy, and I've received this much of money. I choose to receive this much of money ಅಂತ ಹಾಕ್ಬಿಟ್ಟು ಕೊಡಿ. So it will help them. ಈಗ ಮನಿ ಪಾರ್ಟ್ ಓಕೆ ಮ್ಯಾಮ್. ಇನ್ ಕೇಸ್ ಐ ವಾಂಟ್ ಸಂಬಡಿ ಇನ್ ದ ಸೆನ್ಸ್ ಲೈಕ್ ಆರ್ಗನೈಸೇಷನ್, ಈಗ ನನ್ನ ಆಫೀಸ್ಗೆ ಹೊಸದಾಗಿ ಓಪನ್ ಮಾಡಿದ್ದೀನಿ, ಐ ವಾಂಟ್ ರೈಟ್ ಪೀಪಲ್. ನನ್ಗೀಗ ಈ ಮಂತ್ ಒಳಗಡೆ ಇಷ್ಟು ಜನ ನನಗೆ ಆಫೀಸಿಗೆ ಬೇಕು ಅಂತ ಅಂದಾಗ ಸೊ ಅದಕ್ಕೆ ಏನಾದ್ರು ಮಾಡ್ಬೋದಾ ಅಂತ. So thank you God, thank you universe for making me as a channel to reach out to so and so people ಅಂತ ಹಾಕ್ಬಿಟ್ಟು ಹಾಕಿ. So I can mention the deadline. So like before June 30th ಹಂಗ್ ಮಾಡ್ಬೋದಾ? ಹಾಕ್ಬೋದು. Thank you universe, thank you God for making me as a channel to reach out to this many peoples, to reach out to this much. Okay. ಆ ತರ ಹಾಕ್ಬಿಟ್ಟು ನೀವು ಮಾಡ್ಕೋಬಹುದು ಡೆಫಿನೆಟ್ಲಿ. Sure ma'am. And also ನಿಮ್ ಗ್ಲೋಯಿಂಗ್ ಸ್ಕಿನ್ ಸೀಕ್ರೆಟ್ಸ್ ನಮ್ಗೆ ಹೇಳ್ಬೇಕು. ನನ್ಗೊಂದಷ್ಟು ಜನ, ನಾನು ನಮ್ಮ ತಾಯಿ ಮನೆಗೆ ಹೋಗಿದಾಗ್ಲೂ ನಿಮ್ದು ಇದನ್ನ ತೋರಿಸ್ತಾ ಇದೆ, ಅವಾಗ ಅವ್ರು ಕೇಳು ಬಿಕಾಸ್ ಒಂದಷ್ಟು ಜನ ಲೈಕ್ ಸ್ಕಿನ್ ಪ್ರಾಬ್ಲಮ್ಸ್ ಇರುತ್ತಲ್ವಾ, ಸೊ ದೇ ವರ್ ಲೈಕ್ ಅವ್ರು ಕೇಳಿ ಅಂತ. ಇವನ್ ಐ ವಾಂಟ್ ಟು ನೋ, ಶೇರ್ ಮಾಡಿ. ನಥಿಂಗ್ ಏನು ಸೀಕ್ರೆಟ್ ಇಲ್ಲ, ಹೀಲಿ ಯೂಸ್ ಮಾಡಿ, ದಟ್ಸ್ ದಿ ಸೀಕ್ರೆಟ್. ಹೀಲಿಯಲ್ಲಿ ಅನಾಲಿಸಿಸ್ ಮುಖಾಂತರ ಏನೇನು ಪ್ರೋಗ್ರಾಮ್ ಬರುತ್ತೋ ಅದನ್ನ ಯೂಸ್ ಮಾಡಿ. ಹೀಲಿ ವಿಲ್ ಟೇಕ್ ಕೇರ್ ಆಫ್ ಅಸ್. ಹೀಲಿ ಹ್ಯಾಸ್ ಲಿಟರಲಿ ಹೀಲ್ಡ್ ಮೀ. ನನ್ನ ಹಳೆ ಫೋಟೋಗೂ ಇವಾಗಿನ ಫೋಟೋಗೂ ನೋಡಿದ್ರೆ ನನಗೆ ನನ್ನ ಬಗ್ಗೆನೇ ಖುಷಿ ಆಗುತ್ತೆ. ಸೊ ಹೀಲಿ ವಿಲ್ ಹೀಲ್ ಯು ಡೆಫಿನೆಟ್ಲಿ. ಇವಾಗ ಅದು ಸ್ಕಿನ್ ಅಲ್ಲಿ ಅಂದ್ರೆ ಮ್ಯಾಮ್ ಸುಮಾರು ಇದೆ. ಈಗ ಸ್ಕಾರ್ ಲೋಕಲ್ ಮತ್ತೆ ಸ್ಕಾರ್ ಸಿಸ್ಟ್ ಅಂತ ಅಂದ್ಬಿಟ್ಟು ಒಂದಿದೆ, ಆಮೇಲೆ ಸ್ಕಿನ್ ಹಾರ್ಮೋನಿ, ಆತರ ಎಲ್ಲ ಒಂದೇ ಇದ್ರಲ್ಲಿ ತುಂಬಾ ಪ್ರೋಗ್ರಾಮ್ಸ್ ಇದೆ. ಇವಾಗ ಯಾರಿಗೆ ತುಂಬಾ ಲೈಕ್ ತುಂಬಾ ಪಿಂಪಲ್ಸ್ ಇರುತ್ತೆ ಅಂಡ್ ರ್ಯಾಶಸ್ ಇರುತ್ತೆ ಅಲ್ವಾ, ಸ್ಕಿನ್ ಅಲರ್ಜೀಸ್ ಇದ್ದಾಗ, ಸೊ ಅವ್ರಿಗೆ ಯಾವ ತರ ಕೊಟ್ರೆ ಒಳ್ಳೇದು ಅಂತ? ನಾನ್ ಬೆಸ್ಟ್ ವೇ ಆಫ್ ಹೀಲಿಂಗ್ ಅಂದ್ರೆ ನಾನು ಏನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ ಅವ್ರಿಗೆ ಅನಾಲಿಸಿಸ್ ಬೇಸ್ ಮೇಲೆ ಕೊಡೋದು ಒಳ್ಳೇದು. ಹಾರ್ಮೋನಲ್ ಬ್ಯಾಲೆನ್ಸ್, ಹಾರ್ಮೋನಿ ಪ್ರೋಗ್ರಾಮು, ಸೊ ಅದೆಲ್ಲ ಒಂದು ವ್ಯಕ್ತಿಗೆ ಬಹಳ ಡೀಪ್ ಲೆವೆಲ್ ಅಲ್ಲಿ ಬೇಕಾಗಿರುವಂತದ್ದು. ಎಸ್ಪೆಷಲಿ ಫಿಮೇಲ್ಸೇ ಆಗಿರ್ಲಿ, ಇವನ್ ಜೆಂಟ್ಸ್ಗೆ ಆಗಿರ್ಲಿ, ಗೈಸ್ಗೆ ಆಗಿರ್ಲಿ, ಇದೆಲ್ಲ ಬಹಳ ಅವಶ್ಯಕತೆ ಇರುವಂತ ಪ್ರೋಗ್ರಾಮ್ಸ್. ಯಾವಾಗ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಜಾಸ್ತಿ ಆಗುತ್ತೆ, ಯಾವಾಗ ಎಮೋಷನಲ್ ಬ್ಲಾಕೇಜಸ್ ಜಾಸ್ತಿ ಇರುತ್ತೆ, ಅವಾಗ್ಲೇ ಸ್ಕಿನ್ಗೆ ಫಸ್ಟ್ ಇಶ್ಯೂ ಬರೋದು. ಅಂಡ್ ಇಟ್ಸ್ ನಾಟ್ ಸಮಥಿಂಗ್ ಬ್ಯಾಡ್. ಒಂದು ಪಿಂಪಲ್ ಅನ್ನೋದು ಬಂದಾಗ ಇಟ್ಸ್ ನಾಟ್ ಸಮಥಿಂಗ್ ಬ್ಯಾಡ್. ಅದು ನಮ್ಮ ಬಾಡಿಯಲ್ಲಿ ನಮ್ಗೆ ಬೇಡದಿರೋದನ್ನ ಪಿಂಪಲ್ ಮುಖಾಂತರ ತೋರಿಸ್ತಾ ಇದೆ. ಇಟ್ಸ್ ರಿಮೂವಿಂಗ್ ಔಟ್ ದಿ ಟಾಕ್ಸಿನ್. ಇಮ್ಯಾಜಿನ್ ಅದು ತೋರ್ಸಲ್ಲ, ಹಾಗೆ ಒಳಗಡೆ ಇಟ್ಕೊಳ್ಳುತ್ತೆ ಅಂದ್ರೆ ದಟ್ಸ್ ನಾಟ್ ಸಮಥಿಂಗ್ ಗ್ರೇಟ್. ಓಕೆ ಮ್ಯಾಮ್, ಥ್ಯಾಂಕ್ ಯು. ವೆಲ್ಕಮ್. ಇನ್ನೊಂದು ಕ್ವಶನ್ ಇದೆ. ಒಂದು ಶಾಪ್ ಬಿಸ್ನೆಸ್ ಗ್ರೋತ್ ಆಗ್ಬೇಕು ಅಂತಂದ್ರೆ ಮ್ಯಾಗಿಲಿಯನ್ನ ಅಲ್ಲೇ ತಗೊಂಡೋಗಿ ಇಡಬೇಕಾ, ಅಥವಾ ನಾವು ಇಲ್ಲಿಂದಾನೇ ಮಾಡ್ಬೋದಾ ಡಿಸ್ಟೆನ್ಸ್? ನೀವು ಇಲ್ಲಿಂದಾನು ಕೂಡ ಮಾಡ್ಬೋದು. ಅವ್ರ ಪ್ರೊಫೈಲ್ ಕ್ರಿಯೇಟ್ ಮಾಡಿ ಕೋಚಿಂಗ್ ಅನಾಲಿಸಿಸ್ ಅಲ್ಲಿ ನಾನು ರಶ್ಮಿ ಅವ್ರಿಗೆ ಏನ್ ಹೇಳ್ದೆ ಅದೇ ತರನೇ ನೀವು ಮಾಡ್ಬೋದು. ಅಲ್ಲಿ ಅವರು ಪರ್ಟಿಕ್ಯುಲರ್ ಸ್ಪೇಸ್ ಬಟ್ ನೀವು ಮ್ಯಾಗಿಲಿ ಅಲ್ಲಿ ತಗೊಂಡೋಗಿ ಇಟ್ಟು ಮಾಡಿದ್ರೆ ಇಟ್ಸ್ ಒಳ್ಳೇದು. ಅಲ್ಲಿನ ಎನರ್ಜಿ, ಅಲ್ಲಿನ ಎನ್ವಿರಾನ್ಮೆಂಟ್ ಬಂದು ಎನರ್ಜೈಸ್ ಆಗುತ್ತೆ ಜಾಸ್ತಿ. ಅಬ್ಸಾರ್ಪ್ಷನ್ ಲೆವೆಲ್ ಆಗಿರ್ಲಿ, ಅದು ಇನ್ಕ್ರೀಸ್ ಆಗುತ್ತೆ. ಸೊ ಲತಾ ಪ್ರಭು ಅವರು ಕ್ವಶನ್ ನ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಲತಾ ಪ್ರಭು ಅವರೇ ಹೇಳಿ. ನಮಸ್ತೆ. 1 ನಿಮಿಷ ನಿಮ್ನ ಅನ್ಮ್ಯೂಟ್. ಓಕೆ.
ಮ್ಯಾಮ್ ನೀವು ಲಾಸ್ಟ್ ಟೈಮ್ ನೀವು ಹೇಳಿದ್ರಿ ಲೈಕ್ ಬ್ಯಾಚ್ ಫ್ಲವರ್ಸ್ ಅದೆಲ್ಲ 4 hours ಯು ಕ್ಯಾನ್ ರನ್ ಅಟ್ ವೈಲ್ ಸ್ಲೀಪಿಂಗ್ ಅಂತ ಹೇಳಿ ಅಂತ. ಸೊ ಅದು ಮಾಡ್ಬೇಕಾದ್ರೆ ಏನು ಇಂಟರ್ನೆಟ್ ಅಂಡ್ ಆಲ್ ಫೆಸಿಲಿಟಿ ಶುಡ್ ಬಿ ಆಕ್ಟಿವ್ ಅಂತ ಅದು ಬೇಕಾಗಿತ್ತು ಅಟ್ ನೈಟ್ ಟೈಮ್ ಹೇಗೆ ಅಂತ. ನೀವು ನೈಟ್ ಟೈಮ್ ಅಲ್ಲಿ ಏನೇ ಪ್ರೋಗ್ರಾಮ್ ಹೀಲಿ ಮುಖಾಂತರ ನೀವು ರನ್ ಮಾಡಿದ್ರು ಕೂಡ ನೀವು ಯಾರ ರೂಮ್ ಅಲ್ಲಿ ಮಲ್ಕೋತಾ ಇದ್ದೀರಾ ಅದಕ್ಕೆ ಮೊಬೈಲ್ ಗೆಜೆಟ್ ಕೂಡ ಹೀಲಿ ಡಿವೈಸ್ ನ ಒಟ್ಟಿಗೆ ಇಟ್ಬಿಟ್ಟು ನೀವು ಬೇರೆ ಕಡೆ ಅಂದ್ರೆ ಲೈಕ್ ಅದನ್ನ ಹಾಲಲ್ಲಿ ಇಟ್ಬಿಟ್ಟು ನೀವು ರೂಮ್ ಅಲ್ಲಿ ಮಲ್ಕೊಳ್ಳಿ. ಇಟ್ಸ್ ಲೈಕ್ ಇಟ್ ಶುಡ್ ನಾಟ್ ಬಿ ಕ್ಲೋಸ್ ಬೈ ಟು ಯು. ಪಾಯಿಂಟ್ ನಂಬರ್ 1 ಅದನ್ನ ಟೇಕ್ ಕೇರ್ ಮಾಡಿ. ಇಂಟರ್ನೆಟ್ ನೀವು ಆಫ್ ಅಲ್ಲಿ ಇಟ್ರು ಕೂಡ ಅದು ರನ್ನಿಂಗ್ ಅಲ್ಲಿ ಇರುತ್ತೆ. ಇಂಟರ್ನೆಟ್ ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಬ್ಲೂ ಆಪ್ಗೆ ಇಂಟರ್ನೆಟ್ ಇಲ್ದಿರಾನು ಕೂಡ ನೀವು ರನ್ ಮಾಡಬಹುದು. ಓಕೆ, ಬ್ಯಾಚ್ ಫ್ಲವರ್ಸ್ ಆಗ್ಲಿ ಅಥವಾ ಬೇರೆ ಏನೇ ಪ್ರೋಗ್ರಾಮ್ ಆದ್ರೂ ಲೈಕ್ ಡಿಸ್ಟೆನ್ಸ್ ಹೀಲಿಂಗ್ ಯು ಕ್ಯಾನ್ ರನ್ ವಿತೌಟ್ ಇಂಟರ್ನೆಟ್ ಫೆಸಿಲಿಟಿ ಆಫ್ಟರ್ ಲೋಡಿಂಗ್. ಡೆಫಿನೆಟ್ಲಿ ನೀವು ಕ್ಯಾನ್ ರನ್ ಇಟ್. ನೀವು ರನ್ ಮಾಡಬಹುದು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ವೆಲ್ಕಮ್. ನೀವು ಯಾರ ಮುಖಾಂತರ ನೀವು ಹೀಲಿ ಡಿವೈಸ್ ತಗೊಂಡಿದ್ದು? ಆದಿತ್ಯ ಚಂಪಕ್ಕ. ಓಕೆ, ವೆರಿ ಗುಡ್. ಡೆಫಿನೆಟ್ಲಿ. ಹಾ, ಜಿತೇಂದ್ರ ಅವರೇ ಹೇಳಿ ನಿಮ್ ಕ್ವಶನ್ಸ್ ನ. ನೀವು ವಿಡಿಯೋ ಅಲ್ಲಿ ಬಂದ್ರೆ ನಮಗೂ ಖುಷಿ ಆಗುತ್ತೆ. ಒಂದ್ ನಿಮಿಷ ಮೇಡಮ್. ಮೇಡಮ್, ಹುಬ್ಳಿಯಲ್ಲಿ ಇದ್ದಾಗ ನೀವು ಇಲ್ಲಿ ಯಾರಿಗಾದ್ರೂ ಬ್ಯಾಕ್ ಪೈನ್ ಅಥವಾ ಬಾಡಿ ಪೈನ್ ಏನಾದ್ರು ಇದ್ರೆ ಹೇಳಿ, ಇಲ್ಲಿ ಇರೋವರೆಗೂ ಹೀಲ್ ಮಾಡ್ತೀವಿ ಅಂತ ಹೇಳಿದ್ರಿ. ಸೊ ಇನ್ ಕೇಸ್ ನಮ್ಮ ಹತ್ರ ಕ್ಲೈಂಟ್ಸ್ ಬಂದಾಗ ಸೊ ಅವ್ರಿಗೆ ಸುಮ್ನೆ ಅಲ್ಲಿ ಪ್ರೆಸೆಂಟ್ ಆಗಿ ಅವ್ರಿಗೆ ಏನಾದ್ರು ಟ್ರಯಲ್ ಮಾಡೋದು ಹೇಗ್ ರನ್ ಮಾಡ್ಬೋದು? ವೈರ್ ಮುಖಾಂತರ ಕೊಡೋದು ಅಥವಾ ಕಾಯಿಲ್ ಮುಖಾಂತರ ಕೊಡೋದು ಹೇಗೆ? ನೀವು ಅವ್ರಿಗೆ ವೈರ್ ಮುಖಾಂತರನೇ ಕೊಡ್ಬೇಕು. ಇಲ್ಲಿ ಪೇನ್ ಏರಿಯಾ ಇದೆ ಅಂತ ಅನ್ಕೊಳ್ಳಿ, ನಾನು ತೋರಿಸ್ತೀನಿ. ಇಲ್ಲಿ ಪೇನ್ ಏರಿಯಾ ಇದೆ ಅಂತ ಅನ್ಕೊಳ್ಳಿ. ಇಲ್ಲಿ ಪೇನ್ ಏರಿಯಾ ಇದ್ದಾಗ ಇಲ್ಲೊಂದ್ ಹಾಕ್ತೀರಾ, ಆಮೇಲೆ ಈ ಕಡೆ ಇನ್ನೊಂದ್ ಹಾಕ್ತೀರಾ, ಲೈಕ್ ಈ ಕಡೆ ಇನ್ನೊಂದ್ ಹಾಕ್ತೀರಾ. ಪೇನ್ ಏರಿಯಾ ಬಂದು ಇನ್ ಬಿಟ್ವೀನ್ ಅಲ್ಲಿ ಇರುತ್ತೆ. ಪೇನ್ ಏರಿಯಾ ಬಂದು ಇನ್ ಬಿಟ್ವೀನ್ ಅಲ್ಲಿ ಇರುತ್ತೆ. ನೀವು ಪ್ರೋಗ್ರಾಮ್ ನ ಒಂದು ಅಟ್ಲೀಸ್ಟ್ 2 to 3 times ರನ್ ಮಾಡ್ತೀರಾ. ಅವ್ರಿಗೆ ನೀರು ಕುಡಿಯೋದಕ್ಕೆ ಕೊಡ್ತೀರಾ. ಅಂದ್ರೆ 2 to 3 times ಅಂದ್ರೆ ಎಷ್ಟು ಟೈಮ್ ಮೇಡಮ್? ಅವಧಿ ಎಷ್ಟು? ಡ್ಯೂರೇಷನ್ ಕ್ರೋನಿಕ್ ಪೇನ್, ಬ್ಯಾಕ್ ಪೇನ್ ಸ್ಪೆಸಿಫಿಕ್ ಪ್ರೋಗ್ರಾಮ್ ಇದೆ. ಬ್ಯಾಕ್ ಪೇನ್ ಸ್ಪೆಸಿಫಿಕ್ ಪ್ರೋಗ್ರಾಮ್ ನ ಚೂಸ್ ಮಾಡ್ತೀರಾ, ಅದನ್ನ ರನ್ ಮಾಡ್ತೀರಾ. ಇಲ್ಲಾಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಹೇಳ್ಬೇಕಂದ್ರೆ ಕ್ರೋನಿಕ್ ಪೇನ್ ಫಸ್ಟ್ ನಂಬರ್ 1 ಅಂತ ಏನ್ ತೋರಿಸುತ್ತೆ ಅದನ್ನ ನೀವು ರನ್ ಲೋಕಲ್ ಸ್ಟಿಮ್ಯುಲೇಷನ್ ಅಲ್ಲಿ ರೋಮನ್ ನಂಬರ್ 1 ಅಂತ ಏನಿದೆ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ರನ್ ಮಾಡೋ ಮುಖಾಂತರನು ಕೂಡ ಸಾಕಷ್ಟು ಹೆಲ್ಪ್ ಆಗುತ್ತೆ. 3 to 4 times ಕಂಟಿನ್ಯೂಸ್ಲಿ ನೀವು ಕೊಟ್ಟಾಗ ಹೆಲ್ಪ್ ಆಗುತ್ತೆ. ನಾವು ಬೆಳಗಾವಿಯಲ್ಲಿ ಹೋದಾಗ ಒಬ್ರಿಗೆ ಶೋಲ್ಡರ್ ಕರೆಕ್ಟ್ ಆಗಿ ಇದು ಮಾಡೋದಕ್ಕೆ ಆಗ್ತಾ ಇರ್ಲಿಲ್ಲ ಪಾಪ ಅವ್ರಿಗೆ. ಅವ್ರ ಬರೀ ಶೋಲ್ಡರ್ ಮೂವ್ಮೆಂಟ್ ಇತ್ತು. ನಾವು ಆಲ್ಮೋಸ್ಟ್ 3 to 4 rounds ಅವ್ರಿಗೆ ನಾವು ಬ್ಲಾಕ್ ಅಡ್ಹೆಸಿವ್ ಎಲೆಕ್ಟ್ರಾಲ್ ಮುಖಾಂತರ ಕೊಟ್ಟಾಗ ನಾನು ಇಷ್ಟು ಕೂಡ ನಾನು ರೊಟೇಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂದ್ರೆ ಅದು 20 minutes ಪ್ರೋಗ್ರಾಮ್. 20 minutes ಬಂದು ನಾವು 3 times ಕೊಟ್ಟರೆ ಇಟ್ಸ್ ಮೋರ್ ದೆನ್ ಎನಫ್. ಅಂದ್ರೆ ಅದು ಎಲ್ಲಿಗೆ ಸ್ಟಿಕ್ ಮಾಡಿದ್ರಿ ಮೇಡಮ್ ಎಲೆಕ್ಟ್ರೋಡ್ಸ್ ನ? ಅವ್ರಿಗೆ ಶೋಲ್ಡರ್ ಪೇನ್ ಇದ್ದಿದ್ ಕಾರಣದಿಂದ ನಾವು ಟಚ್ ಮಾಡಿ ಕೇಳ್ಬೇಕು, ಇಲ್ಲಿ ಪೇನ್ ಇದೆಯಾ, ಇಲ್ಲಿ ಪೇನ್ ಇದೆಯಾ, ಇಲ್ಲಿ ಪೇನ್ ಇದೆಯಾ. ಅವರು 1 point ಅಲ್ಲಿ ನಾವು ಟಚ್ ಮಾಡಿದಾಗ ಅವ್ರು ಹೇಳ್ತಾರೆ ಪೇನ್ ಇದೆ ಅನ್ಬಿಟ್ಟು. ಆ ಪಾಯಿಂಟ್ ಅಕ್ಕ ಪಕ್ಕದಲ್ಲಿ ನಾವು ಹಾಕ್ಬೇಕಾಗುತ್ತೆ. ಅದು ಒನ್ ಟೈಮ್ ಯೂಸ್ ಅಥವಾ ತುಂಬಾ ಸರಿ ಯೂಸ್ ಮಾಡಬಹುದಾ ಮೇಡಮ್ ಅದು ಎಲೆಕ್ಟ್ರೋಡ್ಸ್? ಎಲೆಕ್ಟ್ರೋಲ್ಸ್ ನಾವು ಒಂದು 4-5 times ಯೂಸ್ ಮಾಡಬಹುದು ಆರಾಮಾಗಿ. ಅದರ್ವೈಸ್ ಕೂಡ ಸ್ವಲ್ಪ ನಾವು ಕೇರ್ಫುಲ್ ಆಗಿ ಯೂಸ್ ಮಾಡಿದ್ರೆ ವಿ ಕ್ಯಾನ್ ಯೂಸ್ ಇಟ್. ಅಂದ್ರೆ ನಮ್ಗೆ ಸಪರೇಟ್ ಸಿಗುತ್ತಾ ಹೀಲಿ ಅಕಾಡೆಮಿ? ನೀವು ಆನ್ಲೈನ್ ಅಲ್ಲಿ ತಗೋಬಹುದು. ಆನ್ಲೈನ್ ಅಂದ್ರೆ ಲೈಕ್ ಹೀಲಿ ಇದರಲ್ಲಿ ನಾವು ಶಾಪ್ ಹೋಗಿ ನಾವು ತಗೋಬಹುದು. ಥ್ಯಾಂಕ್ ಯು. ನಮಸ್ತೆ. ಸೊ ಬೇರೆ ಯಾರಿಗಾದ್ರೂ ಕ್ವಶನ್ಸ್ ಇದೆಯಾ? ಸೊ ಏನು ಕ್ವಶನ್ಸ್ ಇಲ್ಲ ಅಂದ್ರೆ ವಿ ಕ್ಯಾನ್ ಯೂಸ್ ಹೀಲಿ ಲೈಕ್ ಎ ಪ್ರೋ. ನಾವೆಲ್ಲರೂ ಕೂಡ ಹೀಲಿನ ಪರ್ಫೆಕ್ಟ್ ಆಗಿ ಬಹಳ ಶ್ರದ್ಧೆ ಭಕ್ತಿಯಿಂದ ನಾವು ಯೂಸ್ ಮಾಡಬಹುದು. ಈ ಕ್ವಶನ್ಸ್ ಎಲ್ಲ ಕ್ಲಾರಿಫೈ ಆಗಿದೆ ಅಂತ ಅನ್ಕೋತೀನಿ. ಸೊ ಶ್ರದ್ಧೆಯಿಂದ ಭಕ್ತಿಯಿಂದ ಹೀಲಿನ ಯೂಸ್ ಮಾಡಿ ಕ್ಲೆನ್ಸ್ ಮಾಡ್ಕೊಳ್ಳಿ. ಸೊ ಬೇರೆ ಏನಾದ್ರು ಕ್ವಶನ್ಸ್ ಬಂದ್ರು ಕೂಡ ಓಕೆ. ಶ್ರೀಕುಮಾರ್ ಸರ್, ಎಸ್ ಸರ್, ನಿಮ್ಮನ್ನ ಅನ್ಮ್ಯೂಟ್ ಮಾಡಿದೀನಿ. ಕೈಂಡ್ಲಿ ನಿಮ್ಮ ಕ್ವಶನ್ ಓಕೆ ಮೇಡಮ್. ಇದಕ್ಕೆ ಮೇಡಮ್ ಮಂಡಿ ನೋವಿಗೆ ಮಂಡಿ ನೋವಿಗೆ ನೀವು ಬ್ಲಾಕ್ ಅಡ್ಹೆಸಿವ್ ನೀವು ವಿಡಿಯೋ ಅಲ್ಲಿ ಬಂದು ಕೇಳಿದ್ರೆ ಚೆನ್ನಾಗಿರುತ್ತೆ.
ವಿಡಿಯೋದಲ್ಲಿ ಮೇಡಮ್. ನಿಮ್ಮ ವಿಡಿಯೋ ಆಫ್ ಅಲ್ಲಿ ಇದೆ. ಓಕೆ, ಸೊ ಶ್ರೀಕುಮಾರ್ ಅವ್ರೆ, ನೀವು ಮಂಡಿ ನೋವಿಗೆ ಎಲ್ಲಿ ನೋವಿದೆಯೋ ಅದರ ಅಕ್ಕಪಕ್ಕದಲ್ಲಿ ಹಾಕಿ. ಲೈಕ್ ಇಲ್ಲಿ ನೋವಿದೆ ಅಂದ್ರೆ ಪಕ್ಕದಲ್ಲಿ ಇಲ್ಲೊಂದ್ ಹಾಕಿ, ಇನ್ನೊಂದ್ ಹಾಕಿ, ಎರಡು ಹಾಕ್ಬಿಟ್ಟು ಕ್ರೋನಿಕ್ ಪೇನ್ ಪ್ರೋಗ್ರಾಮ್ ನ ನೀವು ರನ್ ಮಾಡ್ಬೋದು. ರೋಮನ್ Okay, ನಂಬರ್ 1 ಅಂತ ಇದೆ ಲೋಕಲ್ ಸ್ಟಿಮ್ಯುಲೇಷನ್ ಅಲ್ಲಿ, ಅದನ್ನ ನೀವು ಹಾಕ್ಬಿಟ್ಟು ರನ್ ಮಾಡಬಹುದು. ಸೊ ಒಂದು 3 to 4 ರೌಂಡ್ಸ್ ತಗೊಂಡ್ರೆ ನೀವು ರೆಗ್ಯುಲರ್ ಆಗಿ ತಗೋಬೇಕು. ರೆಗ್ಯುಲರ್ ಆಗಿ ತಗೊಂಡಷ್ಟು ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. ಒಂದ್ ರೌಂಡ್ಗೆ ಅಂದ್ರೆ ಎಷ್ಟು ನಿಮಿಷ? 20 ನಿಮಿಷ. ಓಕೆ ಮೇಡಮ್. ಈಗ ನಾವು ನೇರವಾಗಿ 1 ವೀಕ್ ತಗೊಂಡ್ರೆ ನಿಮ್ಗೆ ಅದು ಪೂರ್ತಿ ಪೇನ್ ಕಡಿಮೆ ಆಗಿರೋ ಫೀಲಿಂಗ್ ನಿಮ್ಗೆ ಗೊತ್ತಾಗುತ್ತೆ. ಅದ್ರ ಜೊತೆಗೆ ನೀವು ಅನಾಲಿಸಿಸ್ ಬೇಸ್ಡ್ ಪ್ರೋಗ್ರಾಮ್ ನ ಕೂಡ ತಗೋತಾ ಇದ್ರೆ ಅದು ರೂಟ್ ಕಾಸ್ ನ ಅಡ್ರೆಸ್ ಮಾಡುತ್ತೆ. ನಾವು ಕರೆಂಟ್ಲಿ ಇವಾಗ ಪೇನ್ ಪ್ರೋಗ್ರಾಮ್ ತಗೊಳ್ಳೋ ಮುಖಾಂತರ ಬರೀ ಪೇನ್ ಅನ್ನ ಅಡ್ರೆಸ್ ಮಾಡ್ತಾ ಇದೀವಿ. ಬಟ್ ನಾವು ಇಡೀ ಪ್ರೋಗ್ರಾಮ್ ನ ಅನಾಲಿಸಿಸ್ ಬೇಸ್ ಮೇಲೆ ತಗೊಳಕ್ ಸ್ಟಾರ್ಟ್ ಮಾಡಿದಾಗ ಅದು ರೂಟ್ ಕಾಸ್ ನ ಅಡ್ರೆಸ್ ಮಾಡುತ್ತೆ. ನಾವು ನೇರವಾಗಿ ಗೋಲ್ಡ್ ಬಿಟ್ಟು ನೇರವಾಗಿ ಕ್ರಾನಿಕ್ ಪೇನ್ ಅಲ್ಲಿಗೆ ಹೋಗ್ಬೋದಾ ಮೇಡಮ್? ನೇರ ಕೊಡ್ಬೋದಾ ಅದಕ್ಕನ? ಏನ್ ಹೇಳಿ? ನಮ್ಮ ಇದು ಗೋಲ್ಡ್ ಪ್ರೋಗ್ರಾಮ್ ಬಿಟ್ಟು ನೇರವಾಗಿ ಅದನ್ನೇ ಕೊಡ್ಬೋದಾ? ಗೋಲ್ಡ್ ಪ್ರೋಗ್ರಾಮ್ ನಿಮ್ದು 3 to 4 ಡೇಸ್ ಮುಗ್ದಿದೆ ಅನ್ನೋ ತರ ಇದ್ದಾಗ ಅದನ್ನ ನೀವು ನೆಕ್ಸ್ಟ್ ಕೊಡಬಹುದು. ಅಲ್ಲ, ನಾವು ಕೊಡೋದಾದ್ರೆ ಫಸ್ಟ್ ಗೋಲ್ಡ್ ಇಂದಾನೆ ಸ್ಟಾರ್ಟ್ ಮಾಡ್ಬೇಕು ಮೇಡಮ್ ಅಲ್ವಾ? ಹೌದು, ಗೋಲ್ಡ್ ಇಂದಾನೆ ಸ್ಟಾರ್ಟ್ ಮಾಡ್ಬೇಕು. ನೀವು ಗೋಲ್ಡ್ ಸೈಕಲ್ ನಿಮ್ದು ಮುಗ್ದಿದ್ಯಾ? ನಂದು ಇಲ್ಲ ಮೇಡಮ್. ನಾನು ಸ್ವಲ್ಪ ಹೊರಗಡೆ ಟೂರ್ ಪ್ರೋಗ್ರಾಮ್ ನಲ್ಲಿ ಇದ್ದೆ, ಹೀಗಾಗಿ ನಾನು ಕಂಪ್ಲೀಟ್ ಆಗಿಲ್ಲ. 1 ವೀಕ್ ಮಾಡ್ಬೇಕಲ್ವಾ ಮೇಡಮ್ ಅದು? ಹೌದು, ಗೋಲ್ಡ್ ಸೈಕಲ್ ಒಂದು 3 to 4 ಡೇಸ್ ನೀವು ತೋಳಕ್ಕೆ ಸ್ಟಾರ್ಟ್ ಮಾಡಿದ ನಂತರ ನೀವು ಪೇನ್ ಪ್ರೋಗ್ರಾಮ್ ನ ನೀವು ಸ್ಟಾರ್ಟ್ ಮಾಡಿ. ಅಬ್ಸಲ್ಯೂಟ್ಲಿ ಫೈನ್. ಬೇರೆ ಕ್ಲೈಂಟ್ಸ್ ಮೇಡಮ್, ಕ್ಲೈಂಟ್ಸ್ಗೂ ಅದನ್ನೇ ಅಪ್ಲೈ ಮಾಡ್ಬೇಕಾ? ಹೌದು, ಕ್ಲೈಂಟ್ಸ್ ನೀವು ಅದನ್ನೇ ಅಪ್ಲೈ ಮಾಡ್ಬೇಕಾಗತ್ತೆ. ನೀವು ಫಸ್ಟ್ ನೀವು ಖುದ್ದಾಗಿ ನಿಮ್ಮ ಓನ್ ಯೂಸ್ಗೋಸ್ಕರ ನೀವು ಒಂದು 3 to 4 ಡೇಸ್ ನೀವೇ ಓನ್ ಆಗಿ ಯೂಸ್ ಮಾಡಿದ್ರೆ ನಿಮ್ಗೂ ಕೂಡ ಒಂದು ಐಡಿಯಾ ಬರುತ್ತೆ ಹೇಗೆ ಪ್ರೋಗ್ರಾಮ್ಸ್ ಗಳು ಹೆಲ್ಪ್ ಆಗುತ್ತೆ ಅನ್ನೋದು. ಅದ್ರ ಬೇಸ್ ಮೇಲೆ ನೀವು ಬೇರೆ ಬೇರೆ ಪ್ರೋಗ್ರಾಮ್ಸ್ ನ ಶಿಫ್ಟ್ ಮಾಡಿ ನಿಮ್ಮ ಕ್ಲೈಂಟ್ಗೂ ಕೂಡ ಕೊಡಬಹುದು. 10 to 15 ಡೇಸ್ ನಿಮ್ಗೋಸ್ಕರನೇ ಯೂಸ್ ಮಾಡೋದಕ್ಕಂತ ಯೂಸ್ ಮಾಡಿ ಹೀಲನ್ನ. ಸೊ ಆ ಪ್ರೋಸೆಸ್ ಅಲ್ಲಿ ನೀವು ಸಾಕಷ್ಟು ಕಲಿತೀರಾ. ನೀವು ಕಲಿತಾಗ ನಿಮ್ಗೆ ಕ್ಲೈಂಟ್ಸ್ ಗೆ ಹೆಲ್ಪ್ ಮಾಡೋದಕ್ಕೆ ನಿಮ್ಗೆ ಈಸಿ ಆಗುತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ, ವೆಲ್ಕಮ್. ಸೊ ಬೇರೆ ಯಾರಿಗಾದ್ರೂ ಕ್ವಶನ್ಸ್ ಇದೆಯಾ? ಎನಿ ಮೋರ್ ಕ್ವಶನ್ಸ್? ಸೊ ಎನಿ ಮೋರ್ ಕ್ವಶನ್ಸ್ ಇದೆಯಾ? ಸತೀಶ್ ಅವರು ಹ್ಯಾಂಡ್ ರೈಸ್ ಮಾಡ್ತಾ ಇದ್ದಾರೆ. ಎಸ್ ಸತೀಶ್ ಅವರೇ, ಕೇಳಿ ನಿಮ್ ಕ್ವಶನ್ ಅನ್ನ. ಓಕೆ, ಲಲಾನ್ ಮ್ಯಾಮ್. Namaste. So nice to connect with you here. So sincerely listening it, ma'am. Lovely to meet you. Thanks. Same here. ಇದು ಹೀಲಿ ಮತ್ತೆ ಮ್ಯಾಗ್ ಹೀಲಿ ಇದೆ ಅಲ್ವಾ? ಅದು ಸೈಮಲ್ಟೇನಿಯಸ್ಲಿ ಹೆಂಗ್ ಯೂಸ್ ಮಾಡೋದು? ವೆರಿ ಗುಡ್ ಕ್ವಶನ್. ನಾನು ಅನ್ಕೋತಾ ಇದ್ದೆ ಯಾರು ಈ ಕ್ವಶನ್ ಇನ್ನು ಕೇಳಿಲ್ವಲ್ಲ ಅಂದ್ಬಿಟ್ಟು. ಇಲ್ಲ, ಆಕ್ಚುಲಿ ನಾನು ಚಾಟ್ ಅಲ್ಲಿ ಬರೆದಿದ್ದೆ ಅದನ್ನು, ನೀವು ನೋಡ್ಲೇ ಇಲ್ಲ ಕಾಣಿಸುತ್ತೆ. ಹೌದಾ? ಹೌದು. ಇವಾಗ ಬರ್ದಿದ್ರಾ? ಇಲ್ಲ, ಫಸ್ಟ್ ನಾನು ಬರೆದಿದ್ದೇನೆ. ಮೇ ಬಿ ಆ ಟೈಮಲ್ಲಿ ಹೋಸ್ಟ್ ಬೇರೆಯವರು ಇದ್ರು. ಬೇರೆಯವರು ಇದ್ರು. ಸೊ ಮಿಸ್ ಆಗಿರ್ಬೋದು. ನಾನು ಇವಾಗ್ಲೇ ತೋರಿಸ್ತೀನಿ ನಿಮ್ಗೆ ಹೇಗೆ ನಾವು ಕಂಟಿನ್ಯೂಸ್ ಆಗಿ ವಿ ಕ್ಯಾನ್ ಯೂಸ್ ಬೋತ್ ಅನ್ನೋದನ್ನ. ನಾನು ಸ್ಕ್ರೀನ್ ಶೇರ್ ಮಾಡಿ ತೋರಿಸ್ತೀನಿ. ಪ್ರೀವಿಯಸ್ ಒಬ್ರು ಕ್ವಶನ್ ಇದ್ದಾರೆ, ಅವ್ರದ್ದು ಕ್ವಶನ್ ಮುಗಿದ್ಮೇಲೆ ನಾನು ನಿಮ್ಮ ಕ್ವಶನ್ಗೆ ಆನ್ಸರ್ ಮಾಡ್ತೀನಿ. 1 ಸೆಕೆಂಡ್ ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ. ಸೊ ಸತೀಶ್ ಅವರೇ, ಹೇಳಿ ನಿಮ್ಮ ಕ್ವಶನ್ ಅನ್ನ. ಅನ್ಮ್ಯೂಟ್ ಮಾಡಿದೀನಿ. ಓಕೆ. ಹಲೋ ಮೇಡಮ್, ಇದು ಪ್ರಾಣಿಗಳ ಮೇಲೆ ಹೇಗೆ ನಾವು ಇಲಿಯನ್ನ ಯೂಸ್ ಮಾಡ್ಬೋದು ಮೇಡಮ್? ಯಾವ ತರ ಅದು ಅನಾಲಿಸಿಸ್ ಮಾಡೋದು ಯಾವ ತರ? ಯಾಕಂದ್ರೆ ನಾವು ಅನಾಲಿಸಿಸ್ ಮಾಡ್ಬೇಕಾದ್ರೆ ಇಲಿಯನ್ನ ಕೈಯಲ್ಲಿ ಹಿಡ್ಕೊಂತೀವಿ, ಅದು ನಮ್ಮ ಅನಾಲಿಸಿಸ್ ಮಾಡ್ಕೊಂಡು ಬ್ಲೂ ಆಪ್ ಅಲ್ಲಿ ಅದು ನಮ್ದು ವೈಬ್ರೇಷನ್ ತಗೊಳುತ್ತೆ. ಅದೇ ಈಗ ಒಂದು ಡಾಗಿಗೆ ನಾವು ಹೆಚ್ಚು ಕಡಿಮೆ ಅನಾಲಿಸಿಸ್ ಮಾಡ್ಬೇಕಂದ್ರೆ ವೈಬ್ರೇಷನ್ ಅದು ಯಾವ ತರ ಗೊತ್ತಾಗ್ತಿದೆ ಮೇಡಮ್? ಬಹಳ ಒಳ್ಳೆ ಕ್ವೆಶನ್ ಕೇಳಿದ್ರಿ. ಬ್ಲೂ ಆಪ್ ಅಲ್ಲಿ ನಾವು ಪರ್ಸನ್ ಬದಲಾಗಿ ಅನಿಮಲ್ ಅಂತ ಚೂಸ್ ಮಾಡ್ಕೋತೀವಿ. ಅನಿಮಲ್ ಅಂತ ಚೂಸ್ ಮಾಡಿ ಅನಿಮಲ್ ಮೇಲೆನೆ ಹೀಲಿ ಡಿವೈಸ್ ನ ಇಟ್ಟು, ಹೀಲಿ ಡಿವೈಸ್ ಅನಿಮಲ್ ಮೇಲೆನೆ ಇಟ್ಟು ನಾವು ಅನಿಮಲ್ ವೈಬ್ರೇಷನ್ ನ ಸ್ಪೆಸಿಫಿಕ್ ಅನಿಮಲ್ ವೈಬ್ರೇಷನ್ ನಾವು ರೆಕಾರ್ಡ್ ಮಾಡ್ಕೋತೀವಿ. ರೆಕಾರ್ಡ್ ಮಾಡ್ಕೊಂಡು ದೆನ್ ಅವ್ರಿಗೆ ಅನಿಮಲ್ ಪ್ರೋಗ್ರಾಮೇ ಅನಲೈಸ್ ಮಾಡಿ ಅನಿಮಲ್ ಪ್ರೋಗ್ರಾಮೇ ಹೀಲಿಂಗ್ ಕೊಡ್ತೀವಿ. ಅವರು ತುಂಬಾ ಸಟಲ್ ಇದ್ದಾರೆ. ದೇ ಆರ್ ವೆರಿ ಸಟಲ್ ಇನ್ ದೇರ್ ಎನರ್ಜೀಸ್. ಬಹಳ ಬೇಗ ಎನರ್ಜಿನ ಅಬ್ಸರ್ವ್ ಮಾಡ್ಕೋತಾರೆ. ವೆಲ್ಕಮ್. ಸೊ ಎಸ್, ಐ ಜಸ್ಟ್ ಶೇರ್ ದಿ ಸ್ಕ್ರೀನ್. ನಾನು ಇವಾಗ ಸ್ಕ್ರೀನ್ ಶೇರ್ ಮಾಡ್ತೀನಿ.
1 second. Make host. Okay. Yes. So ನಾನು ಇವಾಗ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ. 1 second. So share the screen. ಸೊ ಸ್ಕ್ರೀನ್ ಶೇರಿಂಗ್ ಸ್ಟಾರ್ಟ್ ಆಗಿದೆ. ಇವಾಗ ನಾನು ಫಸ್ಟ್ ಪಿಂಕ್ ಆ್ಯಪ್ಗೆ ಹೋಗ್ತಾ ಇದ್ದೀನಿ. ಒನ್ಸ್ ನಾನು ಪಿಂಕ್ ಆ್ಯಪ್ಗೆ ಹೋದಾಗ ಲೆಟ್ಸ್ ಫಸ್ಟ್ ಸ್ಟಾರ್ಟ್ ಹೀಲಿ ಪ್ರೋಗ್ರಾಮ್ನ ಫಸ್ಟ್ ಸ್ಟಾರ್ಟ್ ಮಾಡೋಣ. ಆಮೇಲೆ ನಾವು ಮ್ಯಾಗ್ಲಿ ತೋರಿಸ್ತಾ ಇದೆ. ವೇಟ್, ಲೆಟ್ಸ್ ಗೋ ಬ್ಯಾಕ್. ಫಸ್ಟ್ ಹೀಲಿ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡೋಣ. ಜಸ್ಟ್ ಆನ್ ದಿ ಹೀಲಿ ಡಿವೈಸ್. ಎರಡು ಆನ್ ಅಲ್ಲೇ ಇದೆ, ಸೊ ಎರಡೂ ಬರುತ್ತೆ. ವೇಟ್, ಲೆಟ್ಸ್ ಟೇಕ್ ಆಸ್ಕಿಂಗ್ ಫಾರ್ ಮ್ಯಾಗ್ಲಿ. ಲೆಟ್ಸ್ ಡೂ ದಟ್ ಸ್ಕ್ಯಾನಿಂಗ್ ಆಫ್ ಮ್ಯಾಗ್ಲಿ. ಸೊ ಸ್ಕ್ಯಾನ್ ಆಗಿದೆ, ಕನೆಕ್ಟ್ ಆಗಿದೆ. ಸೊ ಇವಾಗ ಮ್ಯಾಗಿಲಿ ಪ್ರೋಗ್ರಾಮ್ನ ಆನ್ ಮಾಡ್ಬಿಡ್ತೀವಿ. ಇಟ್ಸ್ ಜಸ್ಟ್ ಗೆಟಿಂಗ್ ಕನೆಕ್ಟೆಡ್. ಇದು ಕನೆಕ್ಟೆಡ್ ಆದ್ಮೇಲೆ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ತೀವಿ. ಆವಾಗಲೇ ಪ್ರೋಗ್ರಾಮ್ ರನ್ ಮಾಡ್ತಿದ್ದೆ, ಕಂಪ್ಲೀಟ್ ಆಗಿದೆ ಅಂತ ಇವಾಗ ತೋರಿಸ್ತಾ ಇದೆ. ಸೊ ಇವಾಗ ಕರೆಂಟ್ಲಿ ಇವಾಗ ನಾನು ಜಸ್ಟ್ ಆಸ್ ಎನ್ ಎಕ್ಸಾಂಪಲ್ ವಾಟರ್ ಆಕ್ಟಿವೇಶನ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತೀನಿ. ಸೊ ಸೆಲ್ ಹಾರ್ಮೋನಿ ಅಂತಾನೆ ಕ್ಲಿಕ್ ಮಾಡ್ತೀನಿ, ಸ್ಟಾರ್ಟ್ ಅಂತ ಕೊಡ್ತೀನಿ. ಪ್ರೋಗ್ರಾಮ್ ಇವಾಗ ಟ್ರಾನ್ಸ್ಮಿಟ್ ಆಗಿದೆ. ಸೊ ನಾನು ಅದನ್ನ 100% ಮೈಕ್ರೋ ಕರೆಂಟ್ಗೆ ತಗೊಂಡ್ಬರ್ತೀನಿ. 1-2 minutes ನಾನು ಇದಾದ್ಮೇಲೆ ಬ್ಲೂಟೂತ್ ನ ಆಫ್ ಮಾಡ್ಬಿಟ್ಟು ಹೀಲಿ ಡಿವೈಸ್ಗೆ ಕನೆಕ್ಟ್ ಆಗ್ತೀನಿ. ಬ್ಯಾಕ್ ಎಂಡ್ ಅಲ್ಲಿ ದಿಸ್ ವಿಲ್ ಬಿ ಸ್ಟಿಲ್ ರನ್ನಿಂಗ್. ಸೊ ಲೆಟ್ ಇಟ್ ಕಮ್ ಟು 1 more minute ಲೆಸ್, ಸೊ ದಟ್ ನಮ್ಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಬ್ಯಾಕ್ ಎಂಡ್ ಅಲ್ಲಿ ವರ್ಕ್ ಆಗ್ತಾ ಇದೆ ಅಂದ್ಬಿಟ್ಟು. ರೈಟ್. ಸೊ 9 minutes ಬರ್ಲಿ, ಸೊ ದಟ್ ವಿ ಕ್ಯಾನ್ ಶಿಫ್ಟ್ ಆಗಿ ವಿ ಕ್ಯಾನ್ ಸ್ಟಾರ್ಟ್ ಯೂಸಿಂಗ್ ಇಟ್. ಸೊ ಬೇರೆ ಯಾವ್ದಾದ್ರು ಕ್ವಶನ್ಸ್ ಇದೆಯಾ ಮ್ಯಾಮ್? ಇದೊಂದೇನಾ? ಸದ್ಯಕ್ಕೆ ಇದೊಂದೇ. ಓಕೆ, ಸೊ ನೈಸ್. ರೈಟ್, ಇವಾಗ ಫ್ಯೂ ಮಿನಿಟ್ಸ್ ಆಗಿದೆ. ನಾನು ಇವಾಗ ಬ್ಲೂಟೂತ್ ಅನ್ನ ಆಫ್ ಮಾಡ್ತೀನಿ. ಬ್ಲೂಟೂತ್ ಅನ್ನ ಆಫ್ ಮಾಡಿದ್ಮೇಲೆ ಬ್ಲೂಟೂತ್ ನ ಇವಾಗ ಮತ್ತೆ ಆನ್ ಮಾಡ್ತೀನಿ. ಇವಾಗ ಆನ್ ಮಾಡಿದಾಗ ಇವಾಗ ನಾನು ಬ್ಲೂಟೂತ್ ಆಫ್ ಮಾಡಿ ಆನ್ ಮಾಡಿದ ತಕ್ಷಣ ಡಿವೈಸ್ ಡಿಡಕ್ಷನ್ ಅಂತ ಬರುತ್ತೆ. ಈ ಸ್ಕ್ರೀನ್ ಅಲ್ಲಿ ಹೀಲಿ ಡಿವೈಸ್ ಕೂಡ ಬರುತ್ತೆ. 1 second. ಸೊ ಲೆಟ್ಸ್ ಸರ್ಚ್ ಆಗಲಿ. ಸರ್ಚ್ ಅಲ್ಲಿ ಹೀಲಿ ಡಿವೈಸ್ ಕೂಡ ಫೌಂಡ್ ಆಗುತ್ತೆ, ಬಿಕಾಸ್ ಹೀಲಿ ಡಿವೈಸ್ ಆನ್ ಅಲ್ಲಿ ಇದೆ. ನೋಡಿ, ಮ್ಯಾಗಿಲಿನೂ ಆನ್ ಅಲ್ಲಿ ಇದೆ, ಹೀಲಿ ಡಿವೈಸ್ ಕೂಡ ಆನ್ ಆಗಿದೆ. ನಾನು ಇವಾಗ ಹೀಲಿ ಡಿವೈಸ್ ನ ಚೂಸ್ ಮಾಡ್ಕೋತೀನಿ, ಕನೆಕ್ಟ್ ಅಂತ ಕೊಡ್ತೀನಿ. ಕಂಟಿನ್ಯೂ ಕೊಡ್ತೀನಿ. ಇವಾಗ ಪ್ಯೂರ್ ಪ್ರೋಗ್ರಾಮ್ ನಾನು ಸ್ಟಾರ್ಟ್ ನೆಕ್ಸ್ಟ್ ಅಂತ ಕೊಡ್ತೀನಿ. ಸೊ ಕರೆಂಟ್ಲಿ ಎಲೆಕ್ಟ್ರಾಲ್ ಏನು ಕನೆಕ್ಟ್ ಆಗಿಲ್ಲ, ಜಸ್ಟ್ ಹಾಗೆ ಸ್ಟಾರ್ಟ್ ಅಂತ ಕೊಟ್ಟಿದ್ದೀನಿ. ಸೊ ಲೆಟ್ ಫ್ಯೂ ಮಿನಿಟ್ಸ್ ಲೆಟ್ ಇಟ್ ಗೋ ಆನ್, ಸೊ ದಟ್ ನಾವು ಅದಕ್ಕೆ ಮತ್ತೆ ಪ್ರೀವಿಯಸ್ಲಿ ನಾವು ಬ್ಲೂಟೂತ್ ನ ಮತ್ತೆ ಆನ್ ಮಾಡಿ ಬ್ಲೂಟೂತ್ ನ ಮತ್ತೆ ಆಫ್ ಮಾಡಿದಾಗ ಅದನ್ನು ಕೂಡ ತೋರಿಸುತ್ತೆ. ಅವಾಗ ನಾವು ಅದು ಮ್ಯಾಗಿಲಿಗೆ ಕನೆಕ್ಟ್ ಆಗ್ತೀವಿ. ಸೊ ಬ್ಯಾಕ್ ಎಂಡ್ ಅಲ್ಲಿ ಇದನ್ನು ಕೂಡ ರನ್ ಆಗುತ್ತೆ, ಬ್ಯಾಕ್ ಎಂಡ್ ಅಲ್ಲಿ ಅದನ್ನು ಕೂಡ ರನ್ ಆಗ್ತಾ ಇರುತ್ತೆ. ಈ ಪ್ರೋಗ್ರಾಮ್ ಕಂಪ್ಲೀಟ್ ಆದಾಗ ಈ ಪ್ರೋಗ್ರಾಮ್ ಕಂಪ್ಲೀಟ್ ಆಗುತ್ತೆ, ಆ ಪ್ರೋಗ್ರಾಮ್ ಕಂಪ್ಲೀಟ್ ಆದಾಗ ಆ ಪ್ರೋಗ್ರಾಮ್ ಕಂಪ್ಲೀಟ್ ಆಗುತ್ತೆ. ಅವಾಗ ಬ್ಲೂಟೂತ್ ಅಲ್ಲಿ ಗ್ರೀನ್ ಅಂಡ್ ಬ್ಲೂ ಲೈಟ್ ವಿಲ್ ಬಿ ಆನ್ ಅಲ್ವಾ? ಎಸ್. ಮ್ಯಾಗಿಲಿಯಲ್ಲಿ ಬ್ಲೂ ಲೈಟ್ ಆನ್ ಇಲ್ಲ ಅಂದ್ರೂ ಕೂಡ ಪ್ರೋಗ್ರಾಮ್ ಇಟ್ ಇಸ್ ಸ್ಟಿಲ್ ರನ್ನಿಂಗ್. ಓಕೆ. ಸೊ ಇಲ್ಲೂ ಕೂಡ ಬ್ಲೂಟೂತ್ ಆಫ್ ಆಗಿದ್ರು ಕೂಡ ಒನ್ಸ್ ಪ್ರೋಗ್ರಾಮ್ ಡೌನ್ಲೋಡ್ ಆದ್ಮೇಲೆ ಬ್ಲೂಟೂತ್ ಆಫ್ ಆಗಿದ್ರು ಕೂಡ ಪ್ರೋಗ್ರಾಮ್ ಇಸ್ ಸ್ಟಿಲ್ ರನ್ನಿಂಗ್ ಇನ್ ದ ಬ್ಯಾಕ್. ಗ್ರೀನ್ ಲೈಟ್ ಬ್ಲಿಂಕ್ ಆಗಿರುತ್ತೆ. ಹೌದು, ಗ್ರೀನ್ ಲೈಟ್ ಬ್ಲಿಂಕಿಂಗ್ ಅಲ್ಲಿ ಇದ್ದಷ್ಟು ಕೂಡ ಪ್ರೋಗ್ರಾಮ್ ಇಸ್ ರನ್ನಿಂಗ್. ಗ್ರೀನ್ ಲೈಟ್ ಬ್ಲಿಂಕಿಂಗ್ ಸ್ಟಾಪ್ ಆಗಿದ ತಕ್ಷಣ ಪ್ರೋಗ್ರಾಮ್ ಇಸ್ ಕಂಪ್ಲೀಟೆಡ್. ಓಕೆ. ಸೊ ನಾವು ವಿ ಶಲ್ ಗೋ ಬ್ಯಾಕ್ ಟು ದಟ್ ಅಂಡ್ ಹ್ಯಾವ್ ಎ ಲುಕ್ ಆನ್ ದಟ್. ಸೊ ಇಲ್ಲಿ ಒಂದು 51 minutes ತೋರಿಸ್ತಾ ಇದೆ. ಫೈನ್, ಲೆಟ್ ಇಟ್ ಶೋ. ಸೊ ನಾವು ವಿ ಶಲ್ ಆಫ್ ದಿ ಬ್ಲೂಟೂತ್, ಆನ್ ದಿ ಬ್ಲೂಟೂತ್. ಸೊ ಸರ್ಚಿಂಗ್ ಡಿವೈಸ್ ಅಲ್ಲಿ ಇದೆ. It will show for Magili also. It's getting connected for Magili. Sorry. Cell harmony ಕೊಟ್ಟಿದ್ದೆ ನಾನು.
3 minutes ಇಂದ ಸೆಲ್ ಹಾರ್ಮೋನಿ ರನ್ನಿಂಗ್ ಅಲ್ಲಿದೆ. Okay. ವಾಟರ್ ಹಾರ್ಮೋನಿ ಜಸ್ಟ್ ನಥಿಂಗ್ ಬಟ್ ಬ್ಲೂಟೂತ್ ಶಫಲ್ ಮಾಡಬೇಕು. ಇವಾಗ ನಾವು ಇದೇ ತರ ಹೀಲಿಗೂ ಕೂಡ ಹೋಗೋಣ. ಬ್ಲೂಟೂತ್ ಆಫ್ ಮಾಡ್ತೀನಿ ಮತ್ತೆ ಬ್ಲೂಟೂತ್ ಆನ್ ಮಾಡ್ತೀನಿ. ಇವಾಗ ಸರ್ಚ್ ಅಲ್ಲಿ ಇವಾಗ ಹೀಲಿ ಡಿವೈಸ್ ಕೂಡ ಬರುತ್ತೆ. ಇಟ್ ಇಸ್ ಗೆಟಿಂಗ್ ಕನೆಕ್ಟೆಡ್, ಅದಕ್ಕೋಸ್ಕರನೇ. ಸೊ ಲೆಟ್ಸ್ ಆಫ್ ಇಟ್ ಅಂಡ್ ಆನ್ ಇಟ್. ನೋಡಿ ಹೀಲಿ ಡಿವೈಸ್ ಬರ್ತದೆ, ಮ್ಯಾಗಿಲಿನೂ ಬರ್ತಾ ಇದೆ. ನಮ್ಗೆ ಯಾವ್ದಕ್ಕೆ ಬೇಕೋ ಅದಕ್ಕೆ ನಾವು ಶಫಲ್ ಮಾಡ್ಕೋತೀವಿ. ಇಟ್ ಇಸ್ ಗೆಟಿಂಗ್ ಕನೆಕ್ಟೆಡ್ ದೇರ್. 1 second. ಇಟ್ಸ್ ಜಸ್ಟ್ ನಾವು ಶಫ್ಲಿಂಗ್ ಅಲ್ಲಿ ಇದ್ ಮಾಡ್ತೀವಿ. ಬ್ಲೂಟೂತ್ ನ ಆಫ್ ಮಾಡ್ತೀವಿ, ಬ್ಲೂಟೂತ್ ನ ಆನ್ ಮಾಡ್ತೀವಿ. ಅಲ್ಲಿ ಹೋಗ್ಬೇಕಂದ್ರೆ ಅದಕ್ಕೆ ಹೋಗ್ತೀವಿ, ಇಲ್ಲಿ ಬರ್ಬೇಕಂದ್ರೆ ಇದಕ್ ಬರ್ತೀವಿ ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಇಲ್ಲ. ವಿ ಜಸ್ಟ್ ಕೀಪ್ ಕಂಟಿನ್ಯೂ ಯೂಸಿಂಗ್ ಇಟ್. ಒನ್ಸ್ ಪ್ರೋಗ್ರಾಮ್ ಡೌನ್ಲೋಡ್ ಆದ್ಮೇಲೆ ಬ್ಲೂಟೂತ್ ಆಫ್ ಅಲ್ಲಿ ಇದ್ರೂ ಕೂಡ ಇಟ್ ಇಸ್ ಡನ್, ಪ್ರೋಗ್ರಾಮ್ ಇಸ್ ರನ್ನಿಂಗ್ ಇನ್ ದಿ ಬ್ಯಾಕ್ ಎಂಡ್ ಅಷ್ಟೇ. ಸೊ ಬೇರೆ ಏನಾದ್ರು ಕ್ವಶನ್ಸ್ ಇದೆಯಾ? ಈ ವಾಟರ್ ಪ್ರೋಗ್ರಾಮ್ ಅಲ್ಲಿ ವೆನ್ ಯು ಕೀಪ್ ಇಟ್ ವಿ ಹ್ಯಾವ್ ಟು ಡ್ರಿಂಕ್ ದ ವಾಟರ್ ಅಲ್ವಾ? ಎಸ್, ವಿ ಹ್ಯಾವ್ ಟು ಡ್ರಿಂಕ್ ದಿ ವಾಟರ್. ಹೌದು ಹೌದು. So for any other program that is there, we have to keep that. If it's sensitivity or ಬೇರೆ ಏನಿದ್ರು ಅದರಲ್ಲಿ it will tell 10 minutes it will be running and ಆಮೇಲೆ ಆ ನೀರ್ ಕುಡಿಬಹುದು. ಹೌದು ಹೌದು ಹೌದು, ಆ ನೀರು ಕುಡಿಬಹುದು. ಹೌದು, ಆ ನೀರು ಕುಡಿಬಹುದು. ಐ ಮೀನ್ ವಿತಿನ್ ದಟ್ ಡೇನೆ ನಾವು ಆ ನೀರನ್ನ ಯೂಸ್ ಮಾಡಿದ್ರೆ ದಟ್ ಇಸ್ ಮೋರ್ ದೆನ್ ಎನಫ್. ವಿತಿನ್ 4 to 5 hours ಅಲ್ಲಿ ನಾವು ಇದಾಗಿರುವಂತ ನೀರನ್ನ ಕುಡಿದ್ರೆ ದಟ್ ಇಸ್ ಮೋರ್ ದೆನ್ ಎನಫ್. ಸೊ ಅದರಲ್ಲಿ ಅಂದ್ರೆ ನೀರಲ್ಲಿ ಏನೋ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ, ಆ ಮಾಲಿಕ್ಯುಲರ್ ಎನರ್ಜಿ ಸಮಥಿಂಗ್ ಮಾಲಿಕ್ಯುಲರ್ ಸ್ಟ್ರಕ್ಚರ್ ವಾಟರ್ ಅಲ್ಲಿ ಚೇಂಜ್ ಆಗುತ್ತೆ. ಅದ್ರ ಮುಖಾಂತರ ನಾವು ಯೂಸ್ ಮಾಡಿದ್ರೆ ದಟ್ ಇಸ್ ಮೋರ್ ದೆನ್ ಎನಫ್. ವೆರಿ ಮೋರ್ ದೆನ್. ಥ್ಯಾಂಕ್ ಯು. ಬೇರೆ ಯಾವ್ದಾದ್ರು ಕ್ವಶನ್ಸ್ ಇದೆಯಾ? ವೆಲ್ಕಮ್ ಮ್ಯಾಮ್. ಬೇರೆ ಯಾವ್ದಾದ್ರು ಕ್ವಶನ್ಸ್ ಇದೆಯಾ? ಎನಿ ಮೋರ್ ಕ್ವಶನ್ಸ್? ಈ ಫ್ರೈಡೇ ಕನ್ನಡ ಪ್ರೆಸೆಂಟೇಶನ್ ಇದೆ. ನಿಮ್ಗೆ ಹೀಲಿ ಯೂಸ್ ಆಗಿ ನಿಮ್ಗೆ ಬೆನಿಫಿಟ್ ಅನ್ಸಿದೆ, ವ್ಯಾಲ್ಯೂ ಹ್ಯಾಡ್ ಆಗಿದೆ ಅನ್ನೋ ತರ ನಿಮಗ್ ಅನ್ಸಿದ್ರೆ, ಅನ್ನೋ ಭಾವನೆ ಇದ್ರೆ, ನಿಮ್ಮ ಫ್ರೆಂಡ್ಸ್ ಆಗಿರ್ಲಿ, ನಿಮ್ಮ ರಿಲೇಷನ್ಸ್ ಆಗಿರ್ಲಿ, ಅವರು ಕೂಡ ಹೀಲಿಂಗ್ ಜರ್ನಿಯಲ್ಲಿ ತಮ್ಮ ಹೆಲ್ತ್, ತಮ್ಮ ಫೈನಾನ್ಷಿಯಲ್, ತಮ್ಮ ಆಲ್ ದಿ ಆಸ್ಪೆಕ್ಟ್ ಆಫ್ ಹೀಲಿಂಗ್ ನ ಹೀಲ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಂತಾನೆ ಕನ್ನಡ ಪ್ರೆಸೆಂಟೇಶನ್ ನಾವು ಫ್ರೈಡೇ ಇಟ್ಟಿದೀವಿ. ನೀವು ನಿಮ್ಮ ಫ್ರೆಂಡ್ಸ್ ಆಗಿರ್ಲಿ, ಹೀಲಿ ಬಗ್ಗೆ ಯಾರು ತಿಳ್ಕೊಬೇಕನ್ನೋ ಆಸಕ್ತಿ ಇದೆಯೋ ನೀವು ಅವರನ್ನ ಆ ಸೆಷನ್ಗೆ ಕರಿಬಹುದು. ಅವರು ಆ ಸೆಷನ್ಗೆ ಬಂದು ಹೀಲಿ ಬಗ್ಗೆ ತಿಳ್ಕೋಬಹುದು, ಡೆಮೋನು ಕೂಡ ನೋಡಬಹುದು. ಸೊ ನಿಮ್ಗೆ ಇದ್ರ ಬಗ್ಗೆ ನಿಮ್ಗೆ ಝೂಮ್ ಲಿಂಕ್ ಆಲ್ರೆಡಿ ಸಿಕ್ಕಿದೆ ಅಂತ ಅನ್ಕೋತೀನಿ. ಫ್ರೈಡೇ 7 PM ಗೆ ಇರುವಂತ ಪ್ರೋಗ್ರಾಮ್, ಕನ್ನಡ ಪ್ರೆಸೆಂಟೇಶನ್ ಪ್ರೋಗ್ರಾಮ್ದು ಝೂಮ್ ಲಿಂಕ್ ನಿಮ್ಗೆ ಆಲ್ರೆಡಿ ಸಿಕ್ಕಿದೆ ಅಂತ ಅನ್ಕೋತೀನಿ. ಸಿಕ್ಕಿಲ್ಲ ಅಂದ್ರೆ ನಿಮ್ಗೆ ಯಾರು ಈ ಲಿಂಕ್ ಕಳ್ಸಿದಾರೋ ಅವ್ರಿಗೆ ಕನೆಕ್ಟ್ ಮಾಡಿ, ಅವ್ರ ಮುಖಾಂತರ ಫ್ರೈಡೇ ಲಿಂಕ್ ನ ಪಡ್ಕೊಳ್ಳಿ. ಎಲ್ಲರಿಗೂ ಈ ಪರ್ಟಿಕ್ಯುಲರ್ ಸೆಷನ್ ಬಗ್ಗೆ ಇನ್ಫಾರ್ಮ್ ಮಾಡೋಣ. ಇನ್ಫಾರ್ಮ್ ಮಾಡಿ ಅವ್ರಿಗೂ ಕೂಡ ಈ ಸೆಷನ್ಗೆ ಕರ್ಕೊಂಡ್ ಬರೋಣ. ಸೊ ದಟ್ ಲೆಟ್ ದೇರ್ ಹೀಲಿಂಗ್ ಜರ್ನಿ ಕೂಡ ಸ್ಟಾರ್ಟ್ ಆಗಲಿ. ಸೊ ಥ್ಯಾಂಕ್ ಯು. ಆಲ್ಮೋಸ್ಟ್ 1.5 hour ಇಲ್ಲೇ ಇದ್ದು ನಿಮ್ಮ ಕ್ವಶನ್ಸ್ ಅನ್ನ ಕ್ಲಾರಿಫೈ ಮಾಡ್ಕೊಂಡು, ಹೀಲಿ ಬಗ್ಗೆ ನಿಮ್ಮ ನಾಲೆಜ್ ಅನ್ನ ಡೀಪನ್ ಮಾಡ್ಕೊಂಡು, ಎಷ್ಟು ನಿಮ್ಗೆ ಹೀಲಿ ಬಗ್ಗೆ ತಿಳ್ಕೊಬೇಕನ್ನೋ ಆಸಕ್ತಿ ಇದೆಯೋ ಅಷ್ಟು ಕೂಡ ತಿಳ್ಕೊತಾ ಇದ್ದೀರಾ. ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ನಾನು ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನೆಲ್ಲರೂ ಮೀಟ್ ಮಾಡಿ ನನಗೆ ಬಹಳ ಖುಷಿ ಆಗಿದೆ. ಥ್ಯಾಂಕ್ ಯು. ನಮಸ್ತೆ. ಎಲ್ಲರಿಗೂ ಕ್ವಶನ್ ಕಂಪ್ಲೀಟ್ ಆಗಿದೆ ಅಂತ ಅನ್ಕೋತೀನಿ. ಸೊ ನಾನು ಇವಾಗ ಸೆಷನ್ ನ ಎಂಡ್ ಮಾಡ್ಬೋದಾ? ಸೊ ಯಾರು ಕೂಡ ಹ್ಯಾಂಡ್ ಅನ್ನ ರೈಸ್ ಮಾಡಿಲ್ಲ. ಸೊ ಐ ಬಿಲೀವ್ ವಿ ಕ್ಯಾನ್ ಕಂಪ್ಲೀಟ್ ದಿ ಸೆಷನ್. ಸೊ ಲವ್ಲಿ ಮೀಟಿಂಗ್ ಯು. ಗುಡ್ ನೈಟ್. ಹ್ಯಾವ್ ಎ ಗ್ರೇಟ್ ಡೇ. ಹೀಲಿನ ಯೂಸ್ ಮಾಡೋಣ ಕಂಟಿನ್ಯೂಸ್ ಆಗಿ.